ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈಃ ಪदैश्च ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವೇದೇಶಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನುಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧಿನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೋ ಯತ್ಕಿಂಚಿತ್ ಪೂರ್ವೋಕ್ತಕಥಾಪ್ರಮೇಯಾನುವಾದಃ. ಹರಿಃ ಓಂ. ಸೂತ ಮಹಾಭಾಗ ವದನೋ ವದತಾಂ ವರ ಕಥಾಂ ಭಾಗವತೀಂ ಪುಣ್ಯಾಂ ಯಾಮಾಹ ಭಗವಾನ್ ಶುಕಃ. ಹಿಂದೆ ಸೂತಾಚಾರ್ಯರಿಗೆ ಶೌನಕಾದಿ ಋಷಿಗಳು 6 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಸೂತಾಚಾರ್ಯರು ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ಕೊನೆಯ ಪ್ರಶ್ನೆ, ಶ್ರೀಕೃಷ್ಣ ಪರಮಾತ್ಮ ತಾನು ವೈಕುಂಠಕ್ಕೆ ಹೋದ ಮೇಲೆ ಧರ್ಮವು ಯಾರನ್ನು ಶರಣು ಹೊಂದಿತು ಎಂಬುದಾಗಿ ಈ ಪ್ರಶ್ನೆಗೆ ಅದು ವೇದವ್ಯಾಸ ದೇವರನ್ನೇ, ಯಾವ ವೇದವ್ಯಾಸ ದೇವರು ಭಾಗವತ ಪುರಾಣವನ್ನು ರಚನೆ ಮಾಡಿದರೋ ಅಂತಹ ವೇದವ್ಯಾಸ ದೇವರನ್ನು ಶರಣು ಹೋಗಿದೆ ಅನ್ನುವಂತಹ ಅಭಿಪ್ರಾಯದಿಂದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದಾಗ ಆಗ ಶೌನಕಾದಿ ಋಷಿಗಳೆಲ್ಲರೂ ಕೂಡ ಕೇಳಿದ್ದಾರೆ, ವೇದವ್ಯಾಸ ದೇವರು ತಾವು ಭಾಗವತವನ್ನು ಯಾಕೆ ರಚನೆ ಮಾಡಿದರು, ಅವರು ಯಾವ ಸ್ಥಳದಲ್ಲಿ ಈ ಒಂದು ಭಾಗವತವನ್ನು ರಚನೆ ಮಾಡಿದರು, ಯಾವ ಕಾಲದಲ್ಲಿ ಈ ಎಲ್ಲ ಕಥೆ ಅನ್ನೋದು ಪ್ರವೃತ್ತವಾಗಿದೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿ ಅದನ್ನು ಶುಕಾಚಾರ್ಯರಿಗೆ ಉಪದೇಶವನ್ನು ಮಾಡಿದರು ಎಂಬುದಾಗಿ ಹೇಳಿದ್ರಿ.
ಶುಕಾಚಾರ್ಯರು ಆ ಭಾಗವತವನ್ನು ಹೇಗೆ ಶ್ರವಣ ಮಾಡಿದರು, ಅದರ ಅಧ್ಯಯನವನ್ನು ಹೇಗೆ ಮಾಡಿದರು. ಯಾಕೆ ಅಂತಂದರೆ ಅವರು ಎಲ್ಲಿಯೂ ಕೂಡ ಆಸಕ್ತಿಯನ್ನು ತೋರುವವರೇ ಅಲ್ಲ. ಹಾಗಾಗಿ ಆ ಭಾಗವತದ ಶ್ರವಣವನ್ನು ಹೇಗೆ ಮಾಡಿದರು, ಭಾಗವತದ ಅಧ್ಯಯನವನ್ನು ಹೇಗೆ ಮಾಡಲು ಪ್ರವೃತ್ತರಾದರು ಎಂಬುದಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ, ಮತ್ತು ಅದಷ್ಟೇ ಅಲ್ಲದೆ ಶುಕಾಚಾರ್ಯರು ತಾವು ಭಾಗವತವನ್ನು ಅಧ್ಯಯನವನ್ನು ಮಾಡಿ ಅವರು ಪರೀಕ್ಷಿತ್ ರಾಜ ತಾನು ಪ್ರಾಯೋಪವೇಶಕ್ಕೆ ಕೂತಾಗ ಅಲ್ಲಿಗೆ ಬಂದು ಅವರು ಉಪದೇಶವನ್ನು ಮಾಡಿದರು ಎಂಬುದಾಗಿ ಕೇಳಿದ್ವಿ. ಶುಕಾಚಾರ್ಯರ ದರ್ಶನವಾದರೂ ಪರೀಕ್ಷಿತ್ ರಾಜನಿಗೆ ಹೇಗೆ ಆಯಿತು? ಯಾಕೆ ಅಂತಂದರೆ ಶುಕಾಚಾರ್ಯರು ತಾವು ಅವಧೂತ ವೇಷವನ್ನು ಧಾರಣೆ ಮಾಡಿ ತಾವು ಸಂಚಾರ ಮಾಡುತ್ತಾ ಇರುತ್ತಾರೆ. ಅಂತಹ ಮಹಾಜ್ಞಾನಿಗಳಾದರೂ ಕೂಡ ಇವರು ಇಂತಹ ಮಹಾಜ್ಞಾನಿಗಳು ಎಂಬುದಾಗಿ ಪುರದಲ್ಲಿದ್ದವರಿಗೆ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಪುರದಲ್ಲಿ ಇದ್ದವರಿಗೇನೆ ಅವರ ಜ್ಞಾನವಾಗದೇ ಇರಬೇಕಾದಾಗ ಅಂತಃಪುರದಲ್ಲಿರುವಂತಹ ರಾಜನಿಗೆ ಆ ಶುಕಾಚಾರ್ಯರ ಭೇಟಿ ಹೇಗೆ ಆಯಿತು, ಅವರು ಭಾಗವತವನ್ನು ಪರೀಕ್ಷಿತ್ ರಾಜನಿಗೆ ಹೇಗೆ ಕೇಳಿಸಿದರು ಎಂಬುದಾಗಿ ಕೇಳಿದ್ದಾರೆ. ಮತ್ತು ಅದಷ್ಟೇ ಅಲ್ಲದೆ ಪರೀಕ್ಷಿತ್ ರಾಜ ಅಷ್ಟೆಲ್ಲ ದೊಡ್ಡ ರಾಜ್ಯಕ್ಕೆ ತಾನು ರಾಜಾಧಿರಾಜನಾಗಿದ್ದಾನೆ, ಇಡೀ ಭೂಮಂಡಲಕ್ಕೆ ಏಕಛತ್ರಾಧಿಪತ್ಯವನ್ನು ವಹಿಸಿದ್ದಾನೆ. ಅಂತಹ ಪರೀಕ್ಷಿತ್ ರಾಜ ತಾನು ಅಧಿರಾಟ್ಶ್ರಿಯಂ ಆ ಎಲ್ಲ ರಾಜ್ಯದ ಸಂಪತ್ತನ್ನು ತಿರಸ್ಕರಿಸಿ, ಅನಾದೃತ್ಯಾಧಿರಾಟ್ಶ್ರಿಯಂ ಅಂತಹ ಸಂಪತ್ತನ್ನು ತಿರಸ್ಕರಿಸಿ ತಾನು ವೈರಾಗ್ಯವನ್ನು ಹೊಂದಿ ಪ್ರಾಯೋಪವೇಶಕ್ಕೆ ಯಾಕೆ ಕುಳಿತಿದ್ದಾನೆ? ಆ ಅಭಿಮನ್ಯುಸುತನಾದಂತಹ ಪರೀಕ್ಷಿತ್ ರಾಜನ ಕರ್ಮಗಳನ್ನು, ಅವನ ಜನ್ಮದ ಬಗ್ಗೆ ಎಲ್ಲ ವಿವರವನ್ನು ಕೂಡ ನಮಗೆ ತಿಳಿಸಬೇಕು. ಪರೀಕ್ಷಿತ್ ರಾಜ ತಾನು ಅಂತಹ ಮಹಾರಾಜನಾದರೂ ಕೂಡ ತನಗೆ ವೈರಾಗ್ಯ ಬಂದದ್ದರಿಂದಾಗಿ ತಾನು ಆ ಎಲ್ಲ ರಾಜ್ಯವನ್ನು ಕೂಡ ಪರಿತ್ಯಾಗವನ್ನು ಮಾಡಿ ತಾನು ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ ಅಂತ ಹೇಳೋದಾಗಿದ್ದರೆ, ಅಂತಹ ಮಹಾನುಭಾವರು ಭಗವಂತನ ವಿಭೂತಿ ಪುರುಷರು ಅಂತೇನಿರುತ್ತಾರೆಯೋ ಅವರು ತಮಗಾಗಿ ಜೀವನವನ್ನು ಮಾಡೋದೇ ಇಲ್ಲ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಮಸೋಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಉತ್ತಮ ಶ್ಲೋಕನಾದಂತಹ, ಉತ್ತಮವಾದಂತಹ ಕೀರ್ತಿಯುಳ್ಳಂತಹ ಪರಮಾತ್ಮನನ್ನೇ ಆಶ್ರಯಿಸಿದಂತಹ ಜನರು, ಭಗವಂತನ ಭಕ್ತರು, ಭಗವಂತನ ಸೇವಕರು ಅಂತ ಯಾರು ಇದ್ದಾರೆಯೋ ಅವರು ಲೋಕದ ಮಂಗಳಕ್ಕಾಗಿಯೇ ತಾವು ಜೀವನ ಮಾಡುತ್ತಾ ಇರುತ್ತಾರೆ. ತಮ್ಮ ಸ್ವಾರ್ಥವನ್ನು ತಾವು ನೋಡೋದಿಲ್ಲ. ಕೇವಲ ಸಜ್ಜನರ ಉದ್ಧಾರವನ್ನು ಮಾಡಬೇಕು, ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಅವರು ಜೀವಿಸುತ್ತಾ ಇರುತ್ತಾರೆ. ಹಾಗಾಗಿ ಪರೀಕ್ಷಿತ್ ರಾಜ ತನಗೆ ವೈರಾಗ್ಯ ಬಂದರೂ ಕೂಡ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಬೇಕು ಅಂತನ್ನೋದಕ್ಕಾಗಿ ತಾನು ರಾಜ್ಯವನ್ನು ಆಳಬೇಕಾಗಿತ್ತು. ಅಂತಹದ್ದು ಆ ರಾಜ್ಯದ ಮೇಲೆ ವೈರಾಗ್ಯವನ್ನು ಹೊಂದಿ ಆ ರಾಜ್ಯವನ್ನು ಪರಿತ್ಯಾಗವನ್ನು ಮಾಡಿ ಪ್ರಾಯೋಪವೇಶಕ್ಕೆ ಕುಳಿತು ತನ್ನ ದೇಹವನ್ನು ಯಾಕೆ ಬಿಟ್ಟಿದ್ದಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರವನ್ನು ಹೇಳಬೇಕು ಎಂಬುದಾಗಿ ಕೇಳಿದಾಗ ಅದಕ್ಕೆ ಸೂತಾಚಾರ್ಯರು ಹೇಳುತ್ತಾ ಇದ್ದಾರೆ, ದ್ವಾಪರ ಯುಗದ ಅಂತ್ಯಕಾಲ ಅಂತನ್ನೋದು ಪ್ರಾಪ್ತವಾದಾಗ ವೇದವ್ಯಾಸ ದೇವರು ತಾವು ಅವತಾರವನ್ನು ಮಾಡಿದ್ದಾರೆ. ಪರಾಶರ ಋಷಿಗಳಿಂದಾಗಿ ಸತ್ಯವತೀ ದೇವಿಯಲ್ಲಿ ವೇದವ್ಯಾಸ ದೇವರ ಅವತಾರ ಅಂತನ್ನೋದು ಆಗಿದೆ. ವೇದವ್ಯಾಸ ದೇವರು ತಾವು ಅವತಾರವನ್ನು ಮಾಡಿ ಎಲ್ಲ ವೇದಗಳ ವಿಭಾಗವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ವೇದವ್ಯಾಸ ದೇವರು ಆಲೋಚನೆಯನ್ನು ಮಾಡಿದರು. ಕಾಲದ ಪ್ರಭಾವದಿಂದಾಗಿ ಮನುಷ್ಯರ ಆಯುಷ್ಯ, ಅವರ ಮತಿ ಎಲ್ಲವೂ ಕೂಡ ಕ್ಷೀಣವಾಗಿದೆ. ಮೊದಲಿಗೆ ಇದ್ದಂತೆ ಅವರು ಗ್ರಹಿಸುವಂತಹ ಸಾಮರ್ಥ್ಯ ಅಂತನ್ನೋದಿಲ್ಲ. ಹಾಗಾಗಿ ಸಮಸ್ತ ವೇದಗಳನ್ನು ಓದುವಂತಹ ಸಾಮರ್ಥ್ಯ ಅವರಿಗೆ ಇಲ್ಲ. ಮತ್ತು ಮೊದಲಿನಂತೆ ಅವರಿಗೆ ಶ್ರದ್ಧೆಯೂ ಇಲ್ಲ. ಅಶ್ರದ್ಧಧಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್ ಹಸಿತಾಯುಷಃ. ಶ್ರದ್ಧೆ ಇಲ್ಲ, ಮತ್ತು ಓದುವಂತಹ ಬಲ, ಸತ್ವ ಬಲ ಅಂತನ್ನೋದು, ಶಕ್ತಿ ಅಂತನ್ನೋದು ಇಲ್ಲ. ಮತ್ತು ದುರ್ಮೇಧಾನ್ ಮೇಧಸ್ಸಿನ ಶಕ್ತಿ, ಬುದ್ಧಿಶಕ್ತಿ ಅಂತನ್ನೋದು ಕೂಡ ಹ್ರಾಸವಾಗಿದೆ. ಮತ್ತು ಹಸಿತಾಯುಷಃ ಅವರ ಆಯುಷ್ಯ ಅಂತನ್ನೋದು ಕಾಲಕ್ರಮೇಣ ಅದು ಕಡಿಮೆ ಆಗುತ್ತಾ ಬಂದಿದೆ. ಕೃತಯುಗ ಮತ್ತು ತ್ರೇತಾಯುಗಗಳಲ್ಲಿ ಎಷ್ಟು ಆಯುಷ್ಯವಿತ್ತೋ ದ್ವಾಪರದಲ್ಲಿ ಅಷ್ಟಿರಲಿಲ್ಲ, ದ್ವಾಪರದಲ್ಲಿ ಎಷ್ಟಿತ್ತೋ ಕಲಿಯುಗದಲ್ಲಿ ಅಷ್ಟಿಲ್ಲ. ಕೇವಲ 100 ವರ್ಷ ಅಂತ ಹೇಳಿದ್ರೂ ಕೂಡ ಅದರಲ್ಲಿಯೂ ಕೂಡ 80 ವರ್ಷನೋ 60 ವರ್ಷನೋ ಅದು ಎಷ್ಟೋ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯಾಗಿ ಆಯುಷ್ಯ ಅಂತನ್ನೋದು ಕ್ಷೀಣವಾಗುತ್ತಾ ಇದೆ. ಮತ್ತು ಮನುಷ್ಯರು ಭಗವಂತನ ಆರಾಧನೆಯನ್ನು ಮಾಡದೇ ಇದ್ದದರಿಂದಾಗಿ ತಮ್ಮ ಭಾಗ್ಯವನ್ನೆಲ್ಲವನ್ನು ಕೂಡ ಕಳೆದುಕೊಂಡಿದ್ದಾರೆ, ದೌರ್ಭಾಗ್ಯವಂತರಾಗಿದ್ದಾರೆ. ಹಾಗಾಗಿ ಅವರಿಗೆ ಸಮಸ್ತ ವೇದಗಳ ಅಧ್ಯಯನ ಅಂತನ್ನೋದು ಸಾಧ್ಯವಾಗೋದಿಲ್ಲ. ವೇದಗಳ ಅಧ್ಯಯನವನ್ನು ಮಾಡದೇ ಇದ್ದರೆ ಆಗ ಸ್ವವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಅವರಿಗೆ ತಿಳಿಯಲು ಸಾಧ್ಯವಿಲ್ಲ. ಹಾಗಾಗಿ
ಇಷ್ಟು ದೊಡ್ಡ ವೇದಗಳನ್ನು ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಎಂಬುದಾಗಿ ತಿಳಿದು ಆ ಮೂಲ ವೇದದಿಂದಾಗಿ 4 ವೇದಗಳನ್ನು ಉದ್ಧಾರ ಮಾಡಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ 4 ವೇದಗಳನ್ನು ತಾವು ಉದ್ಧಾರ ಮಾಡಿದ್ದಾರೆ. ಅಂದರೆ ಮೂಲ ವೇದದಲ್ಲಿಯೇ ಈ 4 ವೇದಗಳು ಇವೆ, ಅದನ್ನು ಕೇವಲ ಎತ್ತಿ ಇಷ್ಟು ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ 4 ವೇದಗಳಿಗೆ ಸಮಾನವಾದಂತಹ 5ನೇ ವೇದವನ್ನು ಕೂಡ ಇತಿಹಾಸ ಪುರಾಣ ರೂಪವಾದಂತಹ ವೇದವನ್ನು ಕೂಡ ರಚನೆ ಮಾಡಿದ್ದಾರೆ. ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ, ಅಂತಹ ವೇದ ಸಮಾನವಾದಂತಹ ಇತಿಹಾಸ ಪುರಾಣಗಳನ್ನು ಕೂಡ ರಚನೆ ಮಾಡಿದ್ದಾರೆ. ತಾವು ಈ ರೀತಿಯಾಗಿ ಕೇವಲ ರಚನೆ ಮಾಡೋದಷ್ಟೇ ಅಲ್ಲದೆ ತಮ್ಮ ಅನೇಕ ಶಿಷ್ಯರಿಗೆ ಆಯಾ ಇತಿಹಾಸ ಪುರಾಣಗಳನ್ನು ಆಯಾ ವೇದಗಳನ್ನು ಪ್ರವರ್ತನೆ ಮಾಡೋದಕ್ಕೆ ಎಂಬುದಾಗಿ ತಾವು ಆದೇಶವನ್ನು ನೀಡಿದ್ದಾರೆ. ಅಲ್ಲಿ ಪೈಲ ಅಂತನ್ನುವಂತಹ ಮುನಿಗಳಿಗೆ ಋಗ್ವೇದದ ಪ್ರವರ್ತನೆಯನ್ನು ಮಾಡೋದಕ್ಕಾಗಿ ವೇದವ್ಯಾಸ ದೇವರು ಆದೇಶ ಮಾಡಿದ್ದಾರೆ. ಜೈಮಿನಿ ಋಷಿಗಳಿಗೆ ಸಾಮವೇದದ ಒಂದು ಪ್ರವರ್ತನೆ ಮಾಡೋದಕ್ಕಾಗಿ ಹೇಳಿದ್ದಾರೆ. ಮತ್ತು ವೈಶಂಪಾಯನ ಋಷಿಗಳಿಗೆ ಯಜುರ್ವೇದದ ಪ್ರವರ್ತನೆ ಮಾಡೋದಕ್ಕಾಗಿ ಹೇಳಿದ್ದಾರೆ. ಸುಮಂತು ಅನ್ನುವಂತಹ ಋಷಿಗಳಿಗೆ ಅಥರ್ವವೇದದ ಪ್ರವೃತ್ತಿಗಾಗಿ ಹೇಳಿದ್ದಾರೆ. ಮತ್ತು ಇತಿಹಾಸ ಪುರಾಣಗಳ ಒಂದು ಪ್ರವೃತ್ತಿಗಾಗಿ ನನ್ನ ತಂದೆಯಾದಂತಹ ಅಂತಂದರೆ ಸೂತಾಚಾರ್ಯರ ತಂದೆಯಾದಂತಹ ರೋಮಹರ್ಷಣರಿಗೆ ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ತಂದೆಯಾದಂತಹ ರೋಮಹರ್ಷಣರೇ ವಿಶೇಷವಾಗಿ ಎಲ್ಲ ಕಡೆಗೂ ಕೂಡ ಹೋಗಿ ಇತಿಹಾಸ ಪುರಾಣಗಳನ್ನು ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಮಗನಾದದ್ದರಿಂದಾಗಿ ನನಗೂ ಕೂಡ ಇತಿಹಾಸ ಪುರಾಣಗಳಲ್ಲಿ ಪ್ರವೇಶ ಅಂತನ್ನೋದು ವಿಶೇಷವಾಗಿ ಇದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆ ಎಲ್ಲ ಋಷಿಗಳು ಕೂಡ ಆಯಾ ವೇದಗಳನ್ನು ಪ್ರವರ್ತನೆ ಮಾಡಿದಾಗ ಅವರ ಶಿಷ್ಯರು, ಅವರ ಪ್ರಶಿಷ್ಯರು ಅವರೆಲ್ಲರೂ ಕೂಡ ಆಯಾ ವೇದವನ್ನು ಕೂಡ ಮತ್ತೆ ವಿಭಾಗವನ್ನು ಮಾಡಿದ್ದಾರೆ. ಹಾಗಾಗಿ ಆ ಋಗ್ವೇದದಲ್ಲೂ ಕೂಡ ಅನೇಕ ಶಾಖೆಗಳಿವೆ, ಯಜುರ್ವೇದದಲ್ಲೂ ಕೂಡ ಅನೇಕ ಶಾಖೆಗಳಿವೆ ಎಂಬುದಾಗಿ ಆಯಾ ಶಿಷ್ಯರು ಯಾರು ವಿಭಾಗವನ್ನು ಮಾಡಿದರೋ ಅವರ ಹೆಸರಿನಲ್ಲಿ ಆಯಾ ಶಾಖೆಗಳು ಪ್ರವೃತ್ತವಾಗಿವೆ. ಮತ್ತು ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದ್ದು ಯಾಕೆ ಅಂತಂದರೆ ಶ್ರೀಶೂದ್ರ ದ್ವಿಜಬಂಧೂನಾಂ ಶ್ರೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯ ಮುನಿನಾ ಕೃತಂ. ಈ ರೀತಿಯಾಗಿ ಅನೇಕ ಪುರಾಣಗಳನ್ನು ರಚನೆ ಮಾಡಿ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಶ್ರೇಷ್ಠವಾದಂತಹ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಯಾಕೆಂದರೆ ಸ್ತ್ರೀಯರಿಗೆ, ಶೂದ್ರರಿಗೆ ಅವರಿಗೆ ವೇದಗಳನ್ನು ಅಧ್ಯಯನ ಮಾಡುವಂತಹ ಅಧಿಕಾರವಿಲ್ಲ. ಹಾಗಾಗಿ ಅವರಿಗೂ ಕೂಡ ಸದ್ಗತಿ ಆಗಬೇಕು, ಜ್ಞಾನ ಅಂತನ್ನೋದು ಅವರು ಪಡೆಯಬೇಕು ಮತ್ತು ಕರ್ಮಗಳ ಜ್ಞಾನ ಅಂತನ್ನೋದು ಅವರಿಗೆ ಆಗಬೇಕು ಅಂತಂದರೆ ಆಗ ವೇದಗಳನ್ನು ಓದದೇ ಇದ್ದರೆ ಅವರಿಗೆ ಅದು ತಿಳಿಯಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲ ವೇದಗಳ ಸಾರ ತುಂಬಿದಂತಹ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಮಹಾಭಾರತ ಅಂತನ್ನೋದು ಅತ್ಯಂತ ಉತ್ತಮವಾದಂತಹ ಗ್ರಂಥ. ಭಾರತದಲ್ಲಿ ಹೇಳದೇ ಇರುವಂತಹ ವಸ್ತುನೇ ಇಲ್ಲ. ಎಲ್ಲ ಪದಾರ್ಥಗಳ ಬಗ್ಗೆಯೂ ಕೂಡ ಮಹಾಭಾರತದಲ್ಲಿ ಹೇಳಿದ್ದಾರೆ. ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನಕುತ್ರಚಿತ ಎಂಬುದಾಗಿ ಹೇಳಿದಂತೆ ಮಹಾಭಾರತದಲ್ಲಿ ಹೇಳದೇ ಇರುವಂತಹ ವಿಷಯವೇ ಇಲ್ಲ. ಅಂತಹ ಉತ್ತಮವಾದಂತಹ ಮಹಾಭಾರತವನ್ನು ಕೂಡ ರಚನೆ ಮಾಡಿದ್ದಾರೆ. ಹೀಗೆ ಯಾವಾಗಲೂ ಕೂಡ ಅಂದರೆ ತಾವು ಅವತಾರ ಮಾಡಿದ್ದಾಗಿನಿಂದಲೂ ಕೂಡ ಎಲ್ಲ ಸಜ್ಜನರಿಗೆ ಹೇಗೆ ಶ್ರೇಯಸ್ಸು ಉಂಟಾಗುತ್ತದೆ, ಅವರಿಗೆ ಹೇಗೆ ಶ್ರೇಯೋಮಾರ್ಗವನ್ನು ತೋರಿಸಿಕೊಡಬೇಕು ಎಂಬುದಾಗಿ ಅದರಲ್ಲಿಯೇ ಪ್ರವೃತ್ತರಾಗಿದ್ದಾರೆ ವೇದವ್ಯಾಸ ದೇವರು. ಇಷ್ಟೆಲ್ಲ ಮಾಡಿದರೂ ಕೂಡ ಅವರಿಗೆ ಇನ್ನೂ ತೃಪ್ತಿ ಆಗಲಿಲ್ಲ, ನನ್ನ ಅವತಾರ ಕಾರ್ಯ ಇನ್ನೂ ಪೂರ್ಣವಾಗಲಿಲ್ಲ ಎಂಬುದಾಗಿ ಅವರಿಗೆ ಅಲಂಬುದ್ಧಿ ಅಂತನ್ನೋದು ಬರುತ್ತಾ ಇಲ್ಲ, ಸಾಕು ಅಂತ ಅನಿಸುತ್ತಾ ಇಲ್ಲ. ಸರ್ವಾತ್ಮಕೇನಾಪಿ ಯದ ನಾತುಷ್ಯತ್ ಹೃದಯಂ ತತಃ, ಅವರ ಹೃದಯ ಅಂತನ್ನೋದು ಸಂತೋಷಗೊಂಡಿಲ್ಲ. ಈ ಸಂತೋಷಗೊಂಡಿಲ್ಲ ಅಂತನ್ನೋದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಬರೆಯುತ್ತಾರೆ, ಅನಲಂ ಬುದ್ಧಿ ಅತೋಷಃ ಅನಲಂ ಬುದ್ಧಿ ಎಂಬುದಾಗಿ. ಅಂದರೆ ಪರಮಾತ್ಮನಿಗೆ ಸಂತೋಷವಾಗಲಿಲ್ಲ ಅಂತಂದರೆ ಪರಮಾತ್ಮನಿಗೆ ತಾನು ಸುಖಪೂರ್ಣ, ಆನಂದಪೂರ್ಣ, ಹಾಗಾಗಿ ಪರಮಾತ್ಮನಿಗೆ ಸಂತೋಷವಿಲ್ಲ ಅಂತನ್ನೋದು ಹೇಗೆ ಅಂತಂದರೆ ಇಲ್ಲಿ ಅತೋಷ ಅಂತಂದರೆ ದುಃಖವಿತ್ತು, ಸುಖವಿರಲಿಲ್ಲ ಅಂತ ಅರ್ಥವಲ್ಲ. ಅಲಂ ಬುದ್ಧಿ ಬರಲಿಲ್ಲ, ಸಾಕು ನನ್ನ ಅವತಾರ ಕಾರ್ಯ ಪೂರ್ಣವಾಯಿತು, ಇನ್ನು ಸಾಕು ಅಂತ ಅನಿಸಲಿಲ್ಲ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಆ ಅಲಂಬುದ್ಧಿಯನ್ನು ಹೊಂದದೆ ಸರಸ್ವತಿ ನದಿ ತೀರದಲ್ಲಿ ಒಂದು ದಿನ ಇದೇ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿಯಾಗಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ತಾವು ಕುಳಿತು ನಾನು ಎಲ್ಲ ವೇದಗಳ ಅರ್ಥವನ್ನು ತಿಳಿಸಿಕೊಡುವಂತಹ ಭಾರತದಂತಹ ಮಹಾಗ್ರಂಥವನ್ನು ರಚನೆ ಮಾಡಿದ್ದೇನೆ. ಅಲ್ಲಿ ಸ್ತ್ರೀಶೂದ್ರರಿಗೂ ಕೂಡ ಅರ್ಥವಾಗುವಂತೆ ಧರ್ಮಾದಿಗಳನ್ನು ಎಲ್ಲವನ್ನೂ ಕೂಡ ಉಪದೇಶವನ್ನು ಮಾಡಿದ್ದೇನೆ. ಇನ್ನು ನಾನೇನಾದರೂ ಭಗವಂತನ ಧರ್ಮಗಳನ್ನು, ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡಿಲ್ಲನಾ ಅಂತಂದರೆ ಮಾಡಿದ್ದೇನೆ. ಎಲ್ಲ ಭಾಗವತ ಧರ್ಮಗಳನ್ನು ಕೂಡ
ಪರಮಹಂಸ ಸನ್ಯಾಸಿಗಳಿಗೆ ಪ್ರಿಯವಾದಂತಹ, ಭಗವಂತನಿಗೆ ಪ್ರಿಯವಾದಂತಹ ಎಲ್ಲ ಧರ್ಮಗಳನ್ನು, ಪ್ರಿಯಾ ಪರಮಹಂಸಾನಾಂ ತೇವ ಹೆಚ್ಚುತ ಪ್ರಿಯಾ ಅಂತಹ ಎಲ್ಲ ಧರ್ಮಗಳನ್ನು ಕೂಡ ಪ್ರತಿಪಾದನೆ ಮಾಡಿದ್ದೇನೆ. ಹಾಗಿದ್ದರೂ ಕೂಡ ನನಗೆ ಯಾಕೋ ಅಳಂಬುದ್ಧಿ ಬರುತ್ತಾ ಇಲ್ಲ, ಏನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಆಲೋಚನೆಯನ್ನು ಮಾಡುತ್ತಾ ಇದ್ದಾರೆ. ಆಗ ಸರಿಯಾಗಿ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ನಾರದ ಮಹರ್ಷಿಗಳು ಬರುತ್ತಾರೆ. ಆಗ ನಾರದ ಮಹರ್ಷಿಗಳು ಬಂದಾಗ ಒಂದು ಮರ್ಯಾದಾದ ರಕ್ಷಣೆಗಾಗಿ ಅಂತ ಹೇಳಿಬಿಟ್ಟು ನಾರದರನ್ನು ಸ್ವಾಗತ ಕೋರಿ ಅವರಿಗೆ ಪೂಜೆಯನ್ನು ಮಾಡಿ ಅವರಿಗೆ ಆಸನವನ್ನು ಸಮರ್ಪಿಸಿದ್ದಾರೆ. ಆಗ ನಾರದರು ವೇದವ್ಯಾಸ ದೇವರನ್ನು ಕುರಿತು ಮಾತನಾಡುತ್ತಾ ಇದ್ದಾರೆ. ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ. ಪರಾಶರರ ಮಕ್ಕಳಾದಂತಹ ವೇದವ್ಯಾಸ ದೇವರೇ, ನೀವು ಹೇಗಿದ್ದೀರಿ? ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯವನ್ನು ಕೂಡ ಸಾಧಿಸಿದಂತೆ ಇದೆ. ಮಹಾಭಾರತದಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನು ರಚನೆ ಮಾಡಿದ್ದೀರಿ. ಸರ್ವಾರ್ಥ ಪರಿಬ್ರಹ್ಮಿತಂ ಅಂತಹ ಎಲ್ಲ ಅರ್ಥಗಳಿಂದಲೂ ಕೂಡಿದಂತಹ ಪೂರ್ಣವಾದಂತಹ ಮಹಾಭಾರತದಂತಹ ಮೇರು ಕೃತಿಯನ್ನು ರಚನೆ ಮಾಡಿದ್ದೀರಿ. ಹಾಗಾಗಿ ನೀವು ಅಂದುಕೊಂಡಂತಹ ಕಾರ್ಯವನ್ನು ಸಾಧಿಸಿದಂತೆ ಇದೆ. ಹಾಗಿದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮುಖದಲ್ಲಿ ಏನೋ ಒಂದು ವಿಚಾರ ಅಂತನ್ನೋದು ಕಾಡುತ್ತಾ ಇದ್ದಂತೆ ತೋರುತ್ತಾ ಇದೆ. ಯಾಕೆ ನೀವು ಶೋಕವನ್ನು ಪಡುತ್ತಾ ಇದ್ದೀರಿ, ಅಂದರೆ ಶೋಕಪಟ್ಟಂತೆ ತೋರಿಸುತ್ತಾ ಇದ್ದೀರಿ ಅಂತ ಈ ರೀತಿಯಾಗಿ ಕೇಳಿದಾಗ ಅದಕ್ಕೆ ವೇದವ್ಯಾಸ ದೇವರು ಹೇಳುತ್ತಾ ಇದ್ದಾರೆ. ಅಸ್ತ್ಯೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ನೀವು ಹೇಳಿದಂತೆ ನಾನು ಅನೇಕ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದ್ದೇನೆ, ಮತ್ತು ವೇದಗಳನ್ನೂ ಕೂಡ ವಿಭಾಗವನ್ನು ಮಾಡಿದ್ದೇನೆ. ಸಮಸ್ತ ವೇದಾರ್ಥಗಳನ್ನು ಪ್ರತಿಪಾದನೆ ಮಾಡುವಂತಹ ಮಹಾಭಾರತದಂತಹ ಮೇರು ಕೃತಿಯನ್ನು ಕೂಡ ರಚನೆ ಮಾಡಿದ್ದೇನೆ. ನೀವು ಹೇಳಿದಂತೆ ಆ ಎಲ್ಲ ಕಾರ್ಯವನ್ನು ಕೂಡ ಮಾಡಿದ್ದೇನೆ. ಹಾಗಿದ್ದರೂ ಕೂಡ ನನಗೆ ಯಾಕೋ ಅಳಂಬುದ್ಧಿ ಅಂತ ಅನ್ನೋದು ಬರುತ್ತಾ ಇಲ್ಲ, ಯಾಕೆಯೋ ಗೊತ್ತಾಗುತ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಕಾರಣವೇನು ಅಂತನ್ನೋದನ್ನು ನಿಮಗೆ ನಾನು ಕೇಳುತ್ತಾ ಇದ್ದೇನೆ ಅಂತ ಕೇಳಿದಾಗ ಅದಕ್ಕೆ ನಾರದರು ಹೇಳುತ್ತಾರೆ, ನೀವು ಎಲ್ಲವನ್ನೂ ಕೂಡ ಪ್ರತಿಪಾದನೆ ಮಾಡಿದ್ದೀರಿ. ಮಹಾಭಾರತದಂತಹ ಮೇರು ಕೃತಿಯನ್ನು ರಚನೆ ಮಾಡಿ ಅದರಲ್ಲಿ ಸಮಸ್ತ ಅರ್ಥಗಳನ್ನು ಕೂಡ ಪ್ರತಿಪಾದನೆ ಮಾಡಿದ್ದೀರಿ. ಹಾಗಿದ್ದರೂ ಕೂಡ ನೀವು ಭಗವಂತನ ಯಶಸ್ಸನ್ನು, ಭಗವಂತನ ಕೀರ್ತಿಯನ್ನು ಪೂರ್ಣವಾಗಿ ಹೇಳಿದಂತೆ ಇಲ್ಲ. ಭವತಾ ನುದಿತಪ್ರಾಯಂ ಯಶೋ ಭಗವತೋ ಮಲಂ. ನೀವು ಹೇಳಿದರೂ ಕೂಡ ಭಗವಂತನ ಕೀರ್ತಿಯನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದೀರಿ. ಆದರೆ ಅದನ್ನು ಹೇಳಿದರೂ ಕೂಡ ಅದು ಹೇಳದೇ ಇದ್ದಂತೆಯೇ ಇದೆ. ಯಾಕೆ ಅಂತಂದರೆ ಧರ್ಮಾದಿಗಳನ್ನು ಸ್ವಲ್ಪ ಹೇಳಿದರೂ ಕೂಡ ಸರಿ ಹೋಗುತ್ತದೆ. ಆದರೆ ಭಗವಂತನ ಯಶಸ್ಸನ್ನು, ಭಗವಂತನ ಕೀರ್ತಿಯನ್ನು ಎಷ್ಟು ಹೇಳಿದರೂ ಕೂಡ ಅದು ಸರಿ ಹೋಗೋದಿಲ್ಲ. ಹಾಗಾಗಿ ನೀವು ಹೇಳಿದರೂ ಕೂಡ ಯಥಾ ಧರ್ಮಾದಯೋ ಹ್ಯರ್ಥಾಃ ಮುನಿವರ್ಯಾನುವರ್ಣಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ತಿತಃ. ಧರ್ಮಾದಿಗಳನ್ನು ವರ್ಣನೆ ಮಾಡಿದ್ದೀರಿ, ಆದರೆ ಧರ್ಮಾದಿಗಳನ್ನು ಸ್ವಲ್ಪ ವರ್ಣನೆ ಮಾಡಿದರೂ ಕೂಡ ಸಾಕಾಗಿತ್ತು. ಆದರೆ ಭಗವಂತನ ಯಶಸ್ಸನ್ನು ನೀವು ಹೆಚ್ಚಾಗಿ ವರ್ಣನೆ ಮಾಡಿದರೂ ಕೂಡ ಅದು ಪೂರ್ಣವಾಗಿ ಅದು ಸರಿ ಹೋಗೋದಿಲ್ಲ. ಹಾಗಾಗಿ ಭಗವಂತನ ಯಶಸ್ಸನ್ನು ಪ್ರತಿಪಾದನೆ ಮಾಡುವಂತಹ ನೀವು ಅಲ್ಲಿ ಗುಹ್ಯ ಭಾಷೆಯಿಂದಾಗಿ, ದರ್ಶನ ಭಾಷೆಯಿಂದಾಗಿ ನೀವು ಎಲ್ಲ ಭಗವಂತನ ಯಶಸ್ಸನ್ನು ಪ್ರತಿಪಾದನೆ ಮಾಡಿದ್ದೀರಿ, ಧರ್ಮಾದಿಗಳನ್ನು ಹೇಳಿದ್ದೀರಿ. ಹಾಗಾಗಿ ಸಾಮಾನ್ಯ ಜನರಿಗೆ ಅದು ತಿಳಿಯೋದಿಲ್ಲ. ಹಾಗಾಗಿ ತಿಳಿಯಾದ ಭಾಷೆಯಲ್ಲಿ, ಸಮಾಧಿ ಭಾಷೆಯಲ್ಲಿ ನೀವು ಎಲ್ಲ ಸಜ್ಜನರಿಗೂ ಕೂಡ ಸುಲಭವಾಗಿ ಅರ್ಥವಾಗುವಂತೆ ಭಗವಂತನ ಯಶಸ್ಸನ್ನು ಪ್ರತಿಪಾದನೆ ಮಾಡುವಂತಹ ಮತ್ತೊಂದು ಗ್ರಂಥವನ್ನು ರಚನೆ ಮಾಡಿರಿ. ಯಾಕೆ ಅಂತಂದರೆ ನಯದ್ವಚಶ್ಚಿತ್ರ ಪದಂ ಹರೇರ್ಯಶೋ ಜಗತ್ಪವಿತ್ರಂ ನ ಗೃಣೀತ ಗರ್ಹಿಚಿತ್ ತದ್ವಾಯಸಂ ತೀರ್ಥಮುಷಂತಿ ಮಾನಸ ನಯತ್ರ ಹಂಸಾನ್ಯಪತನ್ಮಿಮಂಶಯ. ಯಾವ ಗ್ರಂಥ ಅಂತನ್ನೋದು, ಯಾವ ಕಾವ್ಯ ಅಂತನ್ನೋದು ಅದು ಬೇಕಾದಷ್ಟು ಚೆನ್ನಾಗಿರಲಿ, ಚಿತ್ರ ವಿಚಿತ್ರವಾದಂತಹ ಪದಗಳನ್ನು ಪ್ರಯೋಗವನ್ನು ಮಾಡಿ ಪ್ರಾಸಬದ್ಧವಾಗಿ ರಚನೆ ಮಾಡಿರಲಿ, ಆದರೆ ಅದರಲ್ಲಿ ಭಗವಂತನ ಯಶಸ್ಸನ್ನು, ಭಗವಂತನ ಕೀರ್ತಿಯನ್ನು ಕೊಂಡಾಡದೇ ಇದ್ದರೆ ಅದು ವ್ಯರ್ಥ. ಅಂತಹ ಆ ಗ್ರಂಥವನ್ನು ಜ್ಞಾನಿಗಳು ತಾವು ಅಧ್ಯಯನ ಮಾಡೋದಿಲ್ಲ. ಹೇಗೆ ಅಂತಂದರೆ ಯಾವ ಒಂದು ಸರೋವರದಲ್ಲಿ ಕೇವಲ ಕಾಗಿಗಳೇ ಸಂಚಾರ ಮಾಡುತ್ತವೆಯೋ ಅಂತಹ ಒಂದು ಸರೋವರದಲ್ಲಿ ಹಂಸಪಕ್ಷಿಗಳು ಬರೋದಿಲ್ಲ. ಹಂಸಪಕ್ಷಿಗಳು ಶ್ರೇಷ್ಠವಾದಂತಹ ಮಾನಸ ಸರೋವರದಲ್ಲಿಯೇ ಇರುತ್ತದೆ. ಹಾಗೆ ಜ್ಞಾನಿಗಳು ಕೂಡ, ಭಗವದ್ಭಕ್ತರೂ ಕೂಡ ಯಾವ ಗ್ರಂಥ, ಯಾವ ಕಾವ್ಯ ಅಂತನ್ನೋದು ಭಗವಂತನ ಯಶಸ್ಸನ್ನು ಪ್ರತಿಪಾದನೆ ಮಾಡೋದಿಲ್ಲ. ಅಂತಹ ಗ್ರಂಥವನ್ನು ಹಂಸಪಕ್ಷಿಗಳು ಯಾವ ರೀತಿಯಾಗಿ ವಾಯಸ ತೀರ್ಥವನ್ನು ಪರಿತ್ಯಾಗ ಮಾಡುತ್ತವೆಯೋ ಹಾಗೆ ಭಗವದ್ಭಕ್ತರು ಕೂಡ ಅಂತಹ ಗ್ರಂಥವನ್ನು ಪರಿತ್ಯಾಗ ಮಾಡುತ್ತಾರೆ. ಹಾಗಾಗಿ
ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಯಾವ ಗ್ರಂಥದಲ್ಲಿ ಪ್ರತಿಯೊಂದು ಶ್ಲೋಕವೂ ಕೂಡ ಅಬದ್ಧವಾಗಿರಬಹುದು, ಸರಿಯಾಗಿ ರಚನೆ ಮಾಡದೇ ಇರಬಹುದು. ಹಾಗಿದ್ದರೂ ಕೂಡ ಪ್ರತಿ ಶ್ಲೋಕದಲ್ಲಿಯೂ ಕೂಡ ಭಗವಂತನ ನಾಮಗಳು ಇತ್ತು, ಭಗವಂತನ ಗುಣಗಳು ಇತ್ತು, ಭಗವಂತನ ನಿರ್ಮಲವಾದಂತಹ ಕರ್ಮಗಳು ಪ್ರತಿಪಾದನೆ ಮಾಡುತ್ತಾ ಇದ್ದರು ಅಂತಂದರೆ ಅಂತಹ ಗ್ರಂಥವನ್ನು ಸಾಧುಗಳು, ಸಜ್ಜನರು, ಸನ್ಯಾಸಿಗಳು ಅವರು ಅದನ್ನು ನಿತ್ಯದಲ್ಲಿಯೂ ಕೂಡ ಶ್ರವಣ ಮಾಡುತ್ತಾರೆ, ಗಾನ ಮಾಡುತ್ತಾರೆ, ಅದರ ಕೀರ್ತನೆಯನ್ನು ಮಾಡುತ್ತಾರೆ. ಹಾಗಾಗಿ ಭಗವಂತನ ಯಶಸ್ಸನ್ನು ಪ್ರತಿಪಾದನೆ ಮಾಡುವಂತಹ ಗ್ರಂಥವನ್ನು ರಚನೆ ಮಾಡಿರಿ. ಭಗವಂತನಲ್ಲಿ ದೃಢವಾದಂತಹ ಭಕ್ತಿ ಬರುವಂತೆ ಸಮಾಧಿ ಭಾಷೆಯಿಂದಾಗಿ ಎಲ್ಲ ಸಜ್ಜನರಿಗೂ ಕೂಡ ತಿಳಿಯಾಗಿ ಅರ್ಥವಾಗುವಂತೆ ಆ ಗ್ರಂಥವನ್ನು ರಚನೆ ಮಾಡಬೇಕು. ಯಾಕೆ ಅಂತಂದರೆ ಕೇವಲ ಕರ್ಮದಲ್ಲಿ ನಿರತರಾದರೆ ಆ ಕರ್ಮದಿಂದಾಗಿ ಮೋಕ್ಷ ಅಂತನ್ನೋದು ಸಿಗಲು ಸಾಧ್ಯವಿಲ್ಲ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶಶ್ವದಭದ್ರಮೀಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಯಾವ ಕರ್ಮವನ್ನು ನಾವು ಭಕ್ತಿಯಿಂದ ಮಾಡೋದಿಲ್ಲವೋ ಆ ಕರ್ಮ ಅಂತನ್ನೋದು ಜ್ಞಾನದ್ವಾರಾನೂ ಮೋಕ್ಷಕ್ಕೆ ಸಾಧನವಾಗೋದಿಲ್ಲ. ಜ್ಞಾನವನ್ನು ನಾವೇನು ಶಾಸ್ತ್ರಶ್ರವಣಾದಿಗಳನ್ನು ಮಾಡಿ ಜ್ಞಾನವನ್ನು ಪಡೆಯುತ್ತೇವೆಯೋ ಅದು ಮೋಕ್ಷಕ್ಕೆ ಸಾಧನವಾಗುತ್ತದೆ. ಆ ಮೋಕ್ಷಕ್ಕೆ ಸಾಧನವಾಗುವಂತಹ ಜ್ಞಾನವೂ ಕೂಡ ಅಚ್ಯುತ ಭಾವವರ್ಜಿತಂ, ಭಗವಂತನಲ್ಲಿ ಭಕ್ತಿ ಇರಲಿಲ್ಲ ಅಂತಂದರೆ ಅದು ಮೋಕ್ಷಕ್ಕೆ ಸಾಧನವಾಗೋದಿಲ್ಲ. ಯಾವ ಜ್ಞಾನವು ಮೋಕ್ಷಕ್ಕೆ ಸಾಧನವಾಗಬೇಕೋ ಅದು ಕೂಡ ಭಕ್ತಿ ಇರಲಿಲ್ಲ ಅಂತಂದರೆ ಭಗವಂತನ ಮೋಕ್ಷಕ್ಕೆ ಸಾಧನವಾಗೋದಿಲ್ಲ. ಅಂತಹದ್ದು ಕರ್ಮದ ಪಾಡೇನು ಹೇಳಬೇಕು. ಮೋಕ್ಷಕ್ಕೆ ಸಾಧನವಾದಂತಹ ಜ್ಞಾನವೂ ಕೂಡ ಭಕ್ತಿ ಇಲ್ಲದೇ ಇದ್ದರೆ ಅದು ಮೋಕ್ಷಕ್ಕೆ ಸಾಧನವಾಗದೇ ಇರಬೇಕಾದಾಗ ಇನ್ನು ಕರ್ಮ ಅಂತೂ ಮೋಕ್ಷಕ್ಕೆ ಸಾಧನವಲ್ಲೇ ಅಲ್ಲ. ಅದು ಭಗವಂತನಲ್ಲಿ ಅರ್ಪಣೆ ಮಾಡದೇ ಇರುವಂತಹ ಕರ್ಮ ಅದು ವ್ಯರ್ಥವಾಗಿ ಹೋಗುತ್ತದೆ. ಹಾಗಾಗಿ ಭಗವಂತನಲ್ಲಿ ಭಕ್ತಿಯನ್ನು ತಂದುಕೊಡುವಂತಹ ಗ್ರಂಥವನ್ನು ರಚನೆ ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಕೇಳುತ್ತಾ ಇದ್ದಾರೆ. ಮತ್ತು ಅದಷ್ಟೇ ಅಲ್ಲದೆ ನೀವು ಮಹಾಭಾರತಾದಿ ಪುರಾಣಗಳಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಭಗವಂತನ ಯಶಸ್ಸನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡಿದರೂ ಕೂಡ ಕೇವಲ ಕರ್ಮಗಳನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಅಂತ ತೋರುತ್ತದೆ. ಜನರು ಸ್ವಾಭಾವಿಕವಾಗಿಯೇ ಕರ್ಮಗಳಲ್ಲಿ ರತರಾಗಿದ್ದಾರೆ. ಅಂತಹ ಜನರನ್ನು ನೀವು ಶ್ರೇಯೋ ಮಾರ್ಗವಾದಂತಹ ಜ್ಞಾನ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ಪ್ರವರ್ತನೆ ಮಾಡಬೇಕು. ಯಾಕಂದರೆ ನೀವು ಏನು ಹೇಳುತ್ತೀರಿಯೋ ಅದನ್ನೇ ಜನರು ಕೇಳುತ್ತಾರೆ. ಹಾಗಾಗಿ ಸ್ವಾಭಾವಿಕವಾಗಿಯೇ ತಾವು ಕೆಟ್ಟ ಮಾರ್ಗದಲ್ಲಿ ಹೋಗುವಾಗ ಇನ್ನೂ ನಾವು ಕೆಟ್ಟ ಮಾರ್ಗದಲ್ಲಿಯೇ ಕಳಿಸೋದು ಸರಿಯಲ್ಲ. ಹಾಗಾಗಿ ಕೇವಲ ಕರ್ಮ ಮಾರ್ಗವನ್ನು ತೋರಬೇಡ್ರಿ, ಜ್ಞಾನ ಮಾರ್ಗವನ್ನು, ಭಕ್ತಿ ಮಾರ್ಗವನ್ನು ತೋರುವಂತೆ ಅವರಿಗೆ ಗ್ರಂಥವನ್ನು ರಚನೆ ಮಾಡಿಕೊಡ್ರಿ. ಯಾಕೆ ಅಂತಂದರೆ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾ ಇದ್ದರೆ, ಭಗವಂತನ ಚರಣಾಂಬುಜವನ್ನು, ಭಗವಂತನ ಪಾದಕಮಲಗಳನ್ನು ಧ್ಯಾನ ಮಾಡುತ್ತಾ ಇದ್ದರೆ ಆಗ ಮಧ್ಯದಲ್ಲಿ ಏನೋ ಒಂದು ವಿಘ್ನ ಬಂದು ಮರಣಾದಿಗಳು ಆದರೂ ಕೂಡ ಜನ್ಮಾಂತರದಲ್ಲಿ ಮತ್ತೆ ಭಗವಂತನ ಅನುಗ್ರಹ ಅಂತನ್ನೋದು ಆಗುತ್ತದೆ. ಆದರೆ ಕೇವಲ ಕರ್ಮ ಮಾಡುವವರಿಗೆ ಅವರಿಗೇನು ಲಾಭ? ಅವರಿಗೇನು ಲಾಭವೇ ಇಲ್ಲ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಃ ಭಜನ್ ಅಪಕ್ವೋತ ಪತೇತ್ತತೋ ಯದಿ ಯತ್ರಕ್ವಾ ಭದ್ರಂ ಅಭೂದ್ ಅಮುಷ್ಯಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮಂ. ಕೇವಲ ಸ್ವಧರ್ಮ ನಿರತರಾದವರಿಗೆ ಅವರಿಗೆ ಏನು ಪ್ರಯೋಜನ ಇಲ್ಲ. ಅದೇ ಭಗವಂತನ ಧ್ಯಾನವನ್ನು ಮಾಡುತ್ತಾ ಇದ್ದರೆ, ಭಗವಂತನ ಪಾದಕಮಲಗಳನ್ನು ಧ್ಯಾನ ಮಾಡುವಂತಹ ಪುರುಷರಿಗೆ ಈ ಜನ್ಮದಲ್ಲಿ ಅವರಿಗೆ ಆ ಭಗವಂತನ ಅನುಗ್ರಹವಾಗದೇ ಇದ್ದರೂ ಕೂಡ ಬೇರೆ ಜನ್ಮಾಂತರಗಳಲ್ಲಿ ಆದರೂ ಭಗವಂತನ ಅನುಗ್ರಹ ಅಂತನ್ನೋದು ಆಗಲು ಸಾಧ್ಯವಿದೆ. ಹಾಗಾಗಿ ನೀವು ಅಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನು ರಚನೆ ಮಾಡಿರಿ. ಇದಂ ಹಿ ಪುಂಸಸ್ತಪಸ ಶ್ರುತಸ್ಯ ವಾ ಶಿಷ್ಟಸ್ಯ ಸೂಕ್ತಸ್ಯ ಬುದ್ಧದತ್ತಯೋ ಅವಿಪ್ಲುತೋರ್ಥಃ ಕವಿಭಿರ್ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ನಾವು ಪುರುಷರು ಏನು ತಪಸ್ಸನ್ನು ಆಚರಣೆ ಮಾಡುತ್ತಾರೆ, ತಾವು ಏನು ದಾನವನ್ನು ಮಾಡುತ್ತಾರೆ, ತಾವು ಏನು ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ, ಅವೆಲ್ಲದಕ್ಕೂ ಕೂಡ ಮುಖ್ಯವಾದಂತಹ ಅರ್ಥ ಅಂತಂದರೆ ಭಗವಂತನ ಗುಣಗಳನ್ನು ವರ್ಣನೆ ಮಾಡೋದೇ. ಹಾಗಾಗಿ ನೀವು ಆ ಭಗವಂತನ ಗುಣಗಳನ್ನು ಕೀರ್ತನೆ ಮಾಡಿ ಆ ಗುಣಗಳನ್ನು ಪ್ರತಿಪಾದನೆ ಮಾಡುವಂತಹ ಗ್ರಂಥವನ್ನು ರಚನೆ ಮಾಡಿರಿ. ಯಾರು ಭಗವಂತನ ಸೇವೆಯನ್ನು ಮಾಡುತ್ತಾರೆಯೋ ಅವರು ಮತ್ತೆ ಸಂಸಾರಕ್ಕೇನೆ ಬರೋದಿಲ್ಲ. ನವೇ ಜನೋ ಜಾತು ಕಥಂಚನ ವ್ರಜೇತ್ ಮುಕುಂದ ಸೇವ್ಯನ್ಯ ವದಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಂಗ್ಯುಪಗೂಹಿತಂ ಪುನಃ ವಿಹಾತುಮಿಚ್ಛೇನ್ ರಸಗ್ರಹೀ ಜನಃ. ಒಂದು ವೇಳೆ ಸಂಸಾರಕ್ಕೆ ಬಂದರೂ ಕೂಡ ಅವರು ಮತ್ತೆ ಭಗವಂತನ ಧ್ಯಾನದಲ್ಲಿಯೇ ಆಸಕ್ತರಾಗಿರುತ್ತಾರೆ ಹೊರತು ಬೇರೆಯವರಂತೆ ವಿಷಯಾಸಕ್ತರಾಗೋದಿಲ್ಲ. ಒಂದು ಸಲ ಭಗವಂತನ ಪಾದಗಳ ಸೇವೆಯನ್ನು ಮಾಡೋದನ್ನು ಪ್ರಾರಂಭ ಮಾಡಿದರೆ ಆ ಜನ್ಮದಲ್ಲಿ
ಆಗದೇ ಇದ್ದರೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ಭಗವಂತನ ಸೇವೆಯನ್ನೇ ಮಾಡೋದರಲ್ಲಿ ಆಸಕ್ತರಾಗುತ್ತಾರೆ ಹೊರತು ಆ ಭಗವಂತನ ಸೇವೆಯನ್ನು ಬಿಡೋದಕ್ಕೆ ಅವರು ಸಿದ್ಧರಾಗೋದಿಲ್ಲ. ಹಾಗಾಗಿ ನೀವು ಅಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನು ರಚನೆ ಮಾಡಿರಿ ಎಂಬುದಾಗಿ ಹೇಳಿ, ಭಕ್ತಿ ಅಂತನ್ನೋದೇ ಪ್ರಧಾನವಾದದ್ದು, ಆ ಭಕ್ತಿಯನ್ನು ಮಾಡಿದರೆ ಭಗವಂತನ ಅನುಗ್ರಹ ಅಂತನ್ನೋದು ಆಗೇ ಆಗುತ್ತದೆ ಅಂತನ್ನುವಂತಹ ವಿಷಯದಲ್ಲಿ ನಾನೇ ಉದಾಹರಣೆ ಆಗಿದ್ದೇನೆ ಎಂಬುದಾಗಿ ತಮ್ಮದೇ ಆದಂತಹ ವೃತ್ತಾಂತವನ್ನು ನಾರದರು ತಿಳಿಸಿಕೊಡುತ್ತಾರೆ. ನಾನು ಹಿಂದಿನ ಕಲ್ಪದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದ್ದೆ. ದಾಸಿಯ ಮಗನಾಗಿ ಹುಟ್ಟಿದಾಗ ನನ್ನ ತಾಯಿ ಅನೇಕ ಬ್ರಾಹ್ಮಣರ ಮನೆಗಳಲ್ಲಿ ತಾನು ಸೇವೆಯನ್ನು ಮಾಡುತ್ತಾ ಇದ್ದಳು. ಒಂದು ಸಂದರ್ಭದಲ್ಲಿ ಸನ್ಯಾಸಿಗಳೆಲ್ಲರೂ ಕೂಡ, ಅನೇಕ ಜನ ಸನ್ಯಾಸಿಗಳು, ಪರಮಹಂಸ ಸನ್ಯಾಸಿಗಳು ತಾವು ಚಾತುರ್ಮಾಸ್ಯಕ್ಕೆ ಅಂತ ಹೇಳಿಬಿಟ್ಟು ಆ ಮಳೆಗಾಲ ವರ್ಷಾಕಾಲದ ಸಂದರ್ಭದಲ್ಲಿ ಚಾತುರ್ಮಾಸ್ಯ ವ್ರತಕ್ಕೆ ಬಂದು ಕೂತಾಗ ಪ್ರತಿದಿನವೂ ಕೂಡ ನನ್ನ ತಾಯಿ ಮತ್ತು ನಾನು ಅವರ ಸೇವೆಯನ್ನು ಮಾಡುತ್ತಾ ಇದ್ದಿ. ಅವರ ಏನು ಭೋಜನವನ್ನು ಮಾಡುತ್ತಾರೆ ಆ ಉಚ್ಚಿಷ್ಟವನ್ನು ತೆಗೆಯುತ್ತಾ ಇದ್ದಿ ಮತ್ತು ಅವರು ಭೋಜನವಾದ ಮೇಲೆ ಅವರ ಅನುಮತಿಯನ್ನು ಪಡೆದು ನಾವು ಅವರು ಎಂತಹ ಆಹಾರವನ್ನು ಸ್ವೀಕಾರ ಮಾಡುತ್ತಾ ಇದ್ದರೋ ಅಂತಹ ಶುದ್ಧವಾದಂತಹ ಆಹಾರವನ್ನೇ ಸ್ವೀಕಾರ ಮಾಡುತ್ತಾ ಇದ್ದಿ. ಮತ್ತು ಅವರು ಪ್ರತಿದಿನವೂ ಕೂಡ ಆ ಚಾತುರ್ಮಾಸ್ಯದ ಕಾಲದಲ್ಲಿ ಭಗವಂತನ ಅನೇಕ ಕಥೆಗಳನ್ನು ವರ್ಣಿಸುತ್ತಾ ಇದ್ದರು. ಆ ಕಥೆಗಳನ್ನು ಕೇಳುತ್ತಾ ಇರುವಂತಹ ನನಗೆ ಭಗವಂತನಲ್ಲಿ ನಿಧಾನವಾಗಿ ಭಕ್ತಿ ಅಂತನ್ನೋದು ಹುಟ್ಟಿತು. ಹಾಗೆ ಆ ಚಾತುರ್ಮಾಸ್ಯ ಕಾಲ ಅಂತನ್ನೋದು ಮುಗಿದ ಮೇಲೆ ಅವರು ಆ ಊರನ್ನು ಬಿಟ್ಟು ಹೊರಡಬೇಕಾದಾಗ ನನ್ನ ಮೇಲೆ ಕರುಣೆಯಿಂದಾಗಿ ಭಗವಂತನ ತತ್ವವನ್ನು ಉಪದೇಶವನ್ನು ಮಾಡಿ, ಈ ಭಗವಂತನ ತತ್ವವನ್ನು ನಿತ್ಯದಲ್ಲೂ ಕೂಡ ಧ್ಯಾನಿಸುತ್ತಾ ಇರು ಎಂಬುದಾಗಿ ಈ ರೀತಿಯಾಗಿ ಅನುಗ್ರಹವನ್ನು ಮಾಡಿ ಹೋದರು. ಹಾಗೆ ಕೆಲವು ದಿನ ಕಳೆದ ಮೇಲೆ ನನ್ನ ತಾಯಿ ವಿಧಿವಶಲಾದಳು. ಒಂದು ದಿನ ಗೋವುಗಳನ್ನು ಮೇಯಿಸೋದಕ್ಕಾಗಿ ಅಂತ ಕರೆದುಕೊಂಡು ಹೋದಾಗ ಒಂದು ಸರ್ಪ ಬಂದು ನನ್ನ ತಾಯಿ ಕಚ್ಚಿತು. ಆಗ ಆಕೆಯು ಮರಣವನ್ನು ಹೊಂದಿದ್ದಳು. ಆದರೆ ನನಗೆ ಯಾವುದೇ ವಿಧವಾದಂತಹ ದುಃಖವಾಗಲಿಲ್ಲ. ಯಾಕೆಂತಂದರೆ ನಾರದರು ಆ ಚಾತುರ್ಮಾಸ್ಯದ ಕಾಲದಲ್ಲಿ ಆ ಎಲ್ಲ ಸನ್ಯಾಸಿಗಳ ಉಪದೇಶವನ್ನು ಚೆನ್ನಾಗಿ ಕೇಳಿದ್ದರು. ಈ ಸಂಸಾರದ ಬಂಧ ಅಂತನ್ನೋದು ಅದು ಕೇವಲ ಭಗವಂತನೇ ಆ ಒಂದು ಸಂಬಂಧವನ್ನು ಹಾಕಿರುತ್ತಾನೆ. ಯಾವ ರೀತಿಯಾಗಿ ಒಂದು ಸರೋವರದಲ್ಲಿ ಅನೇಕ ಪ್ರಾಣಿಗಳು ನೀರು ಕುಡಿಯೋದಕ್ಕಾಗಿ ಅಂತ ಸೇರುತ್ತವೆ, ಮತ್ತು ಆ ಪ್ರಯೋಜನ ಅಂತನ್ನೋದು ಮುಗಿದ ಮೇಲೆ ಮತ್ತೆ ಅವರಿಗೆ ವಿಯೋಗ ಅಂತನ್ನೋದು ಆಗುತ್ತದೆ. ಹಾಗೆ ಯಾವುದೋ ಒಂದು ಪ್ರಯೋಜನದಿಂದಾಗಿ ಎಲ್ಲರೂ ಬಂಧು ಬಾಂಧವರ ಒಂದು ರೂಪದಲ್ಲಿ ಒಂದು ಕಡೆಗೆ ಸೇರಿರುತ್ತಾರೆ, ಮತ್ತೆ ಅವರ ವಿಯೋಗ ಅಂತನ್ನೋದು ಆಗೇ ಆಗುತ್ತದೆ. ಅದು ಅನಿವಾರ್ಯ. ಹಾಗಾಗಿ ಅದರಲ್ಲಿ ಹೆಚ್ಚು ಆಸಕ್ತಿ ಮಾಡಬಾರದು ಅಂತನ್ನೋದು ಅವರಿಗೆ ಗೊತ್ತಿತ್ತು. ಆ ಉಪದೇಶಗಳಿಂದಾಗಿ ಕೇವಲ ಅದನ್ನು ಶ್ರವಣ ಮಾಡದೇನೆ ಅದನ್ನು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿದ್ರು. ಹಾಗಾಗಿ ಅವರಿಗೆ ದುಃಖವಾಗಲಿಲ್ಲ. ಭಗವಂತ ನನ್ನ ಮೇಲೆ ಮಾಡಿದಂತಹ ಅನುಗ್ರಹವೇ ಎಂಬುದಾಗಿ ತಿಳಿದರು. ಯಾಕೆಂತಂದರೆ ತಾಯಿಯ ಜೊತೆಗೇನೇ ಇದ್ದರೆ ನನಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ತಾಯಿಯನ್ನು ಬಿಟ್ಟು ನಾನು ಅರಣ್ಯಕ್ಕೆ ಹೋಗಿ ಭಗವಂತನ ಧ್ಯಾನ ಮಾಡೋದಕ್ಕೆ ಆಗೋದಿಲ್ಲ. ಈಗ ಭಗವಂತನ ಇದು ಅನುಗ್ರಹವೇ ಆಯಿತು ಎಂಬುದಾಗಿ ಭಾವಿಸಿ ತಾವು ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ಅಲ್ಲಿಂದ ಅನೇಕ ಜನಪದಗಳನ್ನು, ಗ್ರಾಮಗಳನ್ನು, ಅನೇಕ ಪಟ್ಟಣಗಳನ್ನು ದಾಟಿ, ಅನೇಕ ವನಗಳನ್ನು ಕೂಡ ದಾಟಿ ಒಂದು ಅರಣ್ಯಕ್ಕೆ ಬಂದಿದ್ದಾರೆ. ತಾವು ಒಬ್ಬರೇ ಇದ್ದಾರೆ. ಬಹಳ ಚಿಕ್ಕ ವಯಸ್ಸು, ಪಂಚಹಾಯನ ಎಂಬುದಾಗಿ ಹೇಳುತ್ತಾರೆ. ಒಂದು 5 ವರ್ಷದ ಬಾಲಕ. ಅಷ್ಟು ಸಣ್ಣ ವಯಸ್ಸಿನಲ್ಲಿ, ಅಥವಾ ಒಂದು 3-4 ವರ್ಷ ಕಳೆದಿದ್ದರೂ ಕೂಡ 10 ವರ್ಷದ ಒಳಗಿನ ಬಾಲಕನೇ, ಅಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಘೋರವಾದಂತಹ ಅರಣ್ಯದಲ್ಲಿ ಬಂದಿದ್ದಾರೆ. ಅನೇಕ ಪಟ್ಟಣಗಳನ್ನು, ಜನಪದಗಳನ್ನು ದಾಟಿದರೂ ಕೂಡ ಅಲ್ಲಿ ಯಾವ ಮೋಹಕ್ಕೂ ಕೂಡ ವಶರಾಗಲಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನು ಅವೆಲ್ಲ ನೋಡಿದರೆ ಇಂತಹ ಬಿಲ್ಡಿಂಗ್ಸ್ಗಳಲ್ಲಿ ನಾವೂ ಇರಬೇಕು, ಇಂತಹ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಎಂಬುದಾಗಿ ನಮಗೂ ಆಸೆ ಅಂತ ಹುಟ್ಟುತ್ತದೆ. ಅಲ್ಲಿ ಮೋಹಿತರಾಗುತ್ತೇವೆ. ಆದರೆ ಅವರು ಯಾವ ಮೋಹಕ್ಕೂ ಕೂಡ ಒಳಗೆ ಆಗದೇನೆ ಅವರು ಅರಣ್ಯಕ್ಕೆ ಬಂದಿದ್ದಾರೆ. ಘೋರವಾದಂತಹ ಅರಣ್ಯ, ಅನೇಕ ಭಯಂಕರವಾದಂತಹ ಸಿಂಹ ಮೊದಲಾದಂತಹ ಅನೇಕ ಪ್ರಾಣಿಗಳು ಅಲ್ಲಿ ಸಂಚರಿಸುತ್ತಾ ಇದೆ. ಆದರೂ ಕೂಡ ಅವರು ಯಾವ ಭಯಕ್ಕೂ ಕೂಡ ಒಳಗಾಗದೇನೆ ಅಲ್ಲಿ ಬಹಳ ದಿನವಾಗಿತ್ತು, ಏನೂ ಆಹಾರವನ್ನು ಕೂಡ ಸ್ವೀಕಾರ ಮಾಡಿರಲಿಲ್ಲ. ಬಹಳ ದೂರದ ಪ್ರಯಾಣವನ್ನು ಮಾಡಿ ಬಂದಿದ್ದಾರೆ. ಹಾಗಾಗಿ ಹಸಿವೆ ಆಗುತ್ತಾ ಇತ್ತು. ಅಲ್ಲಿ ಸ್ನಾನಾದಿಗಳನ್ನು ಒಂದು ಸರೋವರದಲ್ಲಿ ಆಚರಿಸಿ ಅಲ್ಲಿ ಏನು ಹಣ್ಣು ಹಂಪಲು ಏನು ಸಿಗುತ್ತದೆಯೋ ಅದನ್ನು ಸ್ವೀಕಾರ ಮಾಡಿ ಭಗವಂತನ ಧ್ಯಾನವನ್ನು ಮಾಡುತ್ತಾ ಇದ್ದಾರೆ. ಯಾವ ರೀತಿಯಾಗಿ ಮುನಿಗಳು, ಸನ್ಯಾಸಿಗಳು ಉಪದೇಶವನ್ನು ಮಾಡಿದರೋ ಹಾಗೆ ಆ ಭಗವತ್ತತ್ವವನ್ನು ಧ್ಯಾನಿಸುತ್ತಾ ಇದ್ದಾರೆ. ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ವೃತಚೇತಸಃ ಉತ್ಕಂಠಾಶ್ರುಕುಲ ಕಲಾಕ್ಷಸ್ಯ ಹೃದಯಾಸೀನ್ಮೇಷನೈರ್ಹರಿ. ಈ ರೀತಿಯಾಗಿ ನಾನು ಭಗವಂತನ ಧ್ಯಾನವನ್ನು ಮಾಡುತ್ತಾ ಕೂತರೆ ನನ್ನ ಮೈಯೆಲ್ಲ ರೋಮಾಂಚನೆ ಆಯಿತು. ಮಹಾ ಸುಖ ಅಂತನ್ನೋದು ಆ ಭಕ್ತಿಯಿಂದಾಗಿ ನನ್ನ ಮನಸ್ಸು
ನಿರ್ಮಲವಾಯಿತು. ಬಹಳ ಸಂತೋಷ ಅಂತನ್ನೋದು ಉಂಟಾಗಿದೆ. ಉತ್ಕಂಠದಿಂದಾಗಿ, ಆ ಪ್ರೀತಿಯಿಂದಾಗಿ ನನ್ನ ಕಣ್ಣಲ್ಲಿ ನೀರು ಬರತೊಡಗಿತು. ನಿಧಾನವಾಗಿ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನೆ. ಹೀಗೆ ಪ್ರೇಮಾತಿಭಾರ ನಿರ್ಭಿನ್ನ ಪುಳಕಾಂಗೋತಿ ನಿರ್ವೃತಃ ಆನಂದ ಸಂಪ್ಲವೇ ಲೀನಃ ನಾಪಶ್ಯಂ ಉಭಯಂ ಮುನೆ. ಹಾಗೆ ಆನಂದ ಸಾಗರದಲ್ಲಿ ಮಗ್ನವಾದಂತೆ ನನಗೆ ಅನಿಸುತ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ನನಗೆ ಭಗವಂತನನ್ನು ಬಿಟ್ಟು ಎರಡನೇ ವಸ್ತುವೇ ನನಗೆ ಕಾಣಿಸಲಿಲ್ಲ. ಪ್ರಪಂಚವನ್ನೇ ಮರೆತು ಬಿಟ್ಟಿದ್ದೆ. ಇದು ಭಗವಂತನ ಭಕ್ತಿಯ ಒಂದು ಮಹಾತ್ಮೆ. ಯಾರು ಈ ರೀತಿಯಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾರೆಯೋ ಹೆಚ್ಚ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ಎಂಬುದಾಗಿ ಶ್ರುತಿಗಳು ತಿಳಿಸುವಂತೆ ಭಗವಂತನಲ್ಲಿ ಇಂತಹ ದೃಢವಾದಂತಹ ಭಕ್ತಿಯನ್ನು ಮಾಡಿದರೆ ಬೇರೆ ವಸ್ತುವೇ ಅವರಿಗೆ ಕಾಣಿಸೋದಿಲ್ಲ. ಅಂತಹ ಭಕ್ತಿಯಲ್ಲಿ ನಾನು ಲೀನನಾಗಿದ್ದೆ. ಆಗ ನನ್ನ ಮನಸ್ಸಿನಲ್ಲಿ ಯಾವ ಸುಖವನ್ನು ಉಂಟು ಮಾಡುವಂತಹ ಯಾವ ರೂಪವಿತ್ತೋ ಅದು ಒಮ್ಮಿಂದೊಮ್ಮೆ ಕಾಣಿಸದೇ ಹೋಯಿತು. ನನ್ನ ಹೃದಯದಲ್ಲಿ ಆ ಭಗವಂತನ ನಿರ್ಮಲವಾದಂತಹ ಅತ್ಯಂತ ಸುಂದರವಾದಂತಹ ರೂಪ ಅಂತನ್ನೋದು ಅಭಿವ್ಯಕ್ತವಾಗಿತ್ತು. ಆದರೆ ಸ್ವಲ್ಪ ಹೊತ್ತು ಆದ ನಂತರ ಆ ರೂಪ ಅಂತನ್ನೋದು ಕಾಣಿಸದೇ ಹೋಯಿತು. ಆಗ ನನಗೆ ಬಹಳ ದುಃಖ ಅಂತನ್ನೋದು ಆಯಿತು. ಮತ್ತೆ ಆ ಪರಮಾತ್ಮನ ರೂಪವನ್ನು ನೋಡಬೇಕು ಅಂತ ಅನೇಕ ಪ್ರಯತ್ನಗಳನ್ನು ಮಾಡಿದೆ. ನನ್ನ ಮನಸ್ಸನ್ನು ಮತ್ತೆ ಧಾರಣೆಯನ್ನು ಮಾಡಿದೆ. ಧ್ಯಾನ ಮಾಡೋದಕ್ಕಾಗಿ ಅಂತ ಕುಳಿತೆ. ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ನನಗೆ ಆ ಭಗವಂತನ ರೂಪ ಮತ್ತೆ ಕಾಣಿಸಲೇ ಇಲ್ಲ. ಆಗ ಆಕಾಶವಾಣಿ ಅಂತನ್ನೋದು ಆಯಿತು. ನನಗೆ ಗೋಚರವಾಗದೇ ಇರುವಂತಹ ಆ ವಾಣಿ ನನಗೆ ಆಕಾಶವಾಣಿ ಅಂದು ಆಗಿ ಹೇಳುತ್ತಾ ಇದೆ, ಇನ್ನು ಈ ಜನ್ಮದಲ್ಲಿ ನಿನಗೆ ನನ್ನ ಒಂದು ರೂಪದ ದರ್ಶನ ಅಂತನ್ನೋದು ಆಗೋದಿಲ್ಲ. ಯಾರ ಮನಸ್ಸು ಇನ್ನೂ ಪೂರ್ಣವಾಗಿ ಶುದ್ಧವಾಗಿರೋದಿಲ್ಲವೋ ಅವರಿಗೆ ನಾನು ದರ್ಶನವನ್ನು ಕೊಡೋದಿಲ್ಲ. ಹಾಗಾಗಿ ಇನ್ನು ಈ ಜನ್ಮದಲ್ಲಿ ನಿನಗೆ ದರ್ಶನವಾಗೋದಿಲ್ಲ. ಆದರೆ ನೀನು ನನ್ನ ಧ್ಯಾನವನ್ನು ಮಾಡಿದ್ದಿ, ಭಕ್ತಿಯಿಂದಾಗಿ ನನ್ನ ಸ್ಮರಣೆಯನ್ನು ಮಾಡಿದ್ದಿ. ಆದ್ದರಿಂದಾಗಿ ನಾನು ನಿನಗೆ ಜನ್ಮಾಂತರದಲ್ಲಿ ನೀನು ಬ್ರಹ್ಮದೇವರ ಮಗನಾಗಿ ಹುಟ್ಟುತ್ತೀಯ. ಆಗ ನಿನಗೆ ನಾನು ನನ್ನ ದರ್ಶನವನ್ನು ಕೊಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಈಗ ಮತ್ತೆ ತೋರಿಸಿದ್ದೀರಲ್ಲ ಒಂದು ಸಲ ಭಗವಂತ ತಾನು ಅಭಿವ್ಯಕ್ತನಾದಲ್ಲ ಅಂತಂದರೆ, ಸಕೃದ್ಯದ್ ದರ್ಶಿತಂ ರೂಪಂ ಏತತ್ ಕಾಮಾಯತೇನಘ, ನಿನಗೆ ನನ್ನ ರೂಪದಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಕು ಎಂಬುದಾಗಿ ಒಂದು ಸಲ ತೋರಿಸಿದ್ದೇನೆ. ಆದರೆ ಇನ್ನ ಮೇಲೆ ಈ ಜನ್ಮದಲ್ಲಿ ನಿನಗೆ ದರ್ಶನವಾಗೋದಿಲ್ಲ. ಹಾಗಾಗಿ ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಆಸಕ್ತಿಯನ್ನು ಬಿಟ್ಟು ಸಜ್ಜನರ ಸೇವೆಯನ್ನು ಮಾಡುತ್ತಾ ಇರೋ. ನೀನು ಹಿಂದನೂ ಕೂಡ ಸಜ್ಜನರ ಸೇವೆಯನ್ನು ಮಾಡಿ ನನ್ನಲ್ಲಿ ಭಕ್ತಿಯನ್ನು ಹೊಂದಿದ್ದೀಯಾ. ಇನ್ನೂ ವಿಶೇಷವಾಗಿ ಸೇವೆಯನ್ನು ಮಾಡು, ನನ್ನ ಭಕ್ತಿಯನ್ನು ಮಾಡುತ್ತಾ ಇರೋ. ನಿನಗೆ ಜನ್ಮಾಂತರದಲ್ಲಿ ನಾನು ನಿನಗೆ ದರ್ಶನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಆ ಆಕಾಶವಾಣಿ ಅಂತನ್ನೋದು ಉಪರತವಾಯಿತು. ಅನಂತರದಲ್ಲಿ ನಾಮಾನ್ಯನಂತಸ್ಯ ಗತತ್ರಪಃ ಪಟನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂ ಪರ್ಯಟನ್ ತುಷ್ಟಮನಾಗತ ಸ್ಪೃಹ ಕಾಲಂ ಪ್ರತೀಕ್ಷನ್ ಅಪಟೋ ವಿಮತ್ಸರಃ. ಆಮೇಲೆ ನಾರದರು ತಾವು ಭಗವಂತನ ನಾಮಗಳನ್ನು ಸ್ಮರಿಸುತ್ತಾ ಯಾವ ವಿಷಯದಲ್ಲೂ ಕೂಡ ಸಂಘವನ್ನು ಮಾಡದೇನೆ ಎಲ್ಲ ಭೂಮಿಯಲ್ಲಿಯೂ ಕೂಡ ಸಂಚರಿಸುತ್ತಾ ತಮ್ಮ ಅಂತ್ಯಕಾಲ ಮರಣಕಾಲ ಅಂತನ್ನೋದು ಯಾವಾಗ ಬರುತ್ತಾ ಇತ್ತು ಎಂಬುದಾಗಿ ಪ್ರತೀಕ್ಷೆಯನ್ನು ಮಾಡುತ್ತಾ ಇದ್ದರು. ಆ ಕಾಲ ಅಂತನ್ನೋದು ಬಂದೇ ಬಂತು. ಆಗ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ನ್ಯಪತತ್ ಪಾಂಚಭೌತಿಕ, ಪಾಂಚಭೌತಿಕವಾದಂತಹ ಶರೀರವನ್ನು ತ್ಯಾಗ ಮಾಡಿದ್ದಾರೆ. ಕಲ್ಪಾಂತಿ ಇದಮಾದಾಯ ಶಯಾನೇಭ್ಯ ಸುಧನ್ವತಃ ಶಿಶಯಿಷ್ಣೋ ಅನುಪ್ರಾಣಂ ವಿವೇಶಾಂತರಹಂ ವಿಭೋ. ಆನಂತರದಲ್ಲಿ ಆ ಕಲ್ಪದ ಅಂತ್ಯಕಾಲದಲ್ಲಿ ಪರಮಾತ್ಮ ಎಲ್ಲ ಲೋಕಗಳನ್ನು ಕೂಡ ಲಯ ಮಾಡುವಂತಹ ಕಾಲದಲ್ಲಿ ಪರಮಾತ್ಮ ಎಲ್ಲ ಲೋಕಗಳನ್ನು ಕೂಡ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ. ಅನಂತರದಲ್ಲಿ ಮತ್ತೆ ಆ ಸೃಷ್ಟಿಯನ್ನು ಮಾಡಬೇಕು ಅಂತನ್ನುವಂತಹ ಇಚ್ಛೆ ಬಂದಾಗ ಎಲ್ಲ ಲೋಕಗಳನ್ನು ಕೂಡ ಹೊರಗೆ ಹಾಕಿದ್ದಾನೆ. 1000 ಯುಗಗಳ ಪರ್ಯಂತವಾಗಿ ಲಯಕಾಲ, ಅನಂತರದಲ್ಲಿ ಸೃಷ್ಟಿ ಮಾಡಬೇಕು ಎಂಬುದಾಗಿ ಪರಮಾತ್ಮ ಇಚ್ಛೆ ಮಾಡಿ ಸೃಷ್ಟಿಯನ್ನು ಮಾಡಿದ್ದಾನೆ. ಆಗ ಮರೀಚಿ ಮೊದಲಾದಂತಹ ಋಷಿಗಳು ಅವರೆಲ್ಲರೂ ಕೂಡ ಪರಮಾತ್ಮನ ನಾಭಿಕಮಲದಿಂದಾಗಿ ಹುಟ್ಟಿದಂತಹ ಬ್ರಹ್ಮದೇವರಿಂದಾಗಿ, ಮರೀಚಿ ಮೊದಲಾದಂತಹ ಋಷಿಗಳು ಹಾಗೂ ನಾನು ಅವರೆಲ್ಲರೂ ಕೂಡ ಬ್ರಹ್ಮದೇವರಿಂದಾಗಿ ಹುಟ್ಟಿದ್ದೇವೆ. ಈ ರೀತಿಯಾಗಿ ನಾನು ಒಂದು ಪೂರ್ವಕಲ್ಪದಲ್ಲಿ ನಡೆದಂತಹ ವೃತ್ತಾಂತವೂ ಕೂಡ ನನಗೆ ಭಗವಂತನ ಅನುಗ್ರಹದಿಂದಾಗಿ ಸ್ಮರಣೆಗೆ ಇತ್ತು. ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದಾಗಿ ನನಗೆ ಆ ಒಂದು ಪೂರ್ವಕಲ್ಪದ ವೃತ್ತಾಂತದ ಸ್ಮರಣೆ ಅಂತನ್ನೋದಿದೆ, ಅದರ ವಿಸ್ಮರಣೆ ಅಂತನ್ನೋದು ಆಗಲಿಲ್ಲ. ಆಗಿನಿಂದ ನಾನು ದೇವದತ್ತ ಅನ್ನುವಂತಹ ವೀಣೆಯನ್ನು ಸ್ವೀಕಾರ ಮಾಡಿ ಎಲ್ಲ ಕಡೆಗೂ ಕೂಡ ಸಂಚರಿಸುತ್ತಾ ಅದನ್ನು ವಾದಿಸುತ್ತಾ ಭಗವಂತನ ಗುಣಗಾನವನ್ನು ಮಾಡುತ್ತಾ ಇದ್ದೇನೆ. ಜಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರಮಾಹ ಆಹೂತ ಇವಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ನಾನು ಈ ರೀತಿಯಾಗಿ ವೀಣಾವಾದನೆಯನ್ನು ಮಾಡಿ ನಾನು ಪರಮಾತ್ಮನನ್ನು
ಗುಣಗಾನ ಮಾಡುತ್ತಾ ಇದ್ದರೆ ಪರಮಾತ್ಮನು ಓಡಿ ಬಂದು ನನಗೆ ದರ್ಶನವನ್ನು ಕೊಡುತ್ತಾ ಇದ್ದಾನೆ. ಯಾವ ರೀತಿಯಾಗಿ ನಾವು ಯಾರಿಗಾದರೂ ಆಹ್ವಾನ ಕೊಟ್ಟರೆ ಅವರು ಬೇಗನೆ ಬಂದು ನಮ್ಮ ಜೊತೆಗೆ ಇರಬೇಕೋ ಹಾಗೆ ಪರಮಾತ್ಮ ಆಹೂತ ಇವಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ನಾನು ಯಾವಾಗ ಸ್ಮರಣೆ ಮಾಡುತ್ತೇನೆಯೋ ಆಗ ಪರಮಾತ್ಮ ನನ್ನ ಮನಸ್ಸಿನಲ್ಲಿ ನನಗೆ ದರ್ಶನವನ್ನು ಕೊಡುತ್ತಾ ಇದ್ದಾನೆ. ಹೀಗೆ ಪರಮಾತ್ಮ ನನ್ನ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ಆ ಭಗವಂತನ ಭಕ್ತಿಯನ್ನು ಮಾಡಿದ್ದರಿಂದಾಗಿ ನನಗೆ ಇಂತಹ ಮಹಾಫಲ ಅಂತ ಅನ್ನೋದು ಲಭಿಸಿದೆ. ಹಾಗಾಗಿ ಎಲ್ಲ ಸಜ್ಜನರಿಗೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಹ, ಭಗವಂತನ ವಿಶೇಷವಾದಂತಹ ಮಹಿಮೆಗಳನ್ನು ಪ್ರತಿಪಾದನೆ ಮಾಡುವಂತಹ ಆ ಗ್ರಂಥವನ್ನು ರಚನೆ ಮಾಡಿರಿ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ನಾರದರು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಅನಂತರದಲ್ಲಿ ವೇದವ್ಯಾಸ ದೇವರು ತಾವು ಆ ಬ್ರಹ್ಮನದಿಯಾದಂತಹ ಸರಸ್ವತಿ ನದಿಯ ತಟದಲ್ಲಿ ಕೂತು, ಅಲ್ಲಿ ಶಮ್ಯಾಪ್ರಾಸ ಎಂಬುದಾಗಿ ಒಂದು ಆಶ್ರಮವಿದೆ. ಆ ಆಶ್ರಮದ ಸಮೀಪದಲ್ಲಿ ಕೂತು ನಾರದರು ಹೇಳಿದಂತಹ ವಿಷಯವನ್ನು ವಿಚಾರ ಮಾಡುತ್ತಾ ಇದ್ದಾರೆ. ನಾನು ಎಲ್ಲ ಜನರಿಗೂ ಕೂಡ ಅನರ್ಥದ ಉಪಶಮ ಅಂತ ಅನ್ನೋದು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರೇನೆ ಆಗುತ್ತದೆ. ಆದರೆ ಅದು ಜನರಿಗೆ ಗೊತ್ತಿಲ್ಲ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷಜೆ ಲೋಕಸ್ಯ ಜಾನತೋ ವಿದ್ವಾಂಸ್ ಚಕ್ರೇ ಸಾತ್ವತ ಸಂಹಿತ. ಹಾಗಾಗಿ ಯಾವ ಜನರಿಗೆ ಭಗವಂತನ ಭಕ್ತಿ ಅಂತನ್ನೋದೇ ಎಲ್ಲ ಅನರ್ಥಗಳಿಗೂ ಕೂಡ ಉಪಶಮವಾಗಿದೆ ಎಂಬುದಾಗಿ ಗೊತ್ತಿಲ್ಲವೋ ಅಂತಹ ಜನರಿಗೆ ಅದನ್ನು ತಿಳಿಸಿಕೊಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಈ ಸಾತ್ವತ ಸಂಹಿತೆ ಭಾಗವತವನ್ನು ರಚನೆ ಮಾಡಿದ್ದಾರೆ. ಇಂತಹ ಭಾಗವತವನ್ನು ಶ್ರವಣೆ ಮಾಡುತ್ತಾ ಇದ್ದರೆ ಭಗವಂತನಲ್ಲಿ ಕೂಡಲೇ ಭಕ್ತಿ ಅಂತನ್ನೋದು ಹುಟ್ಟುತ್ತದೆ. ಯಾವ ಭಕ್ತಿಯಿಂದಾಗಿ ಶೋಕ ದುಃಖ ಅಂತನ್ನೋದು ಮೋಹ ಅಂತನ್ನೋದು ಎಲ್ಲವೂ ಕೂಡ ಪರಿಹಾರವಾಗುತ್ತದೆಯೋ ಅಂತಹ ಶ್ರೇಷ್ಠವಾದಂತಹ ಭಕ್ತಿ ಅಂತನ್ನೋದು ಹುಟ್ಟುತ್ತದೆ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಸಂಹಿತೆಯನ್ನು ರಚನೆ ಮಾಡಿ ವೇದವ್ಯಾಸ ದೇವರು ಆ ಭಾಗವತವನ್ನು ಶುಕಾಚಾರ್ಯರಿಗೆ ಅದನ್ನು ಉಪದೇಶವನ್ನು ಮಾಡಿದರು. ಆಗ ಶೌನಕರು ಮತ್ತೆ ಕೇಳಿದರು, ಹಿಂದೆ ಮಾಡಿದಂತಹ ಪ್ರಶ್ನೆಯನ್ನೇ ಮತ್ತೆ ಸ್ವಲ್ಪ ವಿಶೇಷವಾಗಿ ಈಗ ಮಾಡುತ್ತಾ ಇದ್ದಾರೆ. ಶುಕಾಚಾರ್ಯರು ಯಾವ ವಿಷಯದಲ್ಲೂ ಕೂಡ ಸಂಘವನ್ನೇ ಮಾಡೋದಿಲ್ಲ, ಆಸಕ್ತಿಯನ್ನೇ ತೋರೋದಿಲ್ಲ, ಎಲ್ಲವನ್ನೂ ಕೂಡ ಉಪೇಕ್ಷಿಸುತ್ತಾರೆ. ಹಾಗಾಗಿ ಅಂತಹ ಶುಕಾಚಾರ್ಯರು ಇಂತಹ ಬೃಹತ್ತಾದಂತಹ ಸಾತ್ವತ ಸಂಹಿತೆಯನ್ನು ಅವರು ಶ್ರವಣವನ್ನಾದರೂ ಹೇಗೆ ಮಾಡಿದರು? ಯಾಕಂದರೆ ಆತ್ಮಾರಾಮರವರು ತಾವು ತಮ್ಮಲ್ಲಿ ಏನೇ ತಮ್ಮ ಭಗವಂತನ ಧ್ಯಾನವನ್ನು ಮಾಡುತ್ತಾ ಸಂತೃಪ್ತರಾಗಿರುತ್ತಾರೆ. ಹಾಗಾಗಿ ಇಂತಹ ಭಾಗವತವನ್ನು ಶ್ರವಣ ಮಾಡೋದರಲ್ಲಿ ಅವರು ಹೇಗೆ ಪ್ರವೃತ್ತರಾದರು ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಬೇರೆ ಎಲ್ಲಿಯೂ ಕೂಡ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಭಗವಂತನ ಗುಣಗಳಲ್ಲಿ ಮಾತ್ರ ಅವರಿಗೆ ಆಸಕ್ತಿ ಇತ್ತು. ಅಂತಹ ಶ್ರೇಷ್ಠವಾದಂತಹ ಗುಣಗಳನ್ನು ಹೊಂದಿದ್ದಾನೆ ಪರಮಾತ್ಮ. ಇತ್ತಂಭೂತ ಗುಣೋ ಹರಿಹಿ. ಹಾಗಾಗಿ ಯಾವ ಪ್ರಯೋಜನವಿಲ್ಲದೇ ಇದ್ದರೂ ಕೂಡ ಕೇವಲ ಭಗವಂತನ ಪ್ರಸಾದಕ್ಕಾಗಿಯೇ ಅವರು ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾರೆ. ಅಂತಹ ಭಗವಂತನ ಗುಣಗಳಿಂದಾಗಿ ಆಕರ್ಷಿತರಾಗಿ ಇಂತಹ ಭಾಗವತವನ್ನು ಶುಕಾಚಾರ್ಯರು ಅಧ್ಯಯನವನ್ನು ಮಾಡಿದರು ಅಂತ ಈ ರೀತಿಯಾಗಿ ಹೇಳಿ, ಇನ್ನು ಪರೀಕ್ಷಿತ್ ರಾಜನ ಜನ್ಮ ಹಾಗೂ ಕರ್ಮ, ಅವನ ಜನ್ಮ ಹೇಗಾಯಿತು, ಅವನು ಇಂತಹ ಕರ್ಮಗಳನ್ನು ಮಾಡಿದ್ದಾನೆ, ಅವೆಲ್ಲವನ್ನು ಕೂಡ ಹೇಳೋದಕ್ಕಾಗಿ ಯಾವ ಚರಿತ್ರೆಯಲ್ಲಿ ಯಾವ ಕಥೆಯಲ್ಲಿ ಕೃಷ್ಣನ ಒಂದು ವಿಶೇಷವಾದಂತಹ ಮಹಿಮೆ ಅಂತ ಅನ್ನೋದು ಬರುತ್ತದೆಯೋ ಅದನ್ನು ಹೇಳೋದಕ್ಕಾಗಿ ಪ್ರಾರಂಭ ಮಾಡುತ್ತಾರೆ. ಯಾವಾಗ ಕೌರವ ಪಾಂಡವರ ಯುದ್ಧದಲ್ಲಿ ಅನೇಕ ಜನ ಕೌರವರು ದುರ್ಯೋಧನಾದಿ ಅನೇಕ ಅಸುರರೆಲ್ಲರೂ ಕೂಡ ವೀರಗತಿಯನ್ನು ಹೊಂದಿದ ಮೇಲೆ ಆಗ ಅವರೆಲ್ಲರೂ ಕೂಡ ಭೀಮಸೇನ ದೇವರ ಗದೆಯಿಂದಾಗಿ ತೊಡೆಯನ್ನು ಮತ್ತು ಬಾಹುಗಳನ್ನು ಎಲ್ಲವನ್ನೂ ಕೂಡ ಮುರಿದುಕೊಂಡು ಬಿದ್ದಿದ್ದಾರೆ. ಆಗ ದುರ್ಯೋಧನನು ತೊಡೆಯನ್ನು ಮುರಿದುಕೊಂಡು ಬಿದ್ದಾಗ ಅಲ್ಲಿ ಅಶ್ವತ್ಥಾಮಾಚಾರ್ಯರು ಹೋಗುತ್ತಾರೆ. ಅಶ್ವತ್ಥಾಮಾಚಾರ್ಯರು ಹೋಗಿ ದುರ್ಯೋಧನನಿಗೆ ಕೇಳುತ್ತಾರೆ, ನಿನಗೆ ಏನು ಇಚ್ಛೆ ಇದೆ ಹೇಳು, ಅದನ್ನು ನಾನು ಪೂರ್ಣ ಮಾಡೇ ಮಾಡುತ್ತೇನೆ ಎಂಬುದಾಗಿ ಕೇಳಿದಾಗ ಅದಕ್ಕೆ ದುರ್ಯೋಧನನು ಹೇಳುತ್ತಾನೆ, ನೋಡು, ಪಾಂಡವರ ವಂಶವನ್ನು ನಿರ್ವಂಶವನ್ನಾಗಿ ಮಾಡಬೇಕು, ಅವರ ಸಂತಾನವನ್ನು ಎಲ್ಲವನ್ನೂ ಕೂಡ ನೀನು ಸಂಹಾರ ಮಾಡಿಬಿಡಬೇಕು ಎಂಬುದಾಗಿ, ಅವರ ವಂಶವನ್ನು ನಿರ್ವಂಶವನ್ನಾಗಿ ಮಾಡು, ಮತ್ತು ನನ್ನ ವಂಶವನ್ನು ನೀನು ಬೆಳೆಸು, ಅಂದರೆ ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆದು ನನ್ನ ವಂಶವನ್ನು ನೀನು ಬೆಳೆಸಬೇಕು ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಅಶ್ವತ್ಥಾಮಾಚಾರ್ಯರು ಸರಿ ಎಂಬುದಾಗಿ ಈ ರೀತಿಯಾಗಿ ವಚನವನ್ನು ಕೊಟ್ಟಿದ್ದಾರೆ, ಅವಶ್ಯವಾಗಿ ಮಾಡುತ್ತೇನೆ ಅಂತ. ಆಗ ಒಂದು ದಿನ ಅವರು ಒಂದು ಗಿಡದ ಕೆಳಗೆ ವಿಶ್ರಾಂತಿಯನ್ನು ಸ್ವೀಕಾರ ಮಾಡುತ್ತಾ ತಾವು ವಿಚಾರ ಮಾಡುತ್ತಾ ಇದ್ದಾರೆ, ಈ ಪಾಂಡವರ ಮಕ್ಕಳನ್ನು ಎಲ್ಲವನ್ನೂ ಕೂಡ ಹೇಗೆ ಸಂಹಾರ ಮಾಡಬೇಕು. ಅಲ್ಲೆಲ್ಲ ಭೀಮಸೇನ ದೇವರು, ಅರ್ಜುನ ಅಂತಹ ಮಹಾರಥರು ಇದ್ದಾರೆ, ಮಹಾಯೋದ್ಧರು ಇದ್ದಾರೆ. ಹಾಗಾಗಿ ಅವರ ಜೊತೆಗೆ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ನಾನು ಅವರ ಮಕ್ಕಳನ್ನು ಗೆಲ್ಲೋದು ಸಾಧ್ಯವಿಲ್ಲ. ಹಾಗಾಗಿ ಹೇಗೆ ಅವರ ಮಕ್ಕಳನ್ನೆಲ್ಲವನ್ನು ಕೂಡ ಸಂಹಾರ ಮಾಡೋದು ಎಂಬುದಾಗಿ ಈ ರೀತಿಯಾಗಿ
ವಿಚಾರವನ್ನು ಮಾಡುತ್ತಾ ಇರುವಾಗ ಆಗ ಆ ಗಿಡದ ಮೇಲೆ ಕಾಗಿಗಳ ಮರಿಗಳೆಲ್ಲವೂ ಕೂಡ ಇದ್ದವು. ಕಾಗಿಯು ಬೇರೆ ಕಡೆಗೆ ಹೋಗಿತ್ತು. ಅದೇ ಸಂದರ್ಭದಲ್ಲಿ ಅಲ್ಲೊಂದು ಉಳೂಕ ಅಂತಂದರೆ ಔಲ್ ಅದು ಬಂದು ಆ ಎಲ್ಲ ಕಾಗಿಗಳ ಮರಿಯನ್ನು ಕೂಡ ತಿಂದು ಮಲ್ಕೊಂಡಿತ್ತು ಆ ಎಲ್ಲ ಮರಿಗಳು. ಆಗ ಅವುಗಳನ್ನು ಸಂಹಾರ ಮಾಡಿಬಿಟ್ಟಿದೆ. ಇದನ್ನು ನೋಡಿ ತಾನು ವಿಚಾರ ಮಾಡಿದ, ನಾನು ಯಾಕೆ ಹೀಗೆ ಮಾಡಬಾರ್ದು, ನಾನು ಕೂಡ ಇಷ್ಟೆಲ್ಲ ಶ್ರಮಪಟ್ಟು ಯುದ್ಧವಾಡಿ ಅವರನ್ನು ಸಂಹಾರ ಮಾಡೋದು ಯಾಕೆ, ಅವರು ಮಲಗಿದಂತಹ ಸಂದರ್ಭದಲ್ಲಿ ನಾನು ಅವರನ್ನು ಸಂಹಾರ ಮಾಡಿಬಿಡುತ್ತೇನೆ ಅಂತ ಈ ರೀತಿಯಾಗಿ ತಾನು ವಿಚಾರವನ್ನು ಮಾಡಿ ಆ ಎಲ್ಲ ಪಾಂಡವರೆಲ್ಲರೂ ಕೂಡ ಪಾಂಡವರ ಮಕ್ಕಳೆಲ್ಲರೂ ಕೂಡ ಶಿಬಿರದಲ್ಲಿ ಮಲಗಿದ್ದಾರೆ. ಇನ್ನು ಇಷ್ಟು ದಿನ ಶಿಬಿರದಲ್ಲಿ ಏನೇ ಪಾಂಡವರು ಕೂಡ ಮಲಗುತ್ತಾ ಇದ್ದರು. ಇನ್ನು ಯುದ್ಧವಾಯಿತಲ್ಲ, ಇನ್ನು ಯುದ್ಧ ಮುಗೀತಲ್ಲ ಅಂತ ಹೇಳಿಬಿಟ್ಟು ಪಾಂಡವರು ಬೇರೆ ಕಡೆಗೆ ಮಲಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಅಲ್ಲಿಗೆ ಬಂದು ಅವರೆಲ್ಲ ಮಕ್ಕಳನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ಅಸ್ತ್ರಗಳನ್ನು ಹಾಕಿ ತಾವು ಸಂಹಾರ ಮಾಡಿಬಿಟ್ಟಿದ್ದಾರೆ. ಆಗ ಅಲ್ಲಿ ಒಬ್ಬ ದೂತನು ಅಲ್ಲಿಂದ ಹೇಗೋ ಒಂದು ಮಾಡಿ ತಪ್ಪಿಸಿಕೊಂಡು ಬಂದು ಪಾಂಡವರಿಗೆ ಆ ಸುದ್ದಿಯನ್ನು ತಿಳಿಸಿಕೊಟ್ಟಿದ್ದಾನೆ. ಆಗ ದ್ರೌಪದಿ ದೇವಿಯು ಬಹಳ ವಿಲಾಪವನ್ನು ಮಾಡುತ್ತಾ ಇದ್ದಾಳೆ. ನನ್ನ ಮಕ್ಕಳನ್ನು ಕಳೆದುಕೊಂಡಿದ್ದೇನೆ ಎಂಬುದಾಗಿ ಆ ವಿಲಾಪವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಏನು ಮಾಡಬೇಕು ಎಂಬುದಾಗಿ ತಾನು ವಿಚಾರ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಭೀಮಸೇನ ದೇವರು ದ್ರೌಪದಿ ದೇವಿಗೆ ತಾನು ಸಾಂತ್ವನೆಯನ್ನು ಮಾಡುತ್ತಾನೆ. ನೀನು ಏನು ವಿಚಾರವನ್ನು ಮಾಡಬೇಡ, ನಾನು ಆ ಅಶ್ವತ್ಥಾಮಾಚಾರ್ಯರನ್ನು ನಿಗ್ರಹವನ್ನು ಮಾಡಿ ಅವನನ್ನು ಕಳೆದುಕೊಂಡು ಬರುತ್ತೇನೆ ಎಂಬುದಾಗಿ ಅಶ್ವತ್ಥಾಮಾಚಾರ್ಯರನ್ನು ಬೆನ್ನು ಹಟ್ಟಿ ಹೋಗಿದ್ದಾರೆ ಭೀಮಸೇನ ದೇವರು. ಆ ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರ ಒಂದು ಭಯದಿಂದಾಗಿ ತಾವು ಮುಂದಕ್ಕೆ ಓಡಿ ಹೋಗುತ್ತಾ ಇದ್ದಾರೆ. ಹಿಂದೆ ಭೀಮಸೇನ ದೇವರು ಹೋಗುತ್ತಾ ಇದ್ದಾರೆ. ಹೀಗೆ ಎಷ್ಟು ಬಹಳ ಹೊತ್ತು ಆದ ಮೇಲೆ ಅಶ್ವತ್ಥಾಮಾಚಾರ್ಯರ ವಾಹನ ಅಶ್ವ ಅಂತ ಅನ್ನೋದು ಅದು ಶಾಂತವಾಯಿತು. ಇನ್ನು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅಶ್ವತ್ಥಾಮಾಚಾರ್ಯರು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಯದೇನೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಆಗ ಕೃಷ್ಣ ಹೇಳುತ್ತಾನೆ ಅರ್ಜುನನಿಗೆ, ಅರ್ಜುನ ನೀನೂ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡು ಎಂಬುದಾಗಿ ಹೇಳಿದಾಗ ಅರ್ಜುನನೂ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡುತ್ತಾನೆ. ಒಂದು ಬ್ರಹ್ಮಾಸ್ತ್ರವೇ ಅದೊಂದು ಆಟಮ್ ಬಾಂಬ್ ಇದ್ದಂತೆ. ಆ ಒಂದು ಬ್ರಹ್ಮಾಸ್ತ್ರವೇ ಸಮಸ್ತ ಜಗತ್ತಿನ ನಾಶವನ್ನು ಮಾಡಬೇಕಾದರೆ ಎರಡು ಬ್ರಹ್ಮಾಸ್ತ್ರಗಳ ಘರ್ಷಣೆಯಾಯಿತು ಅಂದರೆ ಸಮಸ್ತ ಲೋಕಗಳು ಕೂಡ ಕ್ಷಯವಾಗುತ್ತದೆ. ಹಾಗಾಗಿ ಅಂತಹ ಹಾನಿ ಅಂತ ಅನ್ನೋದು ಆಗಬಾರದು ಎಂಬುದಾಗಿ ಆ ಎರಡು ಬ್ರಹ್ಮಾಸ್ತ್ರಗಳ ಮಧ್ಯದಲ್ಲಿ ವೇದವ್ಯಾಸ ದೇವರು ಪ್ರಕಟವಾಗಿ ಅವರನ್ನು ಬೈಯುತ್ತಾ ಇದ್ದಾರೆ. ಇಂತಹ ಬ್ರಹ್ಮಾಸ್ತ್ರಗಳನ್ನು ಲೋಕದ ಹಿತಕ್ಕಾಗಿ ನೀವು ಪ್ರಯೋಗವನ್ನು ಮಾಡಬೇಕು, ಲೋಕದ ಕ್ಷಯಕ್ಕಾಗಿ ನೀವು ಮಾಡೋದು ಸರಿಯಲ್ಲ. ನಿಮ್ಮಂತಹ ಜ್ಞಾನಿಗಳು ಇಂತಹ ಕೆಟ್ಟ ಕಾರ್ಯವನ್ನು ಮಾಡಬಾರದು. ಹಾಗಾಗಿ ನೀವು ನಿಮ್ಮ ಬಾಣಗಳನ್ನು ಅಸ್ತ್ರಗಳನ್ನು ಉಪಸಂಹಾರ ಮಾಡಿಕೊಳ್ಳ್ರಿ ಅಂತ ಆದೇಶವನ್ನು ಮಾಡಿದಾಗ ಅರ್ಜುನ ತನ್ನ ಬಾಣವನ್ನು ತನ್ನ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿಕೊಂಡಿದ್ದಾನೆ. ಆದರೆ ಅಶ್ವತ್ಥಾಮಾಚಾರ್ಯರಿಗೆ ಉಪಸಂಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಅಂತಂದರೆ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಚರ್ಯ ಅಂತನ್ನೋದು ತಾವು ಕಳೆದುಕೊಂಡಿದ್ದರು. ತಾವು ಹುಟ್ಟಿದಾಗಿನಿಂದಲೂ ಕೂಡ ವಿವಾಹವನ್ನೇ ಮಾಡಿಕೊಂಡಿಲ್ಲ. ಹಾಗಾಗಿ ನಿತ್ಯ ಬ್ರಹ್ಮಚರ್ಯ. ಹಾಗಿದ್ರೂ ಕೂಡ ಯಾವಾಗ ದುರ್ಯೋಧನನಿಗೆ ನಿನ್ನ ಹೆಂಡತಿಯಲ್ಲಿ ನಾನು ಮಕ್ಕಳನ್ನು ಪಡೆಯುತ್ತೇನೆ ಎಂಬುದಾಗಿ ವಚನವನ್ನು ಕೊಟ್ಟರು, ಕೇವಲ ವಚನದಿಂದಲೇ ತಾವು ಬ್ರಹ್ಮಚರ್ಯವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಇಂದಿನ ಜನ ಆ ಬ್ರಹ್ಮಚರ್ಯವನ್ನು ಎಷ್ಟು ನಿಷ್ಠೆಯಿಂದಾಗಿ ಪರಿಪಾಲನೆ ಮಾಡಬೇಕು ಅಂತನ್ನೋದನ್ನು ನಾವು ಕಲಿಯಬೇಕು. ಕೇವಲ ವಚನದಿಂದಲೇ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿದ್ದಾರೆ. ಇಂದಿನ ಜನರ ಒಂದು ಪರಿಸ್ಥಿತಿ ಅಂತೂ ಹೇಳೋದೇ ಅವಶ್ಯಕವಿಲ್ಲ. ಹಾಗಾಗಿ ಆಗ ಅಶ್ವತ್ಥಾಮಾಚಾರ್ಯರಿಗೆ ಅದನ್ನು ಉಪಸಂಹಾರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಕೃಷ್ಣನ ಆದೇಶದಂತೆ ಅರ್ಜುನನೇ ಆ ಬ್ರಹ್ಮಾಸ್ತ್ರವನ್ನು ಕೂಡ ತಾನು ಉಪಸಂಹಾರ ಮಾಡಿಕೊಂಡಿದ್ದಾನೆ. ಆಗ ವೇದವ್ಯಾಸ ದೇವರು ಹೇಳುತ್ತಾರೆ, ನೋಡು ಅಶ್ವತ್ಥಾಮ, ನೀನು ಭೀಮಸೇನ ದೇವರ ಕೈಯಲ್ಲಿ ಸೋತಿದ್ದಿ. ನೀನು ಯಾವಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ಯೋ ಹಾಗೆ ನಿನ್ನ ಸೋಲು ಅಂತನ್ನೋದು ನಿಶ್ಚಿತವಾಗಿದೆ. ಹಾಗಾಗಿ ನಿನ್ನ ಒಂದು ಶಿರಸ್ಸಿನಲ್ಲಿ, ನಿನ್ನ ಒಂದು ಹಣೆಯಲ್ಲಿ ಏನು ದಿವ್ಯವಾದಂತಹ ಮಣಿ ಇದೆ ಅದನ್ನು ಕಿತ್ತಿಕೊಡು ಎಂಬುದಾಗಿ ಹೇಳಿದಾಗ ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರಿಗೆ ಆ ಮಣಿಯನ್ನು ಕಿತ್ತಿಕೊಟ್ಟಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಎಲ್ಲ ಕಥೆ ಅಂತನ್ನೋದು ಮಹಾಭಾರತದಲ್ಲಿ ಬಂದಿದೆ. ಆದರೆ ಭಾಗವತದಲ್ಲಿ ಬೇರೆಯೇ ಕಥೆ ಅಂತನ್ನೋದು ಬರುತ್ತದೆ. ಈ ರೀತಿಯಾಗಿ ಅಶ್ವತ್ಥಾಮಾಚಾರ್ಯರು ಆ ಪಾಂಡವರ ಮಕ್ಕಳನ್ನು ಸಂಹಾರ ಮಾಡಿದಾಗ ಅರ್ಜುನನು ಆ ಅಶ್ವತ್ಥಾಮಾಚಾರ್ಯರನ್ನು ಬೆನ್ನಟ್ಟಿ ಹೋದಂತೆ ಇಲ್ಲಿ ಕಥೆ ಅಂತನ್ನೋದು ಬಂದಿದೆ. ಅರ್ಜುನನು ಬೆನ್ನಟ್ಟಿಸಿಕೊಂಡು ಹೋಗುತ್ತಾನೆ. ಆಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಎರಡೂ ಅಸ್ತ್ರಗಳನ್ನು ಅರ್ಜುನನು ತಾನು ಉಪಸಂಹಾರವನ್ನು ಮಾಡಿಕೊಂಡು ತಾನು ಅಶ್ವತ್ಥಾಮಾಚಾರ್ಯರನ್ನು ಬಂಧಿಸಿ ದ್ರೌಪದಿಯ ಹತ್ತಿರ ಕರೆದುಕೊಂಡು ಬರುತ್ತಾನೆ. ಆಗ ಬಂದಾಗ ಆ ಮಣಿಯನ್ನು ಕಿತ್ತಿ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ಕೃಷ್ಣ ಹೇಳುತ್ತಾನೆ. ಆ ಅರ್ಜುನನ ಒಂದು ಧರ್ಮವನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಕೃಷ್ಣ ಸಂಹಾರ ಮಾಡು ಅಶ್ವತ್ಥಾಮಾಚಾರ್ಯರನ್ನು, ಆತ ತಾಯಿ
ಸಣ್ಣ ಸಣ್ಣ ಶಿಶುಗಳನ್ನು ಮಲಗಿದಾಗ ಸಂಹಾರ ಮಾಡಿದ್ದಾನೆ. ಇಂತಹ ಶತ್ರುವನ್ನು ಪರಿತ್ಯಾಗ ಮಾಡೋದು ಸರಿಯಲ್ಲ ಎಂಬುದಾಗಿ ತಾನು ಹೇಳಿದಾಗ ಅರ್ಜುನನು ಸರಿ ಅಂತ ನೋಡೋಣ ಅಂತ ಹೇಳಿಬಿಟ್ಟು ದ್ರೌಪದಿ ದೇವಿಯ ಹತ್ತಿರ ಕರೆದುಕೊಂಡು ಬಂದಿದ್ದಾನೆ. ಆಗ ದ್ರೌಪದಿ ದೇವಿ ಹೇಳುತ್ತಾ ಇದ್ದಾಳೆ, ಮೊದಲಿಗೆ ಅಶ್ವತ್ಥಾಮಾಚಾರ್ಯರು ಬಂದ ಕೂಡಲೇ ದ್ರೌಪದಿ ದೇವಿ ಅಶ್ವತ್ಥಾಮಾಚಾರ್ಯರಿಗೆ ನಮಸ್ಕಾರ ಮಾಡುತ್ತಾ ಇದ್ದಾಳೆ. ಬ್ರಾಹ್ಮಣರು ಮನೆಗೆ ಬಂದಿದ್ದಾರೆ, ಅದರಲ್ಲಿಯೂ ಕೂಡ ಗುರುಪುತ್ರರು, ದ್ರೋಣಾಚಾರ್ಯರಂತಹ ಗುರುಗಳ ಪುತ್ರರು. ಹಾಗಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಇವರನ್ನು ಬಂಧಿಸಬೇಡ್ರಿ, ಇವರನ್ನು ಬಂಧನದಿಂದಾಗಿ ವಿಮುಕ್ತಿಗೊಳಿಸರಿ ಎಂಬುದಾಗಿ ದ್ರೌಪದಿ ದೇವಿ ಹೇಳುತ್ತಾ ಇದ್ದಾರೆ. ಅಂತಂದರೆ ಅವಳ ಮಕ್ಕಳನ್ನು ಸಂಹಾರ ಮಾಡಿದಂತಹ ಯಾವ ಪುರುಷ ಮುಂದೆ ಇದ್ದಾಗ ಅವರ ಮೇಲೆ ದ್ವೇಷವನ್ನು ಮಾಡದೇನೆ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತಂದರೆ ಆಕೆಯ ಔದಾರ್ಯ ಅಂತ ಅನ್ನೋದು ಎಷ್ಟು ಹೆಚ್ಚಾಗಿತ್ತು ಎಂಬುದಾಗಿ ನಾವು ತಿಳಿಯಬಹುದು. ಆಗ ದ್ರೌಪದಿ ದೇವಿ ಹೇಳುತ್ತಾ ಇದ್ದಾಳೆ, ನೀವು ಇವರನ್ನು ಸಂಹಾರ ಮಾಡಬೇಡ್ರಿ. ಯಾಕೆ ಅಂತಂದರೆ ಇವರು ಗುರುಪುತ್ರರು, ನಿಮಗೆ ಬ್ರಹ್ಮಹತ್ಯೆ ಮಾಡಿದಂತಹ ಒಂದು ಪಾಪ ಅಂತ ಅನ್ನೋದು ಬರುತ್ತದೆ. ಗುರುಗಳೇ ತಮ್ಮ ಸುತನ ರೂಪದಲ್ಲಿ ಇದ್ದಾರೆ, ಆತ್ಮಾವೈ ಪುತ್ರನಾಮಾಸಿ ಎಂಬುದಾಗಿ ಶ್ರುತಿ ಇದೆ. ಹಾಗಾಗಿ ಆ ಗುರುಗಳ ಅಂಶನೇ ಪುತ್ರನಾಗಿರುತ್ತಾನೆ. ಹಾಗಾಗಿ ಆ ಗುರುಹತ್ಯೆಯೂ ಮಾಡಿದಂತಹ ನಿಮಗೆ ಪಾಪ ಬರುತ್ತದೆ. ಹಾಗಾಗಿ ಇವರನ್ನು ಸಂಹಾರ ಮಾಡಬೇಡ್ರಿ, ಇವರನ್ನು ಬಿಟ್ಟು ಬಿಡ್ರಿ. ಅದಷ್ಟೇ ಅಲ್ಲದೆ ಅಶ್ವತ್ಥಾಮಾಚಾರ್ಯರ ತಾಯಿ, ದ್ರೋಣಾಚಾರ್ಯರ ಹೆಂಡತಿ ಕೃಪಿ, ತಾನು ಇನ್ನೂ ಜೀವಂತವಾಗಿ ಇದ್ದಾಳೆ. ಆ ಮಕ್ಕಳನ್ನು ಕರೆದುಕೊಂಡರೆ ಆ ಉದರ ವೇದನೆ ಅಂತನ್ನೋದು ಏನು ಅಂತನ್ನೋದು ನನಗೆ ಗೊತ್ತು. ಹಾಗಾಗಿ ಅವಳ ತಾಯಿಯೂ ಕೂಡ ಆ ಶೋಕವನ್ನು ಪಡೋದು ಬೇಡ. ಹಾಗಾಗಿ ಆ ಬ್ರಹ್ಮಬಂಧುವನ್ನು ಬಿಟ್ಟು ಬಿಡ್ರಿ, ಆ ಬ್ರಾಹ್ಮಣನನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ಈ ರೀತಿಯಾಗಿ ದ್ರೌಪದಿ ದೇವಿ ಹೇಳಿದಾಗ ಧರ್ಮರಾಜ ಮತ್ತು ನಕುಲ ಸಹದೇವರು ಅವರೆಲ್ಲರೂ ಕೂಡ ಆ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಭೀಮಸೇನ ದೇವರು ಮಾತ್ರ ಹೇಳುತ್ತಾ ಇದ್ದಾರೆ, ಇಲ್ಲ, ತತ್ರಾಹ ಮರ್ಷಿತೋ ಭೀಮಃ ತಸ್ಯ ಶ್ರೇಯಾನ್ ವದಸ್ಮೃತಃ ನಭರ್ತು ಆತ್ಮನಷ್ಟಾರ್ಥೆ ಯೋಹನ್ ಸುಪ್ತಾನ್ ಶಿಶೂನ್ ಮೃತ. ಕೇವಲ ಯಾವ ಪ್ರಯೋಜನ ಇಲ್ಲದೆ ವ್ಯರ್ಥವಾಗಿ ಸಣ್ಣ ಮಲಗಿದಂತಹ ಶಿಶುಗಳನ್ನು ಸಂಹಾರ ಮಾಡಿದ್ದಾರೆ, ಇವರನ್ನು ಬಿಡೋದು ಬೇಡ, ಸಂಹಾರ ಮಾಡಲೇಬೇಕು ಎಂಬುದಾಗಿ ಭೀಮಸೇನ ದೇವರು ಹೇಳಿದ್ದಾರೆ. ಆಗ ಅರ್ಜುನನಿಗೆ ಏನು ಮಾಡಬೇಕೋ ಗೊತ್ತಾಗುತ್ತಾ ಇಲ್ಲ. ಆಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಮುಖವನ್ನು ನೋಡಿದ್ದಾನೆ. ಆಗ ಪರಮಾತ್ಮ ಹೇಳುತ್ತಾ ಇದ್ದಾನೆ, ಹೌದು, ಎರಡೂ ಮಾತುಗಳನ್ನು ನಾನೇ ಹೇಳಿದ್ದೇನೆ. ಬ್ರಹ್ಮಬಂಧುರ್ ನಹಂತವ್ಯ ಆತತಾಯಿ ವದಾರ್ಹಣಃ, ಬ್ರಾಹ್ಮಣರ ಸಂಹಾರವನ್ನು ಮಾಡಬಾರದು ಎಂಬುದಾಗಿಯೂ ನಾನು ಹೇಳಿದ್ದೇನೆ. ಮತ್ತು ಆತತಾಯಿಯಾದಂತಹ ಅಂದರೆ ಯಾರು ಶಿಶುಗಳನ್ನು ಸಂಹಾರ ಮಾಡಿರುತ್ತಾರೆ, ವಿಷವನ್ನು ಕೊಟ್ಟು ಸಂಹಾರ ಮಾಡಿರುತ್ತಾರೆ, ಬೆಂಕಿಯನ್ನು ಹಚ್ಚಿ ಸಂಹಾರ ಮಾಡಿರುತ್ತಾರೆ, ಅಂತಹವರನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಕೂಡ ನನ್ನ ವಚನವೇ ಇದೆ. ಎರಡೂ ಕೂಡ ನನ್ನ ವಚನವೇ ಆಗಿದೆ. ಹಾಗಾಗಿ ಎರಡನ್ನೂ ಕೂಡ ಪರಿಪಾಲನೆ ಮಾಡು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ. ನನಗೆ ಮತ್ತು ದ್ರೌಪದಿ ದೇವಿಗೆ ಪ್ರಿಯವಾದದ್ದನ್ನೂ ಮಾಡು, ಭೀಮಸೇನ ದೇವರಿಗೆ ಪ್ರಿಯವಾದದ್ದನ್ನೂ ಮಾಡು, ಎರಡನ್ನೂ ಕೂಡ ಪರಿಪಾಲನೆ ಮಾಡು ಅಂತ ಹೇಳಿದಾಗ ಅರ್ಜುನನಿಗೆ ಆ ಭಗವಂತನ ಆಂತರ್ಯ ಅಂತ ಅನ್ನೋದು ತಿಳಿಯುತ್ತದೆ. ಅಂತಂದರೆ ಬ್ರಾಹ್ಮಣರನ್ನು ಸಂಹಾರ ಮಾಡು ಅಂತ ಹೇಳುತ್ತಾ ಇದ್ದಾರೆ, ಸಂಹಾರ ಮಾಡಬೇಡ ಅಂತಲೂ ಹೇಳುತ್ತಾ ಇದ್ದಾರೆ. ಇದರ ಅರ್ಥವೇನು ಅಂತಂದರೆ ಬ್ರಾಹ್ಮಣರ ಸಂಹಾರ ಅಂತಂದರೆ ಅವರನ್ನು ಊರಿಂದ ಹೊರಗೆ ಹಾಕೋದು. ಬಂಧನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪನಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾಣ್ಯೋಸ್ತಿ ದೈಹಿಕ. ಬ್ರಾಹ್ಮಣರನ್ನು ಸಂಹಾರ ಮಾಡೋದು ಅಂತಂದರೆ ಅವರನ್ನು ಬಂಧಿಸಿ ಹಾಕೋದು, ಅಥವಾ ಅವರಲ್ಲಿರುವಂತಹ ದ್ರವಿಣವನ್ನು ಸಂಪತ್ತನ್ನು ತೆಗೆದುಕೊಂಡು ಬಿಡೋದು. ಸ್ಥಾನಾನ್ ನಿರ್ಯಾಪನಂ, ಅವರ ಗ್ರಾಮದಿಂದಾಗಿ ಅವರನ್ನು ಹೊರಗೆ ಹಾಕೋದು. ಇದೇ ಬ್ರಾಹ್ಮಣರಿಗೆ ಮಾಡುವಂತಹ ವಧ, ಹೊರತು ದೈಹಿಕವಾಗಿ ಸಂಹಾರ ಮಾಡಬೇಕಾಗಿಲ್ಲ. ಹಾಗಾಗಿ ಅವರ ಮಣಿಯನ್ನು ಕಿತ್ತಿಕೊಂಡು ಆ ಅಶ್ವತ್ಥಾಮಾಚಾರ್ಯರನ್ನು ಊರ ಹೊರಗೆ ಹಾಕಿದ್ದಾರೆ ಅಂತನ್ನುವಂತಹ ಕಥೆ ಇಲ್ಲಿ ಭಾಗವತದಲ್ಲಿ ಬಂದಿದೆ. ಮತ್ತು ಹಾಗಾದರೆ ಆ ಮಹಾಭಾರತಕ್ಕೂ ಮತ್ತು ಭಾಗವತಕ್ಕೂ ಸ್ವಲ್ಪ ವಿರೋಧ ಬಂತಲ್ಲ, ಇದನ್ನು ಕೂಡಿಸಿಕೊಳ್ಳೋದು ಹೇಗೆ ಅಂತಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ನಮಗೆ ಒಂದೇ ಮಾತಿನಲ್ಲಿ ವಿರೋಧವನ್ನು ಪರಿಹಾರ ಮಾಡುತ್ತಾ ಇದ್ದಾರೆ. ಸ್ವಾಪ್ನೋಯಂ, ಎಲ್ಲ ಕತೆ ಅರ್ಜುನ ಬೆನ್ನು ಹತ್ತಿರಿಸಿಕೊಂಡು ಹೋದಂತೆ ಇದೆಲ್ಲ ಏನು ಕತೆ ಭಾಗವತದಲ್ಲಿ ಬಂದಿದೆ, ಇದು ಸ್ವಪ್ನದಲ್ಲಿ ಅಶ್ವತ್ಥಾಮಾಚಾರ್ಯರು ನೋಡಿದ್ದಾರೆ. ಅವರನ್ನು ಸಂಹಾರ ಮಾಡೋದಕ್ಕಿಂತಲೂ ಪೂರ್ವದಲ್ಲಿಯೇ ಅಶ್ವತ್ಥಾಮಾಚಾರ್ಯರಿಗೆ ಈ ರೀತಿಯಾಗಿ ದುಸ್ವಪ್ನವಾಗಿದೆ, ಸ್ವಪ್ನದಲ್ಲಿ ಸೂಚನೆಯಾಗಿದೆ. ಸ್ವಪ್ನದಲ್ಲಿ ಹೇಗೆ ಆಗುತ್ತದೆ ಅದು ಸೂಚಕವಾಗಿ ಬರುತ್ತದೆ ಹೊರತು ಹೇಗೆ ಆಗುತ್ತದೆಯೋ ಹಾಗೇ ಬರೋದಿಲ್ಲ. ಈಗ ಚಿತ್ರಗಳನ್ನು ತೆಗೆಯುತ್ತಾ ಇರುತ್ತಾರೆ, ಅಲ್ಲಿ ಬೇರೆ ಪುರುಷರನ್ನಿಟ್ಟು ಆ ಒಂದು ಅರ್ಥ ಬರುವಂತೆ ಆ ಚಿತ್ರವನ್ನು ತೆಗೆಯುತ್ತಾರೆ. ಹಾಗೆ ಸ್ವಪ್ನ ಅಂತನೂ ಸೂಚಕವಾಗಿದೆ ಹೊರತು ಪೂರ್ಣವಾಗಿ ಹೇಗೆ ನಡೆಯುತ್ತದೆಯೋ ಹಾಗೆ ಬಂದಿಲ್ಲ. ಹಾಗಾಗಿ ಅರ್ಜುನ ಹೀಗೆ ಬೆನ್ನಟ್ಟಿಸಿಕೊಂಡು ಹೋದದ್ದು ಇವೆಲ್ಲವೂ ಕೂಡ ಸ್ವಪ್ನ. ನಿಜವಾಗಿ ನಡೆದದ್ದು ಭೀಮಸೇನ ದೇವರು ತಾವು ಅಲ್ಲಿ ಬೆನ್ನಟ್ಟಿಸಿಕೊಂಡು ಹೋಗಿ ಆ ಅಶ್ವತ್ಥಾಮಾಚಾರ್ಯರ ಮಣಿಯನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನುವಂತಹ ಕತೆ ಮಹಾಭಾರತದಲ್ಲಿ ಬಂದಿರುವಂತಹ ಕತೆ, ಅದು ನಿಜವಾಗಿ ನಡೆದದ್ದು ಅನ್ನುವಂತಹ ತತ್ವವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ನಡೆದ ಕಥೆಯನ್ನೇ ಹೇಳೋದು ಕಷ್ಟ, ಅವರ ಸ್ವಪ್ನದಲ್ಲಿ ನಡೆದಂತಹ, ಅವರ ಸ್ವಪ್ನದಲ್ಲಿ ಏನು ನೋಡಿದ್ದಾರೋ ಅದನ್ನೂ ಕೂಡ ಶ್ರೀಮದಾಚಾರ್ಯರು ಹೇಳಬೇಕು ಅಂತಂದರೆ ಅವರ ಸಾರ್ವಜ್ಞ. ಅಂತಹ ಕಥೆಯನ್ನು ಹೇಳಿದಂತಹ
ವೇದವ್ಯಾಸ ದೇವರ ಸಾರ್ವಜ್ಞ ಸರ್ವಜ್ಞತಮನ ಅಂತಹ ಆ ವೇದವ್ಯಾಸ ದೇವರ ಆ ಸಾರ್ವಜ್ಞವನ್ನು ನಾವು ತಿಳಿಯಬಹುದಾಗಿದೆ. ಈ ರೀತಿಯಾಗಿ ಆ ಪಾಂಡವರೆಲ್ಲರೂ ಕೂಡ ಶೋಕತಪ್ತರಾದಾಗ, ತಮ್ಮ ಮಕ್ಕಳ ವಿಯೋಗದಿಂದಾಗಿ ತಪ್ತರಾದಾಗ ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಉದ್ಬೋಧನೆ ಮಾಡಿ ಅವರ ಅಂತ್ಯಕ್ರಿಯೆಗಳನ್ನೆಲ್ಲವನ್ನು ಕೂಡ ಮಾಡೋದಕ್ಕಾಗಿ ಪ್ರಚೋದನೆಯನ್ನು ಮಾಡಿದ್ದಾನೆ. ಆಗ ದ್ರೌಪದಿ ದೇವಿಗೆ ಆ ಯುದ್ಧಭೂಮಿಯಲ್ಲಿ ಅನೇಕ ಜನ ಏನು ರಾಜರುಗಳು ಹಾಗೂ ದುಷ್ಟರು ಅವರೆಲ್ಲರೂ ಕೂಡ ಬಿದ್ದಿರುತ್ತಾರೆಯೋ ಅವರ ದೇಹಗಳನ್ನು ತೋರಿಸಿ ದ್ರೌಪದಿ ದೇವಿಗೆ ಹೇಳುತ್ತಾ ಇದ್ದಾನೆ, ನೋಡು ದ್ರೌಪದಿ, ನೀನು ನನ್ನ ಪಾದಗಳಲ್ಲಿ ಬಿದ್ದು ಅತ್ತಿದ್ದೀಯಲ್ಲ, ಆಗ ನಾನು ನಿನಗೆ ಪ್ರತಿಜ್ಞೆಯನ್ನು ಮಾಡಿದ್ದೆ, ನಿನಗೆ ಮಾತು ಕೊಟ್ಟಿದ್ದೆ, ನಿನ್ನ ಪತಿಯಾದಂತಹ ಭೀಮಸೇನ ದೇವರ ಗದೆಯಿಂದಾಗಿ ತೊಡೆಯನ್ನು ಎದೆಯನ್ನು ಮುರಿದುಕೊಂಡು ಬಿದ್ದಿರುವಂತಹ ದೇಹಗಳನ್ನು ನಿನಗೆ ತೋರಿಸುತ್ತೇನೆ ಅಂತ. ಈಗ ನೋಡು ಅವರೆಲ್ಲರೂ ಕೂಡ ಹೇಗೆ ಬಿದ್ದಿದ್ದಾರೆ, ಆ ದೇಹಗಳನ್ನು ಅಪ್ಪಿಕೊಂಡು ಅವರ ಸ್ತ್ರೀಯರು ಅವರ ಹೆಂಡಂದಿರೆಲ್ಲರೂ ಕೂಡ ಹೇಗೆ ಅಳುತ್ತಾ ಇದ್ದಾರೆ, ನೋಡು ನಿನ್ನ ಪತಿಯಾದಂತಹ ಭೀಮಸೇನ ದೇವರು ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದಾರೆ, ಹಾಗಾಗಿ ನೀನು ಹೆಚ್ಚು ದುಃಖವನ್ನು ಪಡಬೇಡ ಎಂಬುದಾಗಿ ಅವರೆಲ್ಲರಿಗೂ ಕೂಡ ಶೋಕವನ್ನು ಆ ಶೋಕದ ಕಾಲದಲ್ಲಿ ಹಿತವಚನಗಳನ್ನು ನುಡಿದು ಪರಮಾತ್ಮ ಅವರ ಶೋಕವನ್ನು ಸಾಂತ್ವನಗೊಳಿಸಿದ್ದಾನೆ. ಸಾಂತ್ವಯಾಮಾಸ ಮುನಿಭಿಹಿ ಹತಪುತ್ರಾನ್ ಶುಚಾರ್ಪಿತಾನ್ ಭೂತೇಶು ಕಾಲಸ್ಥಿಗತಿಂ ದರ್ಶಯನ್ ಅಪ್ರತಿಕ್ರಿಯಾಮ. ಆಗ ಪರಮಾತ್ಮ ಆ ಕಾಲದ ಗತಿ ಅಂತನ್ನೋದು ಯಾರೂ ಕೂಡ ಆ ಕಾಲದ ಗತಿಯನ್ನು ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ, ಅದನ್ನು ಪ್ರತಿಕ್ರಿಯೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗೋದಿಲ್ಲ ಅಂತನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಒಂದು ಮಾತನ್ನು ಭಾಗವತ ಬಹಳ ಪ್ರಧಾನವಾದಂತಹ ಸುಂದರವಾದಂತಹ ಮಾತನ್ನು ಹೇಳುತ್ತದೆ. ಘಾತಯಿತ್ವ ಸತೋ ರಾಜ್ಞಾ ಕಚಸ್ಪರ್ಶ ಹತಾಯುಷಃ. ಈ ಎಲ್ಲ ಕೌರವರೇನಿದ್ರೋ ಅವರು ಯುದ್ಧದಲ್ಲಿ ಸತ್ತಿದ್ದು, ಆಗ ಯುದ್ಧದಲ್ಲಿ ಏನು ಅಸ್ತ್ರಗಳಿಂದಾಗಿ ಗದೆಯಿಂದಾಗಿ ಸತ್ತಿದ್ದು ಅದು ಕೇವಲ ನಿಮಿತ್ತ ಮಾತ್ರವಂತೆ. ಅವರ ಆಯುಷ್ಯ ಯಾವಾಗ ಕ್ಷೀಣವಾಯಿತು ಅಂತಂದರೆ, ಯಾವಾಗ ದ್ರೌಪದಿ ದೇವಿಯ ಹೆರಳನ್ನು, ದ್ರೌಪದಿ ದೇವಿಯ ಕೂದಲನ್ನು ಮುಟ್ಟಿ ಅದನ್ನು ಎಳೆದುಕೊಂಡು ಬಂದರೋ ಅವರ ಒಂದು ಜಡೆಯನ್ನು ಮುಟ್ಟೋದರಿಂದಲೇ ಅವರ ಆಯುಷ್ಯವೆಲ್ಲವೂ ಕೂಡ ಕ್ಷೀಣವಾಯಿತಂತೆ. ಹಾಗೆ ಆ ದ್ರೌಪದಿ ದೇವಿಯ ಹೆರಳನ್ನು ಮುಟ್ಟೋದರಿಂದಲೇ ಆ ಗತಾಯುಷರಾದಂತಹ ಆಯುಷ್ಯವನ್ನು ಕಳೆದುಕೊಂಡಂತಹ ಆ ಎಲ್ಲ ಅಸುರರನ್ನು ದುಷ್ಟರನ್ನು ಪರಮಾತ್ಮ ಆ ಯುದ್ಧದಲ್ಲಿ ಸಂಹಾರ ಮಾಡಿಸಿ ಭೂಭಾರ ಹರಣವನ್ನು ಮಾಡಿಸಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಈ ರೀತಿಯಾಗಿ ಎಲ್ಲ ಯುದ್ಧ ಅಂತನ್ನೋದು ಗೆದ್ದ ಮೇಲೆ ಆ ಪಾಂಡವರಿಂದಾಗಿ 3 ಅಶ್ವಮೇಧ ಯಾಗಗಳನ್ನು ಮಾಡಿಸಿದ್ದಾನೆ. ಅಂತಂದರೆ ಒಂದೇ ಉತ್ತಮ ಕಲ್ಪದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿಸಿದ್ದಾನೆ. 1 ಬಾರಿ ಯಾಗ ಮಾಡಿದರೆ 3 ಬಾರಿ ಯಾಗಗಳನ್ನು ಮಾಡಿದರೆ ಏನು ಫಲ ಬರಬೇಕೋ ಹಾಗೆ ಉತ್ತಮ ಕಲ್ಪವಾದಂತಹ ಬಹುದಕ್ಷಿಣಾಕವಾದಂತಹ ಯಾಗವನ್ನು ಮಾಡಿಸಿ, ಅಂದರೆ 3 ಪಟ್ಟು ಹೆಚ್ಚಿನ ದಕ್ಷಿಣೆಯನ್ನು ಕೊಡಿಸಿದ್ದಾನೆ. ಒಂದು ಯಾಗವನ್ನು ಮಾಡಿದಾಗ ಎಷ್ಟು ದಕ್ಷಿಣೆಯನ್ನು ಕೊಡಬೇಕೋ ಅದಕ್ಕಿಂತ 3 ಪಟ್ಟು ಹೆಚ್ಚು ದಕ್ಷಿಣೆಯನ್ನು ಕೊಡಿಸಿ ಯಾಗವನ್ನು ಮಾಡಿಸಿದ್ದಾನೆ. ಅಂತಹ ಉತ್ತಮ ಕಲ್ಪದ ಯಾಗಗಳನ್ನು ಮಾಡಿಸಿ ನಾನು ಹೊರಟು ಬರುತ್ತೇನೆ ಎಂಬುದಾಗಿ ಹೊರಡುತ್ತಾ ಇದ್ದಾನೋ ಇಲ್ಲವೋ ಅಷ್ಟರಲ್ಲಿ ಉತ್ತರಾದೇವಿ, ಅಭಿಮನ್ಯುವಿನ ಪತ್ನಿಯಾದಂತಹ ಉತ್ತರಾದೇವಿ ತಾನು ಭಯಭೀತಳಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತಳಾಗುತ್ತಾ ಇದ್ದಾಳೆ. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಪರಮಾತ್ಮ ನನ್ನನ್ನು ಕಾಪಾಡು, ಜಗತ್ಪತಿಯಾದಂತಹ ಪರಮಾತ್ಮನೇ ನನ್ನನ್ನು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಾ ಇದೆ. ಆ ಬ್ರಹ್ಮಾಸ್ತ್ರದಿಂದಾಗಿ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು. ಬೇಕಾದರೆ ಬ್ರಹ್ಮಾಸ್ತ್ರ ಅಂತನ್ನೋದು ನನ್ನನ್ನು ಸುಡಲಿ ಬೇಕಾದಂತೆ, ಆದರೆ ನಾನು ಗರ್ಭಿಣಿಯಾಗಿದ್ದೇನೆ, ನನ್ನ ಗರ್ಭವನ್ನು ಸುಡದೇ ಇರಲಿ, ನನ್ನ ಗರ್ಭವನ್ನು ಸುರಕ್ಷಿತವಾಗಿ ಕಾಪಾಡು. ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಅಷ್ಟರಲ್ಲಿ ಇನ್ನೊಂದು 5 ಬಾಣಗಳು ಪಾಂಡವರ ಎದುರಿಗೂ ಕೂಡ ಬಾಣಗಳು ಬರುತ್ತಾ ಇವೆ. ಆ ಪಾಂಡವರು ಇನ್ನು ಅಸ್ತ್ರಗಳನ್ನು ತೆಗೆದು ಪ್ರಯೋಗವನ್ನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದಾರೆ. ಅಷ್ಟರಲ್ಲಿ ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದಾಗಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ್ದಾನೆ. ಕೇವಲ ಹೊರಗಿನಿಂದಾಗಿ ರಕ್ಷಣೆ ಮಾಡೋದಷ್ಟೇ ಅಲ್ಲದೆ ಪರಮಾತ್ಮ ಉತ್ತರಾದೇವಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಗದೆಯನ್ನು ಹಿಡಿದುಕೊಂಡು ತಾನು ಆ ಪರೀಕ್ಷಿತ್ ರಾಜನ ಸುತ್ತಲೂ ಕೂಡ ತಿರುಗುತ್ತಾ ತಾನು ಆ ಗರ್ಭವನ್ನು ರಕ್ಷಣೆ ಮಾಡಿದ್ದಾನೆ. ಹೀಗೆ ಬ್ರಹ್ಮಾಸ್ತ್ರವನ್ನು ಅದನ್ನು ನಿಲ್ಲಿಸೋದ ಸಾಮರ್ಥ್ಯ ಅಂತನ್ನೋದು ಯಾರಿಗೂ ಕೂಡ ಇಲ್ಲ. ಹಾಗಿದ್ರೂ ಕೂಡ ಅಂತಹ ಬ್ರಹ್ಮಾಸ್ತ್ರವೂ ಕೂಡ ಆ ವೈಷ್ಣವ ತೇಜಸ್ಸನ್ನು, ಸುದರ್ಶನ ಚಕ್ರದ ಒಂದು ಪರಮಾತ್ಮನ ತೇಜಸ್ಸನ್ನು ಹೊಂದಿ ಅದು ಶಾಂತವಾಗಿದೆ. ಹೀಗೆ ಪರಮಾತ್ಮ ಬ್ರಹ್ಮಾಸ್ತ್ರದಿಂದಲೂ ಕೂಡ ತಾನು ರಕ್ಷಣೆ ಮಾಡಿದ್ದಾನೆ. ಆಗ ಕುಂತಿದೇವಿಯು ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾಳೆ. ಈ ಪ್ರಥಮ ಸ್ಕಂದದಲ್ಲಿ ಅನೇಕ ಸ್ತೋತ್ರಗಳು ಬರುತ್ತವೆ, ದಿವ್ಯವಾದಂತಹ ಸ್ತೋತ್ರಗಳು. ಮೊದಲಿಗೆ ಇಲ್ಲಿ ಕುಂತಿದೇವಿ ಮಾಡಿದಂತಹ ಸ್ತೋತ್ರ ಬರುತ್ತದೆ, ಮುಂದೆ ಭೀಷ್ಮರು ಮಾಡುವಂತಹ ಸ್ತೋತ್ರವೂ ಬರುತ್ತದೆ.
ಅನಂತರದಲ್ಲಿ ಅರ್ಜುನ ಮಾಡುವಂತಹ ಸ್ತೋತ್ರಗಳು, ಹೀಗೆ 3 ಸ್ತೋತ್ರಗಳು ಬರುತ್ತವೆ ಈ ಪ್ರಥಮ ಸ್ಕಂದದಲ್ಲಿ. ಕುಂತಿ ಅದ್ಭುತವಾದಂತಹ ಸ್ತೋತ್ರವನ್ನು ಮಾಡುತ್ತಾ ಇದ್ದಾಳೆ. ಯಥಾ ಹೃಷೀಕೇಶ ಕಲೇನ ದೇವಕಿ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತ ವಿಮೋಹಿತಾ ಹಂಸ ಸಹಾತ್ಮಜಾ ವಿಭೋ ತ್ವಯೈವ ನಾತೇನ ಮುಹುರ್ವಿಪದ್ಗನಾತ್. ನಿನ್ನ ತಾಯಿಯಾದಂತಹ ದೇವಿಕೆಯನ್ನು ಕಾರಾಗಾರದಲ್ಲಿ ಬಂಧಿಸಿ ಕಂಸನು ಇಟ್ಟಾಗ ಆ ದೇವಿಕೆಯನ್ನು, ನಿನ್ನ ತಾಯಿಯಾದಂತಹ ದೇವಿಕೆಯನ್ನು ಹೇಗೆ ನೀನು ರಕ್ಷಣೆ ಮಾಡಿದ್ದೀಯೋ ಹಾಗೆ ನನ್ನನ್ನೂ ಕೂಡ ನೀನು ಅನೇಕ ವಿಪತ್ತುಗಳಿಂದಾಗಿ ರಕ್ಷಣೆ ಮಾಡಿದ್ದಿ. ವಿಷಾನ್ ಮಹಾಗ್ನೇ ಪುರುಷಾದ ದಂಶನಾತ್ ಅಸತ್ಸಭಾಯ ವನವಾಸಕೃಚ್ಛತಃ ಮೃಧೇ ಮೃಧೇನೇಕ ಮಹಾರಥಃ ಸ್ತುತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ. ವಿಷದಿಂದಾಗಿ ವಿಷಪ್ರಯೋಗವನ್ನು ಮಾಡಿದಾಗ, ಭೀಮಸೇನ ದೇವರ ಮೇಲೆ ವಿಷಪ್ರಯೋಗವನ್ನು ಮಾಡಿದಾಗ ಅದರಿಂದಾಗಿ ನೀನು ನಮ್ಮನ್ನು ರಕ್ಷಣೆ ಮಾಡಿದ್ದೀಯಾ. ಮಹಾಗ್ನೇಹೆ, ಇನ್ನು ಗೃಹದಲ್ಲಿ ಇದ್ದಾಗ ನಮ್ಮನ್ನು ಅಗ್ನಿ ಹಚ್ಚಿ ಸುಡಬೇಕು ಎಂಬುದಾಗಿ ಅಗ್ನಿಯನ್ನು ಇಟ್ಟಾಗಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡಿದ್ದೀಯಾ. ಮತ್ತು ರಾಕ್ಷಸರು, ಬಕಾಸುರ ಮೊದಲಾದಂತಹ ರಾಕ್ಷಸರು, ಅವರಿಂದಲೂ ಕೂಡ ನಮ್ಮನ್ನು ರಕ್ಷಿಸಿದ್ದೀಯಾ. ಮತ್ತು ಅಸತ್ಸಭಾಯ, ಎಲ್ಲ ಕೌರವರ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆಯಬೇಕಾದಾಗ ಆಗಲೂ ಕೂಡ ನಮ್ಮನ್ನು ರಕ್ಷಿಸಿದ್ದೀಯಾ. ವನವಾಸ ಕೃಚ್ಛತಃ, ಇನ್ನು ವನವಾಸದ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ನೀನು ನಮ್ಮನ್ನು ರಕ್ಷಿಸಿದ್ದಿ. ಹೀಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮ್ಮನ್ನು ರಕ್ಷಿಸಿದ್ದೀಯಾ. ಮತ್ತು ಯುದ್ಧದಲ್ಲಿ ವಿಶೇಷವಾಗಿ ಇಂತಹ ಅಸ್ತ್ರಗಳು, ದಿವ್ಯವಾದಂತಹ ಅಸ್ತ್ರಗಳು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಅವರೆಲ್ಲರೂ ಕೂಡ ಪ್ರಯೋಗ ಮಾಡಿದಂತಹ ಕರ್ಣ ಅವರೆಲ್ಲಿಂದಲೂ ಕೂಡ ಪ್ರಯುಕ್ತವಾದಂತಹ ಅಸ್ತ್ರಗಳಿಂದಾಗಿ ನಮ್ಮನ್ನು ರಕ್ಷಿಸಿದ್ದೀಯಾ. ಹಾಗೆ ಈಗಲೂ ಕೂಡ ಆ ಬ್ರಹ್ಮಾಸ್ತ್ರದಿಂದಾಗಿ ನೀನು ನಮ್ಮನ್ನು ರಕ್ಷಿಸಿದ್ದಿ. ಹೀಗೆ ನೀನು ಸದಾಕಾಲ ನಮ್ಮನ್ನು ರಕ್ಷಿಸುತ್ತಾ ಇರು ಎಂಬುದಾಗಿ ಕುಂತಿದೇವಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಇಂತಹ ಪ್ರಾರ್ಥನೆ ಅದು ನಮ್ಮೆಲ್ಲರೂ ಕೂಡ ಮಾಡಲೇಬೇಕಾದಂತಹ ಪ್ರಾರ್ಥನೆ. ಯಾಕೆಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪರಮಾತ್ಮ ನಮ್ಮನ್ನು ರಕ್ಷಿಸುತ್ತಾನೇ ಇದ್ದಾನೆ. ಅಲ್ಲಿ ಹೇಗೆ ವಿಷಾನ್ ಮಹಾಗ್ನೇಹೇ ಪುರುಷಾದ ದಂಶನಾತ್ ಅಸತ್ಸಭಾಯ ವನವಾಸ ಕೃಚ್ಛತಃ ಅಂತ ಹೇಗೆ ಹೇಳುತ್ತಾರೋ ಹಾಗೆ ನಮಗೂ ಕೂಡ ವಿಷಪ್ರಯೋಗವಾಗದೇ ಇದ್ದಂತೆ ಪರಮಾತ್ಮ ಎಷ್ಟು ಸಲ ರಕ್ಷಿಸಿದ್ದಾನೋ ಗೊತ್ತಿಲ್ಲ. ನಾವು ಹಣ್ಣು, ಹೂವು, ಪಲ್ಯಕಾಯಿ ಇವೆಲ್ಲ ತಂದುಕೊಂಡು ತಿನ್ನುತ್ತೇವೆ. ಅದು ಯಾವುದರಲ್ಲಿ ವಿಷ ಇದೆ, ವಿಷ ಇಲ್ಲ ನಮಗೇನು ಗೊತ್ತು? ನಮಗೆ ಯಾವುದೂ ಕೂಡ ಗೊತ್ತಿಲ್ಲ. ನಾವು ಪರಮಾತ್ಮನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಾವು ಅದನ್ನು ಸ್ವೀಕಾರ ಮಾಡಿದರೆ ಪರಮಾತ್ಮ ತನ್ನ ದೃಷ್ಟಿಯಿಂದಾಗಿ ಆ ಎಲ್ಲ ವಿಷವನ್ನು ಕೂಡ ಪರಿಹಾರ ಮಾಡಿ ಬಿಡುತ್ತಾನೆ ಅನ್ನುವಂತಹ ವಿಷಯವನ್ನು ನಾವು ತಿಳಿಯಬೇಕು. ಅನೇಕ ಗುರುಗಳ ಚರಿತ್ರೆಗಳಲ್ಲಿ ನಾವು ಕೇಳುತ್ತೇವೆ, ರಾಯರ ಚರಿತ್ರೆಗಳಲ್ಲಿ ಮತ್ತು ಸತ್ಯಬೋಧರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಆ ವಿಷವನ್ನು ಹಾಕಿ ರಾಮದೇವರ ನೈವೇದ್ಯಕ್ಕೆ ಇಟ್ಟಾಗ ಸತ್ಯಬೋಧರು ಅದನ್ನು ರಾಮದೇವರಿಗೆ ಹಾಗೆ ಸಮರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡುತ್ತಾರೆ, ರಾಮದೇವರಿಗೆ ಸಮರ್ಪಿತವಾದದ್ದು ಅಂತ. ಆಗ ತಾವು ಆ ವಿಷವನ್ನು ಸ್ವೀಕಾರ ಮಾಡಿದರೆ ರಾಮದೇವರ ಕಂಠ ಅಂತ ಅನ್ನೋದು ನೀಲವಾಯಿತಂತೆ. ಯಾಕೆಂದರೆ ಅದರಲ್ಲಿರುವಂತಹ ಆ ವಿಷವನ್ನು ರಾಮದೇವರೇ ತಾವು ಸ್ವೀಕಾರ ಮಾಡಿದ್ದಾರೆ. ನೈವೇದ್ಯ ಗವಿಷಂ ರಾಮೇ ವೀಕ್ಷತದ್ ಭುಕ್ತಿಭಾಗ್ಗುರು ಯೋದರ್ಶಯದ್ ರವಿಂ ರಾತ್ರೋ ಸತ್ಯಬೋಧೋಸ್ತುಮೇವುದೇ ಅಂತ. ಹೀಗೆ ನಮಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ರಕ್ಷಣೆ ಮಾಡಿರುತ್ತಾನೆ ಪರಮಾತ್ಮ. ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ, ನಾವು ಅದರ ಸ್ಮರಣೆ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹಾಗೆ ಸ್ಮರಣೆ ಮಾಡಬೇಕು ಅನ್ನುವಂತಹ ದಿಗ್ದಾರಿಯನ್ನಾದರೂ ದಿಕ್ಸೂಚನೆಯನ್ನು ನಾವು ಪಡೆಯಬೇಕು ಅಂತನ್ನೋದನ್ನು ನಾವು ತಿಳಿಯಬೇಕು. ಆಗ ಕುಂತಿದೇವಿ ಹೇಳುತ್ತಾಳೆ, ಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಚ್ಯಾತ್ ಅಪುನರ್ಭವ ದರ್ಶನಂ. ಹೀಗೆ ವಿಪತ್ತು ಬಂದಾಗಲೇ ನೀನು ನಮಗೆ ಬಂದು ರಕ್ಷಣೆ ಮಾಡುತ್ತಿ, ನಮಗೆ ದರ್ಶನವನ್ನು ಕೊಡುತ್ತಿ ಅಂತಂದರೆ ಮೇಲಿಂದ ಮೇಲೆ ವಿಪತ್ತು ಬರಲಿ, ಕಷ್ಟಗಳು ಬರಲಿ. ಕಷ್ಟಗಳು ಬಂದರೆ ನಿನ್ನ ದರ್ಶನವಾಗೋದಾಗಿತ್ತು ಅಂದರೆ ಅವಶ್ಯವಾಗಿ ಕಷ್ಟಗಳು ಬರಲಿ. ಯಾಕೆ ಅಂತಂದರೆ ಆ ಕಷ್ಟಗಳು ಬರಲಿ ಅಂತನ್ನೋದಲ್ಲಿ ತಾತ್ಪರ್ಯವಲ್ಲ. ಆ ಕಷ್ಟಗಳು ಬಂದಾಗ ನಿನ್ನ ದರ್ಶನವಾಗುತ್ತದೆ. ನಿನ್ನ ದರ್ಶನವಾಯಿತು ಅಂದರೆ ಮತ್ತೆ ಸಂಸಾರವೇ ಬರೋದಿಲ್ಲ, ಅಪುನರ್ಭವ ದರ್ಶನಂ, ಮೋಕ್ಷವೇ ಸಿಗುತ್ತದೆ. ಹಾಗಾಗಿ ಮತ್ತೆ ಮತ್ತೆ ಕಷ್ಟಗಳು ಬಂದರೂ ಚಿಂತೆಯಿಲ್ಲ, ಆಗಲಿ ನೀನು ಬಂದು ನಮಗೆ ದರ್ಶನವನ್ನು ಕೊಡಬೇಕು. ಬೇಕಾದಷ್ಟು ಐಶ್ವರ್ಯ ಅವೆಲ್ಲ ಇದ್ದು ಆ ಐಶ್ವರ್ಯದ ಮದದಿಂದಾಗಿ ನಿನ್ನನ್ನು ಮರೆಯೋದಾಗಿದ್ದರೆ ಅಂತಹ ಐಶ್ವರ್ಯ ಸಂಪತ್ತು ಯಾವುದೂ ಕೂಡ ಬೇಡ. ನಿನ್ನ ದರ್ಶನ ಭಾಗ್ಯ, ನಿನ್ನ ಶ್ರವಣಾದಿಗಳು ಯಾವುದರಿಂದಾಗಿ ಆಗುತ್ತದೆಯೋ ಅಂತಹ ಸಂಪತ್ತನ್ನೇ ಕೊಡು, ಅದೇ ನಮಗೆ ಹಿತ. ಹೊರತು ಯಾವ ಐಶ್ವರ್ಯದಿಂದಾಗಿ ನಿನ್ನನ್ನು ಮರೆತು ಬಿಡುತ್ತೇವೆಯೋ ಅಂತಹ ಐಶ್ವರ್ಯವನ್ನು ಸರ್ವತಾ ಕೊಡಬೇಡ ಎಂಬುದಾಗಿ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ನವೇದ ಕಶ್ಚಿತ್ ಭಗವನ್ ಚಿಕೀರ್ಷಿತಂ ತವೇಹಮಾನಸ್ಯ ನೃಣಾಂ ವಿಡಂಬಡಂ. ನಿನ್ನ ಚೇಷ್ಟೆಯನ್ನು ಯಾರೂ ಕೂಡ ದೇವತೆಗಳು ಕೂಡ ತಿಳಿಯಲು ಸಾಧ್ಯವಿಲ್ಲ ಎಂಬುದಾಗಿ ಈ ರೀತಿಯಾಗಿ ಅನೇಕ ಸ್ತೋತ್ರವನ್ನು ಮಾಡುತ್ತಾ ಒಂದು ಸುಂದರವಾದಂತಹ ಸ್ತೋತ್ರವನ್ನು ಮಾಡುತ್ತಾಳೆ. ನೀನು ನಿನ್ನ ಮಾಯಾಶಕ್ತಿಯಿಂದಾಗಿ ಎಲ್ಲರನ್ನೂ ಕೂಡ ಮೋಹಗಳಿಸುತ್ತೀಯ. ಗೋಪ್ಯಾದದೇ ತ್ವಯಿ ಕೃತಾಗಸಿ ದಾಮ ತಾವತ್ ಯಾತೆ ದಶಾಶ್ರು ಕಲೀಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭಯಭಾವನೆಯ ಸ್ಥಿತಸ್ಯ
ಸಾಮಾಂ ವಿಮೋಹಯತಿ ಭೀರಪಿ ಎಂ ಬಿಭೇತಿ. ಹಿಂದಕ್ಕೆ ಯಶೋಧಾದೇವಿ ನಿನ್ನನ್ನು ಹೊಡೆಯೋದಕ್ಕಾಗಿ ಅಂತ ಕೋಲನ್ನು ಹಿಡಿದುಕೊಂಡು ನಿನಗೆ ಹಗ್ಗವನ್ನು ಕಟ್ಟಿ ಕೋಲನ್ನು ಹಿಡಿದುಕೊಂಡಾಗ ನೀನು ಅಂಜುಕೊಂಡಂತೆ ಸಣ್ಣ ಮಾರಿಯನ್ನು ಹಾಕಿ ಕಣ್ಣಲ್ಲಿ ನೀರನ್ನು ತಂದುಕೊಂಡು ಅಳುತ್ತಾ ಇದ್ದಂತೆ ನೀನು ನಾಟಕವನ್ನು ಮಾಡಿದ್ದೀಯಾ. ಅದನ್ನು ನೆನೆಸಿಕೊಂಡರೆ ನನಗೆ ನೀನು ಕೂಡ ಸಾಮಾನ್ಯ ಶಿಶುವಿದ್ದಂತೆ ಅಂತ ನನಗೆ ಮೋಹ ಬರುತ್ತದೆ. ಆದರೆ ನೀನು ಸಾಮಾನ್ಯ ಶಿಶುವಲ್ಲ. ನಿನ್ನನ್ನು ನೋಡಿದರೆ ಭೀರಪಿ ಎಂ ಬಿಭೇತಿ, ಭಯಾಭಿಮಾನಿ ದೇವತೆಯೂ ಕೂಡ ನಿನ್ನನ್ನು ನೋಡಿ ಅಂಜುತ್ತಾನೆ. ಅಂತಹದ್ದು ನೀನು ಭಯವಂದಂತೆಯೇ ತೋರಿಸಿಕೊಡುತ್ತೀಯ. ಅದನ್ನು ಕಂಡರೆ, ಅದನ್ನು ಸ್ಮರಣೆ ಮಾಡಿಕೊಂಡರೆ ನನಗೆ ಮೋಹ ಅಂತ ಅನ್ನೋದು ಉಂಟಾಗುತ್ತಾ ಇದೆ. ಹೀಗೆ ಎಲ್ಲರನ್ನೂ ಕೂಡ ನೀನು ಮೋಹಿಸುತ್ತೀಯ. ಹಾಗಾಗಿ ಆ ಮೋಹವನ್ನು, ಆ ಮಾಯೆಯನ್ನು, ಆ ಬಂಧಕ ಶಕ್ತಿಯನ್ನು ನಮ್ಮಿಂದ ದೂರ ಮಾಡು, ನಮ್ಮ ಮೇಲೆ ಅನುಗ್ರಹವನ್ನು ಮಾಡು ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಶ್ರೀಕೃಷ್ಣ ಕೃಷ್ಣಸಖ ವೃಷಾವನಿಧೃಕ್ ರಾಜನ್ಯ ವಂಶದಹನಾಮರ ವಂದ್ಯವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲೋ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದ್ದಾಳೆ. ಹೀಗೆ ಅನೇಕ ಆ ಕುಂತಿಯ ಸ್ತೋತ್ರವನ್ನು ಕೇಳಿ ಪರಮಾತ್ಮ ಮಂದಹಾಸದಿಂದಾಗಿ ಆಕೆಯ ಮೇಲೆ ಅನುಗ್ರಹವನ್ನು ಮಾಡಿದ್ದಾಳೆ. ಪರಮಾತ್ಮ ಅನುಗ್ರಹವನ್ನು ಮಾಡಿ ಇನ್ನು ನಾನು ನನ್ನ ಅರಮನೆಗೆ, ನನ್ನ ಊರಿಗೆ, ನನ್ನ ಪುರಕ್ಕೆ ನಾನು ಹೋಗುತ್ತೇನೆ ಎಂಬುದಾಗಿ ತಾನು ಹೇಳಿದಾಗ ಆಗ ಯುಧಿಷ್ಠಿರ ಬಂದು, ಇಲ್ಲ ಸ್ವಲ್ಪ ದಿನ ನೀನು ಇದ್ದು ಆಮೇಲೆ ನಿನ್ನ ಪ್ರಯಾಣವನ್ನು ಮುಂದಕ್ಕೆ ಸಾಗಿಸು ಎಂಬುದಾಗಿ ಹಾಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ ಯುಧಿಷ್ಠಿರ. ಅದರ ನಂತರದಲ್ಲಿ ಯುಧಿಷ್ಠಿರ ತಾನು ರಾಜ್ಯವನ್ನು ಆಳೋದಕ್ಕೆ ಮುಂದಕ್ಕೆ ಬರುತ್ತಾ ಇಲ್ಲ. ನಾನು ಬಹಳ ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟಿದ್ದೇನೆ ಅನ್ನುವಂತಹ ಆ ಪಶ್ಚಾತ್ತಾಪ ಅಂತನ್ನೋದು ಯುಧಿಷ್ಠಿರನನ್ನು ಕಾಡುತ್ತಾ ಇದೆ. ಯಾಕೆ ಅಂತಂದರೆ ಅನೇಕ ನನ್ನ ಬಂಧುಗಳೇ ಅವರೆಲ್ಲರನ್ನೂ ಕೂಡ ರಾಜ್ಯಕ್ಕಾಗಿ ಅಂತ ನಾನು ಸಂಹಾರ ಮಾಡಿದ್ದೇನೆ. ಈ ರಾಜ್ಯ ಅಂತನ್ನೋದು ನಶ್ವರವಾದದ್ದು. ಅಂತಹ ರಾಜ್ಯದ ಸಲುವಾಗಿ ಗುರುಗಳನ್ನು ಸಂಹಾರ ಮಾಡಿದ್ದೇನೆ. ಭೀಷ್ಮಾಚಾರ್ಯರಂತಹ ಅವರ ಮೇಲೆ ಅವರ ಜೊತೆಗೆ ಯುದ್ಧವನ್ನು ಆಡಿದ್ದೇನೆ. ಅನೇಕ ಜನ ನನ್ನ ಬಾಂಧವರು ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದೇನೆ. ಹಾಗಾಗಿ ನನಗೆ ಘೋರವಾದಂತಹ ನರಕಗಳು ಆಗುತ್ತವೆ ಅಂತ ಈ ರೀತಿಯಾಗಿ ಚಿಂತಿಸುತ್ತಾ ಇದ್ದಾನೆ. ಯದ್ಯಪಿ ಶ್ರುತಿಗಳು ಹೇಳುತ್ತವೆ ಏನು ಅಂತಂದರೆ, ಯುದ್ಧದಲ್ಲಿ ಯಾರನ್ನು ಸಂಹಾರ ಮಾಡಿದರೂ ಕೂಡ ದೋಷವಿಲ್ಲ ಎಂಬುದಾಗಿ ಹೇಳುತ್ತದೆ. ಆದರೂ ಕೂಡ ನನಗೆ ಅದು ಸರಿ ಅಂತ ನನಗೆ ತೋರುತ್ತಾ ಇಲ್ಲ. ಹಾಗಾಗಿ ನನಗೆ ಬಹಳ ದುಃಖವಾಗುತ್ತಾ ಇದೆ. ಹಾಗಾಗಿ ನಾನು ರಾಜ್ಯವನ್ನು ಆಳೋದಿಲ್ಲ ಎಂಬುದಾಗಿ ಕೂತಿದ್ದಾನೆ. ನಾನು ಯದ್ಯಪಿ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಿದ್ದರೂ ಕೂಡ ಆ ಪಾಪದ ಪ್ರಾಯಶ್ಚಿತ್ತವಾದಂತೆ ಅನಿಸುತ್ತಾ ಇಲ್ಲ. ಯಾಕೆಂದರೆ ಅಶ್ವಮೇಧ ಯಾಗದಲ್ಲೂ ಕೂಡ ಮತ್ತೆ ಏನು ಮಾಡುತ್ತಾರೆ, ಅಶ್ವಗಳ ಬಲಿಯನ್ನು ಕೊಡುತ್ತಾರೆ. ಹಾಗಾಗಿ ಸಂಹಾರ ಮಾಡಿ ದುಃಖ ಪಡುವಂತಹ ನಾನು ಮತ್ತೆ ಮತ್ತೊಂದು ಪ್ರಾಣಿಯನ್ನು ತಾನು ಸಂಹಾರ ಮಾಡಿದರೆ ಅದರಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಹೇಗಾಗುತ್ತದೆ? ಕೆಸರಿನಿಂದ ಕೆಸರನ್ನು ತೊಳೆದುಕೊಂಡಂತೆ ಆಗುತ್ತದೆ. ಹಾಗಾಗಿ ಅದು ಭೂತಹತ್ಯೆಯಿಂದಲೇ ತೊಳೆಯೋದು ಸಾಧ್ಯವಾಗೋದಿಲ್ಲ. ಭೂತಹತ್ಯಾಂ ತಥೈವೇತಾಂ ನಯಜ್ಞೋ ಮಾರ್ಷ್ಟ್ಯಮರ್ಹತಿ. ಹಾಗಾಗಿ ಆ ಭೂತಹತ್ಯೆಯಿಂದಾಗಿ ಕೂಡಿದಂತಹ ಈ ಯಜ್ಞ ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗೋದಿಲ್ಲ ಅಂತ ಈ ರೀತಿಯಾಗಿ ತಾನು ಪಶ್ಚಾತ್ತಾಪವನ್ನು ಪಡುತ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಹೇಳಿದರೂ ಕೂಡ ಕೇಳುತ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಅಂದುಕೊಂಡ, ಇವರಿಗೆ ಭೀಷ್ಮಾಚಾರ್ಯರಿಂದಾಗಿ ಹೇಳಿಸಿದರೇನೆ ಅವರು ಕೇಳುತ್ತಾರೆ. ಯಾಕೆ ಅಂತಂದರೆ ಭೀಷ್ಮರು ತಾವು ಪಿತಾಮಹರು, ಹಾಗಾಗಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ, ಬಹಳ ವಯಸ್ಸಿನಲ್ಲಿ ದೊಡ್ಡವರು. ಇನ್ನು ಅವರು ನಮ್ಮ ಪಕ್ಷದವರಲ್ಲ, ಕೌರವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದವರು. ಹಾಗಾಗಿ ಪರಪಕ್ಷದಲ್ಲಿ ಇದ್ದವರು ಹೇಳಿದರೆ ಆಗ ಅವನು ಅವಶ್ಯವಾಗಿಯೂ ಕೂಡ ಕೇಳುತ್ತಾನೆ ಎಂಬುದಾಗಿ ಹೇಳಿಬಿಟ್ಟು ಭೀಷ್ಮಾಚಾರ್ಯರ ಹತ್ತಿರ ಯುಧಿಷ್ಠಿರನನ್ನು ಎಲ್ಲ ಪಾಂಡವರನ್ನು ಕೂಡ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಆ ಭೀಷ್ಮಾಚಾರ್ಯರನ್ನು ನೋಡೋದಕ್ಕಾಗಿ ಅನೇಕ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಆಗ ತಾನ್ ಸಮೇತಾನ್ ಮಹಾಭಾಗ ಉಪಲಭ್ಯ ವಸೂತ್ತಮಃ ಪೂಜೆಯಾಮಾಸ ಧರ್ಮಜ್ಞೋ ದೇಶಕಾಲ ವಿಭಾಗವಿತ್. ಆಗ ಧರ್ಮವನ್ನು ತಿಳಿದಂತಹ ಆ ಭೀಷ್ಮಾಚಾರ್ಯರು ಬಂದಿರುವಂತಹ ಎಲ್ಲ ಋಷಿಮುನಿಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಆ ಶರಪಂಜರದ ಮೇಲೇನೆ ಮಳಿಗಿ ಮನಸ್ಸಿನಿಂದಲೇ ಸಮರ್ಪಣೆಯನ್ನು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಬಂದಿರುವಂತಹ ಪಾಂಡವರನ್ನು ನೋಡಿ ಪ್ರೀತಿಯಿಂದಾಗಿ ಮಾತನಾಡಿಸುತ್ತಾ ಇದ್ದಾರೆ. ಅಹೋ ಕಷ್ಟಂ ಅಹೋನ್ಯಾಯಂ ಯದ್ಯೂಯಂ ಧರ್ಮನಂದನ, ನಿಮಗೆ ಬಹಳ ಕಷ್ಟ ಅಂತನ್ನೋದು ಬಂದಿದೆ, ನಿಮಗೆ ಬಹಳ ಅನ್ಯಾಯ ಅಂತನ್ನೋದು ಆಗಿದೆ. ಯಾಕೆ ಅಂತಂದರೆ ನಿಮ್ಮ ರಾಜ್ಯದಲ್ಲೂ ಕೂಡ ನಿಮಗೆ ಇರುವಂತಹ ಒಂದು ಭಾಗ್ಯ ಅಂತನ್ನೋದು ಸಿಗಲಿಲ್ಲ. ಹಾಗಾಗಿ ನಿಮಗೆ ಬಹಳ ಅನ್ಯಾಯ ಅಂತನ್ನೋದು ಆಗಿದೆ. ಇದೆಲ್ಲವೂ ಕೂಡ ಕಾಲದ ಒಂದು ಪ್ರಭಾವದಿಂದಾಗಿ ಆಗಿದೆ ಎಂಬುದಾಗಿ ನಾನು ತಿಳಿಯುತ್ತೇನೆ. ಯಾವ ಪಕ್ಷದಲ್ಲಿ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಗಾಂಡೀವ ಧನಸ್ಸನ್ನು ಹಿಡಿದುಕೊಂಡಂತಹ ಅರ್ಜುನ ಇದ್ದಾನೆ, ಭೀಮಸೇನ ದೇವರಂತಹ ಮಹಾ ಬಲಿಷ್ಠರು ಇದ್ದಾರೆ. ಹಾಗಿದ್ದರೂ ಕೂಡ ನಿಮಗೆ ಇಂತಹ ಕಷ್ಟ ಅಂತನ್ನೋದು ಬಂದಿದೆ ಅಂತಂದರೆ ಅದೆಲ್ಲವೂ ಕೂಡ ಪರಮಾತ್ಮನ ಚೇಷ್ಟೆಯಾಗಿದೆ. ಪರಮಾತ್ಮನ ಚೇಷ್ಟೆ ಅಂತನ್ನೋದನ್ನು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪರಮಾತ್ಮನನ್ನು ತಿಳಿಯೋದಕ್ಕಾಗಿ ಅಂತ ಜ್ಞಾನಿಗಳು ಕೂಡ ಮೋಹಿತರಾಗುತ್ತಾರೆ. ಹಾಗಾಗಿ
ಪರಮಾತ್ಮನ ಎಲ್ಲ ಈ ಎಲ್ಲ ಪ್ರಪಂಚವೂ ಕೂಡ ತಸ್ಮಾತ್ ಜಗದ್ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುವಿಹಿತೋನಾಥ ನಾಥಪಾಹಿ ಪ್ರಜಾ ಪ್ರಭೋ. ಹಾಗಾಗಿ ಇದೆಲ್ಲವೂ ಕೂಡ ಪರಮಾತ್ಮನ ಚೇಷ್ಟೆ, ಪರಮಾತ್ಮನ ಇಚ್ಛೆಯಂತೆ ಎಲ್ಲ ಜಗತ್ತು ಕೂಡ ನಡೆಯುತ್ತದೆ. ಹಾಗಾಗಿ ಪರಮಾತ್ಮ ಹೇಗೆ ಹೇಳುತ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಹೇಗೆ ಹೇಳುತ್ತಾನೆಯೋ ಹಾಗೆ ನೀನು ರಾಜ್ಯವನ್ನು ಪರಿಪಾಲನೆ ಮಾಡು, ಅನಾಥರಾದಂತಹ ಪ್ರಜೆಗಳನ್ನು ನಾಥನಾಗಿ ನೀನು ರಕ್ಷಣೆಯನ್ನು ಮಾಡು ಎಂಬುದಾಗಿ ಈ ರೀತಿಯಾಗಿ ಬೋಧನೆಯನ್ನು ಮಾಡಿದ್ದಾನೆ. ಆ ಪರಮಾತ್ಮನ ಕಾರುಣ್ಯವನ್ನು ಭೀಷ್ಮಾಚಾರ್ಯರು ನೆನೆಯುತ್ತಾ ಇದ್ದಾರೆ. ತಥಾಪ್ಯೇಕಾಂತ ಭಕ್ತಿಯೇಷು ಪಶ್ಯ ಭೂಪಾನುಕಂಪಿತಂ. ಪರಮಾತ್ಮ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುತ್ತಾನೆ. ಪರಮಾತ್ಮ ವೈಷಮ್ಯವನ್ನು ಮಾಡೋದಿಲ್ಲ. ಹಾಗಿದ್ರೂ ಕೂಡ ಏಕಾಂತ ಭಕ್ತರಲ್ಲಿ ಪರಮಾತ್ಮನಿಗಿರುವಂತಹ ಪ್ರೀತಿ ನೋಡು, ಕಾರುಣ್ಯವನ್ನು ನೋಡು. ನಾನು ಪ್ರಾಣವನ್ನು ತ್ಯಾಗ ಮಾಡುವಂತಹ ಕಾಲದಲ್ಲಿ ಸಾಕ್ಷಾತ್ತು ಪರಮಾತ್ಮನೇ ನನ್ನ ಎದುರಿಗೆ ಬಂದು ನಿಂತಿದ್ದಾನೆ. ಎನ್ಮೇಸೋನ್ ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಇಂತಹ ದೇವದೇವನಾದಂತಹ ಪರಮಾತ್ಮನು ನಾನು ದೇಹವನ್ನು ಬಿಡುವವರೆಗೂ ಕೂಡ ಪರಮಾತ್ಮ ನನ್ನ ಮೇಲೆ ಹೀಗೆ ಕೃಪಾದೃಷ್ಟಿಯಿಂದಾಗಿ ನೋಡುತ್ತಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆಗ ಯುಧಿಷ್ಠಿರ ಭೀಷ್ಮಾಚಾರ್ಯರಿಗೆ ಅನೇಕ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಕೇಳುತ್ತಾನೆ, ರಾಜಧರ್ಮಗಳ ಬಗ್ಗೆ ಕೇಳುತ್ತಾನೆ, ಸ್ತ್ರೀ ಧರ್ಮಗಳ ಬಗ್ಗೆ ಕೇಳುತ್ತಾನೆ, ದಾನ ಧರ್ಮಗಳ ಬಗ್ಗೆ ಕೇಳುತ್ತಾನೆ, ಎಲ್ಲವನ್ನೂ ಕೂಡ ಕೇಳುತ್ತಾನೆ. ಆಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ಭೀಷ್ಮಾಚಾರ್ಯರು ಉತ್ತರವನ್ನು ಹೇಳುತ್ತಾರೆ. ಅದೆಲ್ಲವನ್ನು ಕೂಡ ನಾವು ಮಹಾಭಾರತದಲ್ಲಿ ಅನುಶಾಸನ ಪರ್ವ ಎಂಬುದಾಗಿಯೇ ಆ ಪರ್ವದಲ್ಲಿ ನಾವು ವಿಶೇಷವಾಗಿ ಅದನ್ನೆಲ್ಲವನ್ನೂ ಕೂಡ ಕಾಣಬಹುದು. ಆ ರೀತಿಯಾಗಿ ಭೀಷ್ಮಾಚಾರ್ಯರು ಉಪದೇಶವನ್ನು ಮಾಡಿದ್ದಾರೆ. ಭೀಷ್ಮಾಚಾರ್ಯರು ತಾವು 550 ವರ್ಷ ತಾವು ಅಧ್ಯಯನವನ್ನೇ ಮಾಡಿದ್ದಾರೆ. ಅಷ್ಟು ಪಾಠವನ್ನು ಕಲಿತರೂ ಕೂಡ ಇಷ್ಟರವರೆಗೆ ತಮಗೆ ಉಪದೇಶವನ್ನು ಮಾಡುವಂತಹ ಭಾಗ್ಯ ಅಂತ ಅನ್ನೋದು ಸಿಗಲೇ ಇಲ್ಲ. ಯಾವಾಗ ಶರಪಂಜರದ ಮೇಲೆ ಬಿದ್ದಿದ್ದಾರೋ ಆಗ ಉಪದೇಶ ಮಾಡಿಸಿದ್ದಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ತಾವು ಓದಿದ್ದೆಲ್ಲವೂ ಕೂಡ ಸಾರ್ಥಕವಾಗಬೇಕು ಎಂಬುದಾಗಿ ಯುಧಿಷ್ಠಿರನಿಗೆ ಆ ಎಲ್ಲ ಉಪದೇಶವನ್ನು ಕೂಡ ಮಾಡಿಸಿದ್ದಾರೆ. ಆಗ ಭೀಷ್ಮಾಚಾರ್ಯರು ಯಾವ ಕಾಲವನ್ನು ಉತ್ತರಾಯಣ ಪರ್ವಕಾಲ, ಉತ್ತರಾಯಣ ಕಾಲ ಅಂತ ಅನ್ನೋದು ಬರಬೇಕು ಅಂತ ಕಾಯುತ್ತಾ ಇದ್ದರು. ಆ ಉತ್ತರಾಯಣ ಕಾಲ ಅಂತ ಅನ್ನೋದು ಬಂದಿದೆ. ಆ ಉತ್ತರಾಯಣ ಪರ್ವಕಾಲ ಅಂತ ಅನ್ನೋದು ಬಂದ ಮೇಲೆ ಆ ಉತ್ತರಾಯಣದ ಶುಭವಾದಂತಹ ಕಾಲದಲ್ಲಿ ತಾವು ಮಾತನ್ನು ನಿಲ್ಲಿಸಿ ಇನ್ನು ಲಯವನ್ನು ಚಿಂತನೆ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಯುಧಿ ತುರಗ ರಜೋ ವಿಧೂಮ್ರ ವಿದ್ಯತ್ ಕಚಲುಲಿತ ಶ್ರಮವಾರ್ಯಲಂಕೃತಾಸ್ತಿ ಮಮ ನಿಶಿತ ಶರೈರ್ ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೇಸ್ತು ಕೃಷ್ಣ ಆತ್ಮ. ಸದಾ ನನ್ನ ಮನಸ್ಸು ಪರಮಾತ್ಮನಲ್ಲಿ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇರಲಿ. ಆ ಪರಮಾತ್ಮನ ರೂಪ ಅಂತನ್ನೋದು ಎಂತಹ ಪರಮಾತ್ಮನ ರೂಪ ಅಂತಂದರೆ, ಯುದ್ಧವನ್ನು ಆಡಬೇಕಾದಾಗ ಅನೇಕ ಅಶ್ವಗಳು ಅವರೆಲ್ಲವೂ ಕೂಡ ಆ ಓಡೋದರಿಂದಾಗಿ ಅಲ್ಲೆಲ್ಲ ಧೂಳಿ ಅಂತನ್ನೋದು ಏಳುತ್ತಾ ಇತ್ತು. ಆ ಧೂಳಿ ಶ್ರೀಕೃಷ್ಣ ಪರಮಾತ್ಮನ ಮುಖಕ್ಕೆ ತಾಕುತ್ತಾ ಇತ್ತು. ಆಗ ಯುದ್ಧವಾಡುವಂತಹ ಆಯಾಸದಲ್ಲಿ ಪರಮಾತ್ಮನಿಗೆ ಸ್ವಲ್ಪ ಬೆವರು ಬಂದಂತೆ ಪರಮಾತ್ಮ ತೋರಿಸುತ್ತಾ ಇದ್ದಾನೆ. ಆ ಪರಮಾತ್ಮನ ಮುಂಗುರುಳುಗಳು ಮುಂದಕ್ಕೆ ಬಂದಿವೆ. ಅಂತಹ ಆ ಧೂಳಿ ಹಾಗೂ ಬೆವರು ಹಾಗೂ ಆ ಕೂದಲು ಅವುಗಳಿಂದಾಗಿ ಅಲಂಕೃತವಾದಂತಹ ಪರಮಾತ್ಮನ ಮುಖ, ಅಂತಹ ಮುಖಕಮಲ ಉಳ್ಳಂತಹ ಪರಮಾತ್ಮನಲ್ಲಿ ನನ್ನ ಮನಸ್ಸು ಸದಾಕಾಲ ಆಸಕ್ತವಾಗಿ ಇರಲಿ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ. ಪರಮಾತ್ಮ ತನ್ನ ಮಿತ್ರನಾದಂತಹ, ತನ್ನ ಶಿಷ್ಯನಾದಂತಹ ಅರ್ಜುನನ ಮಾತನ್ನು ಕೇಳಿ ನಾನು ಯುದ್ಧವಾಡೋದಿಲ್ಲ ಅಂತ ಹೇಳಿದಾಗ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ಇರಿಸಿ ಯಾವ ಪರಮಾತ್ಮ ಗೀತೋಪದೇಶವನ್ನು ಮಾಡಿದ್ದಾನೆಯೋ ಅಂತಹ ಪರಮಾತ್ಮ, ಪಾರ್ಥಸಖನಾದಂತಹ ಪರಮಾತ್ಮನಲ್ಲಿ ನನಗೆ ರತಿ ಇರಲಿ, ಸದಾಕಾಲ ಪರಮಾತ್ಮನಲ್ಲಿ ಭಕ್ತಿ ಇರಲಿ. ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದಾಗ ಪರಮಾತ್ಮ ಪರಸೈನಿಕಾಯು ರಕ್ಷಣಾ, ಕೇವಲ ಪರಮಾತ್ಮ ಆ ಸೈನಿಕರನ್ನೆಲ್ಲ ಪಕ್ಷದಲ್ಲಿರುವಂತಹ ಏನು ಸೈನಿಕರಿದ್ದಾರೆ ಆ ಎಲ್ಲ ಶತ್ರುಪಕ್ಷದಲ್ಲಿರುವಂತಹ ಸೈನಿಕರನ್ನು ತನ್ನ ನೋಟದಿಂದಲೇ ಅವರ ಆಯುಷ್ಯವನ್ನೆಲ್ಲ ಸೆಳೆದು ಬಿಟ್ಟಿದ್ದಾನೆಯಂತೆ. ಅಂತಹ ಪರಮಾತ್ಮನಲ್ಲಿ ನನಗೆ ರತಿ ಇರಲಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪರಮಾತ್ಮ ತಾನು ಭಕ್ತರಲ್ಲಿ ಎಷ್ಟು ಅನುಕಂಪೆಯನ್ನು ಮಾಡುತ್ತಾನೆ ಅಂತಂದರೆ, ತಾನು ಯುದ್ಧವನ್ನು ಆಡಬೇಕಾದಾಗ ಒಂದು ನಿಯಮವನ್ನು ಇಟ್ಟುಕೊಂಡ, ನಾನು ಏನೇ ಆಗಲಿ ನಾನು ಅಸ್ತ್ರವನ್ನು, ಆಯುಧವನ್ನು ಮುಟ್ಟೋದಿಲ್ಲ ಎಂಬುದಾಗಿ ಪರಮಾತ್ಮನು ತಾನು ಪ್ರತಿಜ್ಞೆಯನ್ನು ಮಾಡಿದ್ದ. ಆಗ ಭೀಷ್ಮಾಚಾರ್ಯರು ಅದಕ್ಕೆ ಪ್ರತಿಯಾಗಿ ಪ್ರತಿಜ್ಞೆಯನ್ನು ಮಾಡಿದರು. ಏನೇ ಆಗಲಿ ಕೃಷ್ಣನಿಂದಾಗಿ ನಾನು ಆಯುಧವನ್ನು ಹಿಡಿಸುತ್ತೇನೆ ಅಂತ ಭೀಷ್ಮಾಚಾರ್ಯರು ಪ್ರತಿಜ್ಞೆಯನ್ನು ಮಾಡಿದರು. ಹೀಗೆ ಇಬ್ಬರ ಪ್ರತಿಜ್ಞೆ. ಭೀಷ್ಮಾಚಾರ್ಯರು ಹಿಡಿಸುತ್ತೇನೆ ಅಂತ ಭೀಷ್ಮರ ಪ್ರತಿಜ್ಞೆ, ನಾನು ಯುದ್ಧದಲ್ಲಿ ಅಸ್ತ್ರವನ್ನು, ಆಯುಧವನ್ನು ಹಿಡಿಯೋದಿಲ್ಲ ಎಂಬುದಾಗಿ ಅರ್ಜುನನ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಜ್ಞೆ. ಹಾಗಿದ್ದರೂ ಕೂಡ ಪರಮಾತ್ಮ ತನ್ನ ಪ್ರತಿಜ್ಞೆಯನ್ನು ಲೆಕ್ಕ ಮಾಡಿದನೇನೆ ನನಗಾಗಿ, ನನ್ನ ಒಂದು ವಚನವನ್ನು ಸತ್ಯ ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ನಾನು ಅರ್ಜುನನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿದಾಗ ರಥದ ಚಕ್ರವನ್ನು ತೆಗೆದುಕೊಂಡು ನನ್ನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಆಯುಧವನ್ನು ಹಿಡಿದಿದ್ದೇನೆ. ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತುಂ ಅವಪ್ಲುತೋ ರಥಸ್ಥಃ
ಧೃತರತನ ಭೇಯಾತ್ ಬಲಾಗ್ರೆ ಹರಿರಿವ ಹಂತು ಮಿಭಂ ಗತೋತ್ತರೀಯ. ಹಾಗೆ ಪರಮಾತ್ಮ ತಾನು ಚಕ್ರವನ್ನು ಹಿಡಿದುಕೊಂಡು ರಥದ ಚಕ್ರವನ್ನು ತೆಗೆದುಕೊಂಡು ಸಂಹಾರ ಮಾಡೋದಕ್ಕಾಗಿ ಅಂತ ಬರುತ್ತಾ ಇದ್ದರೆ ಪರಮಾತ್ಮ ಸಿಂಹನಂತೆ ತೋರುತ್ತಾ ಇದ್ದಾನಂತೆ. ಸಿಂಹವು ಯಾವ ರೀತಿಯಾಗಿ ಆನೆಯನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಧುಮುಕುತ್ತದೆಯೋ ಹಾಗೆ ಪರಮಾತ್ಮ ಕಾಣಿಸುತ್ತಾ ಇದ್ದಾನೆ. ಆ ಪರಮಾತ್ಮನ ಮೇಲ್ವಸ್ತ್ರ ಅಂತ ಅನ್ನೋದು ಅದು ಕೆಳಗೆ ಬಿದ್ದಿದೆ. ಹಾಗೆ ಗತೋತ್ತರೀಯ ಅಂತಹ ಪರಮಾತ್ಮನಲ್ಲಿ ಸದಾಕಾಲ ನನಗೆ ರತಿ ಇರಲಿ. ತಮಿಮಹಮಜಂ ಶರೀರಭಾಜ ಹೃದಯ ಹೃದಯ ವಿಷ್ಠಿತಮಾತ್ಮಕಲ್ಪಿತಾನ ಪ್ರತಿದೃಶಮಿವ ನೈಕಧಾರ್ಕಮೇಕಂ ಸಮಧಿಗತೋಸ್ಮಿ ವಿಧೂತ ಭೇದ ಮೋಹ. ಆಮೇಲೆ ಪರಮಾತ್ಮನಿಗೆ ಯಾವ ಭೇದವೂ ಕೂಡ ಇಲ್ಲ ಅಂತಂದರೆ ಅನೇಕ ಪ್ರಾಣಿಗಳಲ್ಲಿ ಪರಮಾತ್ಮ ಇದ್ದರೂ ಕೂಡ ಆ ಪರಮಾತ್ಮನ ರೂಪಗಳಲ್ಲಿ ಭೇದ ಅಂತನ್ನೋದು ಇಲ್ಲ. ಯಾವ ರೀತಿಯಾಗಿ ಪ್ರತಿಯೊಬ್ಬರ ಕಣ್ಣಿನಲ್ಲಿ ಚಕ್ಷುರಭಿಮಾನಿಯಾದಂತಹ ಸೂರ್ಯನೂ ಇದ್ದಾನೆ. ಆ ಪ್ರತಿಯೊಬ್ಬರ ಕಣ್ಣಲ್ಲಿ ಇರುವಂತಹ ಸೂರ್ಯನು ಯಾವ ರೀತಿಯಾಗಿ ಒಬ್ಬನೇ ಆಗಿದ್ದಾನೆ, ಅವನಲ್ಲಿ ಭೇದವಿಲ್ಲವೋ ಹಾಗೆ ಪರಮಾತ್ಮನಲ್ಲಿಯೂ ಕೂಡ ಅನೇಕ ಪ್ರಾಣಿಗಳ ದೇಹದಲ್ಲಿ ಅವರ ಅಂತರ್ಯಾಮಿ ಆಗಿರುವಂತಹ ಪರಮಾತ್ಮನಲ್ಲಿ ಯಾವುದೇ ವಿಧವಾದಂತಹ ಭೇದವಿಲ್ಲ ಎಂಬುದಾಗಿ ರೀತಿಯಾಗಿ ಹೇಳುತ್ತಾ ಹೀಗೆ ಅನೇಕ ಸ್ತೋತ್ರಗಳನ್ನು ಮಾಡಿ ಕೊನೆಗೆ ತಾವು ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಲಯಚಿಂತನೆಯನ್ನು ಮಾಡುತ್ತಾ ತಾವು ತಮ್ಮ ದೇಹವನ್ನು ಪರಿತ್ಯಾಗವನ್ನು ಮಾಡಿದ್ದಾರೆ. ಆಗ ಶ್ರೀಕೃಷ್ಣನ ಆಜ್ಞೆಯಂತೆ ಯುಧಿಷ್ಠಿರ ಎಲ್ಲ ಅಂತ್ಯ ಕಾರ್ಯಗಳನ್ನು ತಸ್ಯ ನಿರ್ಹರಣಾದೀನಿ ಸಂಪರೇತಸ್ಯ ಭಾರ್ಗವ ಯುಧಿಷ್ಠಿರ ಕಾರಯುತ್ತ ಮುಹೂರ್ತಂ ದುಃಖಿತೋ ಭವತು. ಆ ಎಲ್ಲ ಅಂತ್ಯ ಕಾರ್ಯಗಳನ್ನು ಮಾಡಿ ಒಂದು ಮುಹೂರ್ತ ಕಾಲ ದುಃಖವನ್ನು ಪಟ್ಟಿದ್ದಾರೆ. ಅನಂತರದಲ್ಲಿ ಅಲ್ಲಿರುವಂತಹ ಋಷಿಮುನಿಗಳು ಅವರೆಲ್ಲರೂ ಕೂಡ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅನಂತರದಲ್ಲಿ ಆ ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನ ಅನುಜ್ಞೆಯಂತೆ ಮತ್ತು ಧೃತರಾಷ್ಟ್ರ ಕೌರವರ ತಂದೆಯಾದಂತಹ ಧೃತರಾಷ್ಟ್ರನ ಅನುಜ್ಞೆಯನ್ನು ಕೂಡ ಪಡೆದು ತಾನು ರಾಜ್ಯವನ್ನು ಆಳುತ್ತಾ ಇದ್ದಾನೆ. ಆಗ ಮತ್ತೆ ಶೌನಕರು ಕೇಳಿದರು, ಯುಧಿಷ್ಠಿರ ಹೇಗೆ ರಾಜ್ಯವನ್ನು ಆಳಿದ ಅದೆಲ್ಲವನ್ನು ಕೂಡ ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ಹೇಳಿದಾಗ ಆಗ ಭೀಷ್ಮಾಚಾರ್ಯರು ಹಾಗೂ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದನ್ನು ತಿಳಿದುಕೊಂಡು ಯುಧಿಷ್ಠಿರ ತನ್ನ ಮೋಹವನ್ನು ಬಿಟ್ಟುಬಿಟ್ಟ. ನಾನು ರಾಜ್ಯವನ್ನು ಆಳೋದಿಲ್ಲ ಅಂತನ್ನುವಂತಹ ಏನು ಮೋಹವನ್ನು ಇತ್ತು, ತಾನೇನು ಶೋಕವನ್ನು ಪಡುತ್ತಾ ಇದ್ದ, ಆ ಶೋಕವನ್ನು ಕಳೆದುಕೊಂಡು ತಾನು ಇಂದ್ರನಂತೆ ಈ ರಾಜ್ಯವನ್ನೆಲ್ಲವನ್ನು ಕೂಡ ಪರಿಪಾಲನೆ ಮಾಡಿದ. ಯಾಕೆ ಈ ರೀತಿಯಾಗಿ ಯುಧಿಷ್ಠಿರನಿಗೆ ಆ ಶೋಕ ಅಂತನೋದು ಬಂತು, ನಾನು ಮಾಡಿದ್ದು ತಪ್ಪು ಎಂಬುದಾಗಿ ಅನಿಸಿತು ಅಂತಂದರೆ ಈ ಎಲ್ಲ ಯುಧಿಷ್ಠಿರ ತಾನು ರಾಜನಾಗಿದ್ದ, ಈ ಪಾಂಡವರ ಪಕ್ಷದಲ್ಲಿ ತಾನು ಮುಖ್ಯವಾದಂತಹ ಪುರುಷನಾಗಿದ್ದ. ಹಾಗಾಗಿ ಈ ಎಲ್ಲ ಭೂಭಾರ ಹರಣದ ಏನು ಪುಣ್ಯ ಬಂದಿತ್ತೋ ಆ ಎಲ್ಲ ಪುಣ್ಯ ಯುಧಿಷ್ಠಿರನಿಗೆ ಬಂದಿತ್ತು. ಆದರೆ ಯುಧಿಷ್ಠಿರನಿಗೆ ಆ ಎಲ್ಲ ಪುಣ್ಯ ಸ್ವೀಕಾರ ಮಾಡುವಂತಹ ಯೋಗ್ಯತೆ ಇರಲಿಲ್ಲ. ಆ ಪ್ರಧಾನವಾದಂತಹ ಪುಣ್ಯ ಏನು ಬರಬೇಕಾಗಿತ್ತೋ ಅದು ಭೀಮಸೇನ ದೇವರಿಗೆ ಸಲ್ಲಬೇಕಾಗಿತ್ತು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ನಗುತ್ತಲೇ ಆ ಯುಧಿಷ್ಠಿರನ ಹತ್ತಿರ ಇದ್ದು ಆ ಯುಧಿಷ್ಠಿರನಿಗೆ ಆ ರೀತಿಯಾಗಿ ಮತಿಭ್ರಂಶವಾಗುವಂತೆ ಮಾಡಿದ್ದಾನೆ ಅಂತನ್ನುವಂತಹ ಮಾತನ್ನು ನಾವು ತಿಳಿಯಬೇಕು. ಹಾಗೆ ಆ ಶೋಕವನ್ನು ಮತ್ತೆ ಕಳೆದು ಮತ್ತೆ ಯಾಕೆಂತಂದರೆ ಯಾರು ಪರಮಾತ್ಮರ ದ್ವೇಷಿಗಳಿದ್ದಾರೆ ಅವರ ನಿಗ್ರಹವನ್ನು ಮಾಡೋದು ಪರಮಧರ್ಮ ಎಂಬುದಾಗಿ ನಾವು ತಿಳಿಯುತ್ತೇವೆ, ಶಾಸ್ತ್ರಗಳು ನಮಗೆ ತಿಳಿಸುತ್ತವೆ. ಹಾಗಾಗಿ ಆ ರೀತಿಯಾಗಿ ಅವರು ಮಾಡಿದ್ದು ತಪ್ಪಲ್ಲೇ ಇಲ್ಲ, ಧರ್ಮದ ಸ್ಥಾಪನೆಗಾಗಿ ಮಾಡಿರುವಂತಹ ಯುದ್ಧ ಧರ್ಮಯುದ್ಧ ಇದು. ಹಾಗಾಗಿ ಆ ಶೋಕ ಏನು ಬಂದಿತ್ತೋ ಆ ಶೋಕವನ್ನು ಪರಿಹಾರವನ್ನು ಮಾಡಿದ್ದಾರೆ. ಯುಧಿಷ್ಠಿರ ತಾನು ರಾಜ್ಯವನ್ನು ಆಳುತ್ತಾ ಇದ್ದಾನೆ. ಯುಧಿಷ್ಠಿರ ರಾಜ್ಯವಾಳಬೇಕಾದಾಗ ಪೃಥ್ವಿ ಅಂತನ್ನೋದು ಸಸ್ಯಶಾಲಿನಿಯಾಗಿತ್ತು, ಗೋವುಗಳು ಚೆನ್ನಾಗಿ ಹಾಲನ್ನು ಕೊಡುತ್ತಾ ಇದ್ದು, ಎಲ್ಲ ದಿಕ್ಕುಗಳು ಕೂಡ ಶಾಂತವಾಗಿ ನಿರ್ಮಲವಾಗಿ ಇದ್ದು, ಇತ್ಯಾಗಿ ರಾಜ್ಯ ಅಂತನ್ನೋದು ರಾಜ್ಯದಲ್ಲಿ ಏನು ಬೇಡುತ್ತಾರೆಯೋ ಪ್ರಜೆಗಳು ಅವರೆಲ್ಲರಿಗೂ ಕೂಡ ಅದೆಲ್ಲವೂ ಕೂಡ ಲಭಿಸುತ್ತಾ ಇತ್ತು. ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ರಾಜ ಯುಧಿಷ್ಠಿರ ತಾನು ನೋಡಿಕೊಳ್ಳುತ್ತಾ ಇದ್ದ. ಹೀಗೆ ರಾಜ್ಯದಲ್ಲಿ ಆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನನ್ನು ಕೂಡಿಸಿ ರಾಜ್ಯಪಾಲನವನ್ನು ಮಾಡಿಸಿ ಇನ್ನು ಕೆಲವು ದಿನಗಳ ಆದ ಮೇಲೆ ಇಷ್ಟು ದಿನ ಕೇವಲ ಪರಮಾತ್ಮ ತನ್ನ ಸ್ನೇಹಿತರಿಗೆ ತನ್ನ ಬಾಂಧವರಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ಅಂತ ಅಲ್ಲಿ ಇದ್ದ. ಇನ್ನು ಮೇಲೆ ನಾನು ಹೊರಡುತ್ತೇನೆ ಎಂಬುದಾಗಿ ತಾನು ತನ್ನ ಪುರಕ್ಕೆ ದ್ವಾರಕಾ ಪಟ್ಟಣಕ್ಕೆ ಹೋಗಬೇಕಾದಾಗ ಆ ಪರಮಾತ್ಮನ ವಿರಹವನ್ನು ಅವರು ಯಾರಿಗೂ ಕೂಡ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅಲ್ಲಿರುವಂತಹ ಸ್ತ್ರೀಯರು, ಆ ಪುರದಲ್ಲಿ ಹಸ್ತಿನಾಪುರದಲ್ಲಿರುವಂತಹ ಸ್ತ್ರೀಯರೆಲ್ಲರೂ ಕೂಡ ಪರಮಾತ್ಮನ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಅನೇಕ ವಿಚಿತ್ರವಾದಂತಹ ಕಥೆಗಳನ್ನು, ಪರಮಾತ್ಮನ ಮಹಿಮೆಗಳನ್ನು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಈ ಕೃಷ್ಣ ಅಂತಂದರೆ ಯಾರನ್ನು ತಂದುಕೊಂಡ್ರಿ? ಸವಾ ಏಂ ಯತ್ಪದಮಚ್ಚ ಸೂರಯೋ ಜಿತೇಂದ್ರಿಯಾ ನಿರ್ಜಿತ ಮಾತರಿಶ್ವನಃ ಪಶ್ಯಂತಿ ಭಕ್ತ್ಯುತ್ಕಲಿತಾಮಲಾತ್ಮನ ನನ್ವೇಷ ಸತ್ವಂ ಪರಿಮಾರ್ಷ್ಟುಮರ್ಹತಿ ಎಂಬುದಾಗಿ ಆ ಪರಮಾತ್ಮನನ್ನು ಯಾರ ಪದವನ್ನು ಋಷಿಮುನಿಗಳು ಎಲ್ಲ ಆಹಾರವನ್ನು ಬಿಟ್ಟು
ಎಲ್ಲ ಇಂದ್ರಿಯಗಳನ್ನು ಗೆದ್ದು ಪ್ರಾಣಾಯಾಮಾದಿಗಳಿಂದಾಗಿ ಪ್ರಾಣವನ್ನೂ ಕೂಡ ಜಯಿಸಿ ಯಾರ ಪಾದಗಳನ್ನು ನೆನೆಸುತ್ತಾರೆಯೋ ಅಂತಹ ಪರಮಾತ್ಮನೇ ತಾನು ಈಗ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ. ಯದುಕುಲ ಅಂತನ್ನೋದು ಎಂತಹ ಶ್ರೇಷ್ಠವಾದದ್ದು, ಮತ್ತು ಮಧುವನ ಅಂತಂದರೆ ಮಥುರಾಪಟ್ಟಣ ಅಂತನ್ನೋದು ಎಷ್ಟು ಶ್ರೇಷ್ಠವಾದದ್ದು. ಸಾಕ್ಷಾತ್ತು ಪರಮಾತ್ಮ ತನ್ನ ಶಂಖಚಕ್ರಾದಿಗಳಿಂದಾಗಿ ಅಂಕಿತವಾದಂತಹ ಪಾದಗಳಿಂದಾಗಿ ಅಲ್ಲಿ ಓಡಾಡುತ್ತಾನೆ. ಆ ಯದುಕುಲದಲ್ಲಿ ತಾನು ಹುಟ್ಟಿದ್ದಾನೆ. ಆ ಯಾದವರು ಸದಾಕಾಲ ಪರಮಾತ್ಮನನ್ನು ನೋಡುತ್ತಾ ಇರುತ್ತಾರೆ. ಅಂತಹ ಯಾದವರೇ ಧನ್ಯರು ಎಂಬುದಾಗಿ ತಾವು ಚಿಂತಿಸುತ್ತಾ ಇದ್ದಾರೆ. ಮತ್ತು ದ್ವಾರಕಾಪಟ್ಟಣ ಅಂತ ಅನ್ನೋದು ಏನಿದೆಯೋ ಅದು ಪರಮಾತ್ಮನು ಆಳುತ್ತಾ ಇದ್ದುದರಿಂದಾಗಿ ಅದು ಸ್ವರ್ಗದ ಒಂದು ಕಾಂತಿಯನ್ನು ಕೂಡ ಮೀರುವ ಕಾಂತಿಯನ್ನು ಆ ದ್ವಾರಕಾಪಟ್ಟಣ ಅಂತನ್ನೋದು ಹೊಂದಿದೆ. ಅಹೋಬತ ಸ್ವರ್ ಯಶಸ್ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ ಪಶ್ಯಂತಿ ನಿತ್ಯಂ ಯದನುಗ್ರಹೇ ಕ್ಷಿತ ಸ್ಮಿತಾವಲೋಕಂ ಸ್ವಪತಿಂ ಸ್ಮ ಯತ್ ಪ್ರಜಾಹ ಅಂತಹ ದ್ವಾರಕಾಪಟ್ಟಣವನ್ನು ತಾವು ಹೊಗಳಿದ್ದಾರೆ. ಆಮೇಲೆ ತನ್ನ ಪತ್ನಿಯರು ಎಂತಹ ಭಾಗ್ಯವಂತರು, ಯಾವ ಪರಮಾತ್ಮನ ಸಂಘವನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ಗೋಪಿಕಾ ಸ್ತ್ರೀಯರು ತಾವು ಆ ಭಗವಂತನ ಸಂಘವನ್ನು ಅಪೇಕ್ಷಿಸಿ ಮೋಹವನ್ನು ಹೊಂದಿದ್ದರೋ ಅಂತಹ ಪರಮಾತ್ಮನ ಅಧರಾಮೃತವನ್ನು ನಿತ್ಯದಲ್ಲೂ ಕೂಡ ಪಾನ ಮಾಡುತ್ತಾರೆ. ಅವರು ಅವಶ್ಯವಾಗಿಯೂ ಕೂಡ ಹಿಂದಿನ ಜನ್ಮಗಳಲ್ಲಿ ವ್ರತಸ್ನಾನಾದಿಗಳಿಂದಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಪರಮಾತ್ಮನ ಅರ್ಚನೆಯನ್ನು ಮಾಡಿರುತ್ತಾರೆ. ಹಾಗಾಗಿ ಅವರಿಗೆ ಇಂತಹ ಭಾಗ್ಯ ಅಂತನ್ನೋದು ಸಿಕ್ಕಿದೆ ಎಂಬುದಾಗಿ ತಾವು ಈ ರೀತಿಯಾಗಿ ಆಲೋಚನೆಯನ್ನು ಮಾಡುತ್ತಾ ಇದ್ದಾರೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ಹೀಗೆ ಮಾತನಾಡುತ್ತಾ ಇರುವಂತಹ ಸ್ತ್ರೀಯರನ್ನು ನೋಡಿ ಮಂದಹಾಸದಿಂದಾಗಿ ಕರುಣಾದೃಷ್ಟಿಯಿಂದಾಗಿ ನೋಡಿ ಅವರನ್ನು ಅನುಗ್ರಹಿಸಿದ್ದಾನೆ. ಇನ್ನು ತಾನು ಹೊರಟು ತಾನು ದ್ವಾರಕಾಪಟ್ಟಣಕ್ಕೆ ಸೇರೋಷ್ಟರಲ್ಲಿ ತಾನು ಸಾಯಂಕಾಲ ಆಗಿದೆ. ಅಲ್ಲಿ ಹೋದ ಮೇಲೆ ಶಂಖವನ್ನು ಓದಿದ್ದಾನೆ, ಪಾಂಚಜನ್ಯ ಶಂಖವನ್ನು ಓದಿದ್ದಾನೆ. ತಾನು ಬಂದಿದ್ದೇನೆ, ಯಾರೂ ಶೋಕ ಪಡಬೇಕಾಗಿಲ್ಲ ಎಂಬುದಾಗಿ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡೋದಕ್ಕಾಗಿ ಪಾಂಚಜನ್ಯ ಶಂಖವನ್ನು ಓದಿದ್ದಾನೆ. ಅದನ್ನು ಕೇಳಿ ಎಲ್ಲ ಜನರೂ ಕೂಡ, ಎಲ್ಲ ಯಾದವರು, ಆ ಪುರದಲ್ಲಿರುವಂತಹ ಜನರೆಲ್ಲರೂ ಕೂಡ ಬಂದು ಅನೇಕ ಉಪಾಯನಗಳನ್ನು ಕೊಟ್ಟು ಆ ಪರಮಾತ್ಮನನ್ನು ಸ್ವಾಗತವನ್ನು ಮಾಡುತ್ತಾ ಇದ್ದಾರೆ. ಆ ಪರಮಾತ್ಮ ತಾನು ಅಂತಃಪುರಕ್ಕೆ ಪ್ರವೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಾವು ಎಲ್ಲ ಮನೆಗಳನ್ನು ಕೂಡ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮ ದ್ವಾರಕ್ಕೆ ಬಂದಾಗ ಪರಮಾತ್ಮನಿಗೆ ಅರ್ಚನೆಯನ್ನು ಮಾಡಿ ಧೂಪದೀಪಾದಿಗಳನ್ನು ಮಾಡಿ ಅನೇಕ ಉಪಾಯನಗಳನ್ನು ಕೊಟ್ಟು ಪರಮಾತ್ಮನಿಗೆ ಸ್ವಾಗತವನ್ನು ಕೋರಿದ್ದಾರೆ. ಹೀಗೆ ಪರಮಾತ್ಮ ಆ ಎಲ್ಲ ಅಂತಃಪುರದಕ್ಕೆ ಹೋಗುವಂತಹ ಮಾರ್ಗವನ್ನು ದಾಟಿ ಅಂತಃಪುರಕ್ಕೆ ಬಂದಿದ್ದಾನೆ. ಅಲ್ಲಿ ತಾನು ಇರುವಂತಹ 16,108 ಮನೆಗಳು, ಆ ಎಲ್ಲ ಮನೆಗಳಲ್ಲಿಯೂ ಕೂಡ ಪರಮಾತ್ಮ ನಿತ್ಯದಲ್ಲಿಯೂ ಕೂಡ ಅಲ್ಲೇ ಇರುತ್ತಾನೆ. ಹಾಗಿದ್ರೂ ಕೂಡ ಪರಮಾತ್ಮನು ಬಂದಿದ್ದಾನೆ ಅಂತ ನೋಡುವಂತಹ ಕುತೂಹಲದಿಂದಾಗಿ ತನ್ನ ಹೆಂಡಂದರು ಕೂಡ ಹೊರಗೆ ಬಂದು ಕುತೂಹಲದಿಂದಾಗಿ ನೋಡುತ್ತಾ ಇದ್ದಾರೆ. ಪರಮಾತ್ಮನನ್ನು ಎಷ್ಟು ನೋಡಿದರೂ ಕೂಡ ನಿತ್ಯನೂತನ ಹಾಗಾಗಿ ಸರಿ ಹೋಗೋದೇ ಇಲ್ಲ. ಅವರೆಲ್ಲರೂ ಕೂಡ ತಮ್ಮ ನೇತ್ರದಿಂದಲೇ ಕಣ್ಣುಗಳಿಂದಲೇ ಪತಿಯನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಂಡಿದ್ದಾರೆ. ತಮ್ಮ ಮಕ್ಕಳ ದ್ವಾರ ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಅವರ ಮಕ್ಕಳೆಲ್ಲರೂ ಕೂಡ ಬಂದು ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಪರಮಾತ್ಮ ತನ್ನ ಪಟ್ಟಣಕ್ಕೆ ಬಂದು ತಾನು ವಾಸವಾಗಿ ಇದ್ದಾನೆ. ಹೀಗೆ ಅಶ್ವತ್ಥಾಮ್ನ ವಿಸೃಷ್ಟೇನ ಬ್ರಹ್ಮಶೇಷ್ಣೋರು ತೇಜಸ ಉತ್ತರಾಯ ಹತೋ ಗರ್ಭ ಈಶೇನೋಜ್ಜೀವಿತ ಪುನಃ. ಹೀಗೆ ಪರಮಾತ್ಮ ಅಲ್ಲಿ ಯುಧಿಷ್ಠಿರನನ್ನು ರಾಜ್ಯದಲ್ಲಿ ಕೂಡಿಸಿ ಹಸ್ತಿನಾಪುರಿಯನ್ನು ಅಲ್ಲಿ ರಕ್ಷಣೆ ಮಾಡಿಸಿದ್ದಾನೆ. ಇಲ್ಲಿ ದ್ವಾರಕಾಪುರವನ್ನು ಕೂಡ ಚೆನ್ನಾಗಿ ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ. ಆಗ ಮತ್ತೆ ಶೌನಕಾದಿ ಋಷಿಗಳು ಕೇಳುತ್ತಾ ಇದ್ದಾರೆ, ಅನೇಕ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳಿದ್ದೀರಿ, ನಮಗೆ ವಿಶೇಷವಾಗಿ ಪರೀಕ್ಷಿತ್ ರಾಜನ ಚರಿತ್ರೆಯನ್ನು ಕೇಳಬೇಕು ಅಂತಿದೆ. ತನ್ನ ಜನ್ಮ ಹೇಗೆ ಆಯಿತು ಅದೆಲ್ಲವನ್ನು ಕೂಡ ಉತ್ತರಾದೇವಿಯ ಗರ್ಭವನ್ನು ಪರಮಾತ್ಮ ರಕ್ಷಣೆ ಮಾಡಿದ ಅಂತ ಹೇಳಿದರೆ, ಆ ಉತ್ತರಾದೇವಿಯ ಗರ್ಭವನ್ನು ರಕ್ಷಣೆ ಮಾಡಿದ ಮೇಲೆ ಪರೀಕ್ಷಿತ್ ರಾಜ ಹುಟ್ಟಿ ತಾನು ಹೇಗೆ ರಾಜ್ಯವನ್ನು ಆಳಿದ ಆ ಎಲ್ಲ ಕಥೆಯನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ತಾನು ಶೌನಕಾದಿ ಋಷಿಗಳು ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಸೂತಾಚಾರ್ಯರು ಹೇಳುತ್ತಾ ಇದ್ದಾರೆ, ಅಪೀಪಲದ್ ಧರ್ಮರಾಜ ಪಿತೃವದ್ ರಂಜಯನ್ ಪ್ರಜಾ ನಿಸ್ಪೃಹ ಸರ್ವಕಾಮಿಭ್ಯ ಕೃಷ್ಣಪಾದಾನುಸೇವೆಯ. ತಾನು ಯುಧಿಷ್ಠಿರ ತಾನು ರಾಜ್ಯದಲ್ಲಿ ಕುಳಿತಿದ್ದರೂ ಕೂಡ ತಾನು ಭೋಗಗಳಲ್ಲಿ ವಿಷಯಗಳಲ್ಲಿ ಆಸಕ್ತನಾಗಿರಲಿಲ್ಲ. ಯಾವಾಗಲೂ ಕೂಡ ಪರಮಾತ್ಮನ ಪಾದಸೇವೆಯನ್ನೇ ಮಾಡುತ್ತಾ ಪಿತೃವಂತೆ ತಂದೆಯಂತೆ ಪ್ರಜೆಗಳನ್ನು ನೋಡಿಕೊಳ್ಳುತ್ತಾ ಇದ್ದ. ಯಾವಾಗ ಪರೀಕ್ಷಿತ್ ರಾಜ ಉತ್ತರಾದೇವಿಯ ಗರ್ಭದಿಂದಾಗಿ ಹೊರಗೆ ಬಂದನೋ ಆಗ ಜಾತಕರ್ಮಾದಿ ಎಲ್ಲ ಕ್ರಮಗಳನ್ನು ಕೂಡ ಮಾಡಿಸಿದ್ದಾನೆ ಯುಧಿಷ್ಠಿರ. ಪಾರ್ಥ ಪ್ರಜಾವಿತ ಸಾಕ್ಷಾತ್ ಇಕ್ಷ್ವಾಕುರಿವ ಮಾನವ ಬ್ರಹ್ಮಣ್ಯ ಸತ್ಯಸಂದಷ್ಟ ರಾಮೋ ದಾಶರಥಿರ್ಯತ. ಆಗ ಎಲ್ಲ
ಬ್ರಾಹ್ಮಣರಿಗೂ ಕೂಡ ಬಂಗಾರವನ್ನು ಕೊಟ್ಟಿದ್ದಾನೆ, ಗೋವುಗಳನ್ನು ಕೊಟ್ಟಿದ್ದಾನೆ, ಭೂಮಿಯನ್ನು ದಾನ ಮಾಡಿದ್ದಾನೆ. ಆ ಪರೀಕ್ಷಿತ ರಾಜ ಹುಟ್ಟಿದ್ದಾನೆ ಅನ್ನುವಂತಹ, ತಮ್ಮ ವಂಶದ ಉದ್ಧಾರಕನು ಹುಟ್ಟಿದ್ದಾನೆ ಅನ್ನುವಂತಹ ಸಂತೋಷದಿಂದಾಗಿ ಆ ಪುತ್ರೋತ್ಸವ, ಪುತ್ರ ಅಲ್ಲ ಮೊಮ್ಮಗ, ಆ ಮೊಮ್ಮಗನ ಉತ್ಸವದಿಂದಾಗಿ ಆ ಯುಧಿಷ್ಠಿರ ತಾನು ಎಲ್ಲವನ್ನು ಕೂಡ ದಾನವನ್ನು ಮಾಡಿದ್ದಾನೆ. ಆಗ ಎಲ್ಲ ಬ್ರಾಹ್ಮಣರು ಕೂಡ ಅವನಿಗೆ ವಿಷ್ಣುರಾತ ಎಂಬುದಾಗಿ ತಾವು ಹೆಸರನ್ನು ಇಟ್ಟಿದ್ದಾರೆ. ಯಾಕೆಂದರೆ ಪರಮಾತ್ಮ ರಕ್ಷಣೆಯನ್ನು ಮಾಡಿದ್ದಾನೆ. ವಿಷ್ಣು ಅಂದರೆ ಪರಮಾತ್ಮ, ರಾತ ಅಂತಂದರೆ ರಕ್ಷಿತ, ವಿಷ್ಣುವಿನಿಂದಾಗಿ ರಕ್ಷಿತನಾಗಿದ್ದಾನೆ ಈ ಪರೀಕ್ಷಿತ್ ರಾಜ. ಹಾಗಾಗಿ ಇವನಿಗೆ ವಿಷ್ಣುರಾತ ಎಂಬುದಾಗಿ ಹೆಸರು ಬರಲಿ ಎಂಬುದಾಗಿ ವಿಷ್ಣುರಾತ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಇನ್ನು ಪರೀಕ್ಷಿತ್ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಪರಮಾತ್ಮ ಗದೆಯನ್ನು ಹಿಡಿದುಕೊಂಡು ಆ ಗರ್ಭದ ಸುತ್ತು, ಆ ಶಿಶುವಿನ ಸುತ್ತೂ ತಿರುಗುತ್ತಾ ಇರುವಾಗ ಯಾರು ಇದು ಎಂಬುದಾಗಿ ಆ ಶಿಶುವು ಸುತ್ತಲೂ ತಿರುಗಿ ನೋಡಿತಂತೆ. ನಮಗೆ ತಿರುಗಿ ನೋಡಲಿಕ್ಕೆ ಸಾಧ್ಯವಿಲ್ಲ, ಅವನು ಮಹಾಜ್ಞಾನಿ, ಚರಮದೇಹದಲ್ಲಿದ್ದಾನೆ ಪರೀಕ್ಷಿತ್ ರಾಜ, ಹಾಗಾಗಿ ತಾನು ನೋಡಿದ್ದಾನೆ. ಹಾಗಾಗಿ ಪರಿತಃ ಈಕ್ಷತಿ, ಸುತ್ತಲೂ ನೋಡಿದ್ದಾನೆ, ಆದ್ದರಿಂದಾಗಿ ಪರೀಕ್ಷಿತ್ ಎಂಬುದಾಗಿ ತನಗೆ ಹೆಸರು ಬಂತು. ಆಗ ಈ ನಾಮಕರಣಾದಿಗಳನ್ನು ಮಾಡಿಸಿ ಅವನ ಜಾತಕವನ್ನು ಹೇಳಿಸಿದ್ದಾರೆ. ಜ್ಯೋತಿಷ್ಯವನ್ನು ತಿಳಿದಂತಹ ಬ್ರಾಹ್ಮಣರಿಂದಾಗಿ ಯುಧಿಷ್ಠಿರ ತನ್ನ ಜಾತಕವನ್ನು ಹೇಳಿಸಿದ್ದಾರೆ. ಆಗ ಅವರ ಜಾತಕವನ್ನು, ಭವಿಷ್ಯವನ್ನೆಲ್ಲವನ್ನು ಕೂಡ ಬ್ರಾಹ್ಮಣರು ನುಡಿದಿದ್ದಾರೆ. ಇವನು ಅಶ್ವಮೇಧಾದಿ ಮಹಾಯಾಗಗಳನ್ನು ಮಾಡುತ್ತಾನೆ, ಸದಾ ಬ್ರಾಹ್ಮಣರ ಜ್ಞಾನಿಗಳ ಸೇವೆಯನ್ನು ಮಾಡುತ್ತಾ ಇರುತ್ತಾನೆ. ಯಾರು ತಪ್ಪು ಮಾರ್ಗದಲ್ಲಿ ಹೋಗುತ್ತಾರೆಯೋ ಅವರಿಗೆ ಚೆನ್ನಾಗಿ ಶಾಸನೆಯನ್ನು ಮಾಡುತ್ತಾನೆ. ಇವನು ಕಲಿಯಂತಹ ಮಹಾದೈತ್ಯವನ್ನು ಕೂಡ ನಿಗ್ರಹ ಮಾಡುತ್ತಾನೆ ಅಂತಹ ಮಹಾನುಭಾವ. ಆದರೆ ಕೊನೆಗೆ ತಕ್ಷಕನಿಂದಾಗಿ ಇವನಿಗೆ ಮರಣ ಅಂತನ್ನೋದು ಬರುತ್ತದೆ. ಆ ತಕ್ಷಕನಿಂದಾಗಿ ಸಾಯುತ್ತೇನೆ ಎಂಬುದಾಗಿ ತಿಳಿದುಕೊಂಡು ಎಲ್ಲ ಸಂಘವನ್ನು ಕೂಡ ಪರಿತ್ಯಾಗವನ್ನು ಮಾಡಿ ತಾನು ಗಂಗಾ ನದಿಯಲ್ಲಿ ಪ್ರಾಯೋಪವೇಶಕ್ಕೆ ಕೂಡುತ್ತಾನೆ ಅಂತ ಈ ರೀತಿಯಾಗಿ ಎಲ್ಲ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಈ ಕಾರಣದಿಂದಲೂ ಕೂಡ ಪರೀಕ್ಷಿತ್ ರಾಜನಿಗೆ ಪರೀಕ್ಷಿತ್ ಎಂಬುದಾಗಿ ಹೆಸರು ಬಂತಂತೆ. ಯಾಕೆಂತಂದರೆ ತಕ್ಷಕನಿಂದಾಗಿ ಸಾಯುತ್ತೇನೆ ಅಂತ ಗೊತ್ತಿತ್ತು. ಹಾಗಾಗಿ ಯಾರೇ ಬಂದರೂ ಕೂಡ ಪರೀಕ್ಷೆಯನ್ನು ಮಾಡುತ್ತಾ ಇದ್ದನಂತೆ, ಇವನು ತಕ್ಷಕನ ಅಲ್ಲನ ಅಂತ ಪರೀಕ್ಷೆಯನ್ನು ಮಾಡ್ತಾ ಇದ್ದಂತೆ. ಹಾಗಾಗಿ ಸರ್ಪದಷ್ಟಿಂ ಅನುಧ್ಯಾಯನ್ ಪರೀಕ್ಷೇತ ನರೇಶಿವ, ಹಾಗಾಗಿ ತನಗೆ ಪರೀಕ್ಷಿತ್ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ಈ ರೀತಿಯಾಗಿ ತಿಳಿಸುತ್ತಾರೆ. ಸರಿಯಾಗಿ ಅದೇ ಸಂದರ್ಭದಲ್ಲಿ ವಿದುರ ತಾನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರುತ್ತಾನೆ. ಆ ವಿದುರನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಂದಾಗ ಆಗ ಪಾಂಡವರು ಅವರೆಲ್ಲರೂ ಕೂಡ ವಿದುರನನ್ನು ಸ್ವಾಗತಿಸುತ್ತಾರೆ ಅಂತೆ. ಇನ್ನು ಧರ್ಮರಾಜ ಮತ್ತು ಅರ್ಜುನ, ಭೀಮಸೇನ ಅವರೆಲ್ಲರೂ ಕೂಡ ತಮ್ಮ ಪ್ರಾಣಗಳು ತಿರುಗಿ ಬಂದಂತೆ ತಾವು ಸಂತೋಷವನ್ನು ಹೊಂದುತ್ತಾರೆ. ಅವರು ಆಗ ಯುಧಿಷ್ಠಿರ ವಿದುರನನ್ನು ಕುರಿತು ಪ್ರಶ್ನೆಯನ್ನು ಮಾಡುತ್ತಾನೆ. ಭಗವದ್ವಿಧಾ ಭಾಗವತಃ ತೀರ್ಥಭೂತ ಸ್ವಯಂ ಪ್ರಭೋ, ನೀವು ತೀರ್ಥಯಾತ್ರೆಗಳಿಗೆ ಅಂತ ಹೊರಟ್ರಿ, ಅಲ್ಲಿ ಹೇಗೆ ನೀವು ತೀರ್ಥಯಾತ್ರೆಗಳನ್ನು ಮಾಡಿದ್ರಿ, ಹೇಗೆ ನಿಮ್ಮ ಜೀವನವನ್ನು ನಡೆಸಿದ್ರಿ? ನಿಮ್ಮಂತಹ ಮಹಾನುಭಾವರು ತೀರ್ಥಯಾತ್ರೆಗಳನ್ನು ಮಾಡೋದು ಅಂತಂದರೆ ನೀವು ಪವಿತ್ರವಾಗೋದಕ್ಕಾಗಿ ಅಂತ ತೀರ್ಥಯಾತ್ರೆಯನ್ನು ಮಾಡೋದಿಲ್ಲ. ನಿಮ್ಮಲ್ಲಿ ಇರುವಂತಹ ಗದಾಧರನಾದಂತಹ ಪರಮಾತ್ಮನಿಂದಾಗಿ ಆ ತೀರ್ಥಗಳನ್ನೇ ಶುದ್ಧಿಗೊಳಿಸೋದಕ್ಕಾಗಿ, ಪವಿತ್ರವನ್ನಾಗಿ ಮಾಡೋದಕ್ಕಾಗಿ ನೀವು ತೀರ್ಥಯಾತ್ರೆಗಳನ್ನು ಮಾಡುತ್ತೀರಿ. ತೀರ್ಥೀಕುರುವಂತೆ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ಹಾಗಾಗಿ ಅಲ್ಲಿ ಎಂತಹ ತೀರ್ಥಕ್ಷೇತ್ರಗಳನ್ನು ಎಲ್ಲೆಲ್ಲಿ ಹೋಗಿದ್ರಿ ಅವೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಬೇಕು. ಅದಷ್ಟೇ ಅಲ್ಲದೆ ಯಾದವರು ಹೇಗೆ ಇದ್ದಾರೆ, ನಮ್ಮ ಬಂಧುಗಳಾದಂತಹ ಕೃಷ್ಣನನ್ನೇ ಸ್ವಾಮಿಯಾಗಿ ಹೊಂದಿದಂತಹ ಯಾದವರು ಹೇಗೆ ಇದ್ದಾರೆ ಇತ್ಯಾದಿ ಎಲ್ಲ ಪ್ರಶ್ನೆಗಳನ್ನು ಮಾಡಿದಾಗ ವಿದುರನು ಎಲ್ಲವನ್ನೂ ಕೂಡ ಉತ್ತರವನ್ನು ಕೊಟ್ಟಿದ್ದಾನೆ. ಆದರೆ ವಿನಾ ಯದುಕುಲಕ್ಷಯಂ, ಮುಂದೆ ಆಗುವಂತಹ ಇನ್ನು 26 ವರ್ಷಗಳ ಆದ ಮೇಲೆ ಯಾದವರ ಕುಲ ಅಂತನ್ನೋದು ನಾಶವಾಗುತ್ತದೆ. ಆ ನಾಶವನ್ನು ವಿದುರನಿಗೆ ಮೊದಲಿಗೆ ಗೊತ್ತಿತ್ತು, ಮೈತ್ರೇಯರಿಂದಾಗಿ ತಾನು ತಿಳಿದಿದ್ದ. ಹಾಗಿದ್ದರೂ ಕೂಡ ಅದು ಪಾಂಡವರಿಗೆ ಅತ್ಯಂತ ಅಪ್ರಿಯವಾದದ್ದು. ಹಾಗಾಗಿ ಅದನ್ನು ಹೇಳಿದರೆ ಅವರು ಬಹಳ ದುಃಖಿಸುತ್ತಾರೆ, ಅವರ ದುಃಖವನ್ನು ನಾನು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ ಎಂಬುದಾಗಿ ವಿದುರನು ಆ ಯದುಕುಲಕ್ಷಯವನ್ನು ಬಿಟ್ಟು ಬೇರೆ ಎಲ್ಲ ವಿಷಯವನ್ನು ಕೂಡ ತಾನು ಹೇಳಿದ್ದಾನೆ. ಹೀಗೆ ಸ್ವಲ್ಪ ಕಾಲ ಅವರ ಜೊತೆಗೆ ಪ್ರೀತಿಯಿಂದಾಗಿ ಇದ್ದಾನೆ. ಆಗ ಧೃತರಾಷ್ಟ್ರ ವಿದುರನ ಜೊತೆಗೆ ಮಾತನಾಡುತ್ತಾನೆ ಅಂತೆ. ನೋಡು, ಪ್ರತಿದಿನ ನಾನು ಊಟ ಮಾಡಬೇಕಾದಾಗ ಭೀಮಸೇನ ದೇವರು ಬಂದು ಹೇಳೋರಂತೆ, ನಕುಲ ಸಹದೇವರಿಗೆ ಕೇಳುತ್ತಾರೆ ಅಂತೆ, ಇದೇನು ತಮ್ಮ ಬಾಹುಗಳನ್ನು ತೋರಿಸಿ ಕೇಳುತ್ತಾರೆ ಅಂತೆ. ಆಗ ನಕುಲ ಸಹದೇವರು ಹೇಳಬೇಕಂತೆ, ಅಣ್ಣ ಇದು ನಿನ್ನ ಬಾಹುಬಲ ಅಂತ. ಆಗ ಮತ್ತೆ ಭೀಮಸೇನ ದೇವರು ಕೇಳುತ್ತಾರೆ ಅಂತೆ, ಇದರಿಂದ ನಾನು ಏನು ಮಾಡಿದೆ, ಎಲ್ಲ ಆ ಧೃತರಾಷ್ಟ್ರನ ಮಕ್ಕಳನ್ನು, ಕೌರವರನ್ನು ಸಂಹಾರ ಮಾಡಿದ್ದೀಯಾ ಅಂತ. ಈ ರೀತಿಯಾಗಿ ಪ್ರತಿದಿನ ಹೀಗೆ ನಡೆಯಬೇಕಂತೆ. ಧೃತರಾಷ್ಟ್ರನಿಗೆ ಬಹಳ ಖೇದವಾಗುತ್ತಾ ಇತ್ತಂತೆ, ದುಃಖವಾಗುತ್ತಾ ಇತ್ತಂತೆ. ಹಾಗಾಗಿ ತನ್ನ ತಮ್ಮನಾದಂತಹ ವಿದುರನಿಗೆ ಕೇಳುತ್ತಾನೆ, ಹೀಗೆ ಮಾಡುತ್ತಾ ಇದ್ದಾನೆ ಭೀಮಸೇನ ದೇವರು, ಏನು ಮಾಡೋದು ಅಂತ. ಅದಕ್ಕೆ ವಿದುರ ಹೇಳುತ್ತಾನೆ, ಏನಿಲ್ಲ, ನಿನಗೆ ವೈರಾಗ್ಯ ಬರಲಿ ಅಂತ ಆ ರೀತಿಯಾಗಿ ಮಾಡುತ್ತಾ ಇದ್ದಾನೆ. ಎಂತಹ ಈ ಗೃಹಸ್ಥಾಶ್ರಮದಲ್ಲಿಯೇ ಎಷ್ಟು ದಿನ ಹೀಗೆ ಇರುತ್ತೀಯಾ? ಇನ್ನು ಕಾಲ ಅಂತನ್ನೋದು ಬಂದಿದೆ, ಕಲಿಕಾಲ ಮುಂದೆ ಬರುವಂತಹ ಕಾಲ ಬಹಳ ಘೋರವಾದಂತಹ ಕಾಲ. ಹಾಗಾಗಿ
ನಮ್ಮ ಪುಣ್ಯವನ್ನೆಲ್ಲವನ್ನು ಕೂಡ ಅಪಹರಿಸುವಂತಹ ಕಾಲ. ಹಾಗಾಗಿ ಇನ್ನು ಸಾಕು. ಈ ಭೀಮಾಪವರ್ಜಿತಂ ಪಿಂಡಂ ಆದತ್ತೇ ಗೃಹಪಾಲವತ್ತು, ಯಾರನ್ನು ವಿಷ ಹಾಕಿ ಅಗ್ನಿ ಹಾಕಿ ಸುಡಬೇಕು ಎಂಬುದಾಗಿ ಪ್ರಯತ್ನಿಸಿ, ಅನೇಕ ರೀತಿಯಿಂದಾಗಿ ಕೊಲ್ಲಬೇಕು ಅಂತ ಪ್ರಯತ್ನಿಸಿ, ಅಂತಹ ಭೀಮಸೇನ ದೇವರು ಕೊಟ್ಟಂತಹ ಅನ್ನವನ್ನು ನಾಯಿ ಇದ್ದಂತೆ ತಿನ್ನುತ್ತಾ ಇದೆಯಲ್ಲ, ಇನ್ನಾದರೂ ಸಾಕು ಮಾಡು, ವೈರಾಗ್ಯವನ್ನು ಹೊಂದಿ ವನಕ್ಕೆ ನಡಿ ಎಂಬುದಾಗಿ ವಿದುರನು ಹೇಳಿ ಧೃತರಾಷ್ಟ್ರನನ್ನು ವನಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ವಿದುರ, ಧೃತರಾಷ್ಟ್ರ ಹಾಗೂ ಗಾಂಧಾರಿ, ಕುಂತಿ ಅವರೆಲ್ಲರೂ ಕೂಡ ವನಕ್ಕೆ ಹೋಗಿದ್ದಾರೆ. ಅಲ್ಲಿ ಹಿಮಾಲಯ ಪರ್ವತದ ಸಮೀಪಕ್ಕೆ ಹೋಗಿ ತಾವು ಕೃಷ್ಣನ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಯುಧಿಷ್ಠಿರ ತಾನು ತನ್ನ ಆಹ್ನಿಕವನ್ನು ಮಾಡಿಕೊಂಡ ಮೇಲೆ ಧೃತರಾಷ್ಟ್ರ ತನ್ನ ಅರಮನೆಯಲ್ಲಿ ಎಲ್ಲಿ ಕೂಡುತ್ತಾ ಇದ್ದನೋ ಅಲ್ಲಿಗೆ ಹೋಗಿ ನಮಸ್ಕಾರವನ್ನು ಮಾಡಬೇಕಂತೆ. ನಮಸ್ಕಾರ ಮಾಡಿದಾಗ ತನ್ನ ಮನಸ್ಸಿನಲ್ಲಿಯೇ ಆ ಧೃತರಾಷ್ಟ್ರಾದಿಗಳು ಕಾಣಿಸುತ್ತಾ ಇದ್ದರಂತೆ. ಹೀಗೆ ಪ್ರತಿದಿನ ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ. ಒಂದು ದಿನ ಅವರು ಕಾಣಿಸಲೇ ಇಲ್ಲವಂತೆ ಧೃತರಾಷ್ಟ್ರಾದಿಗಳು. ಏನಾಯಿತು, ನಮ್ಮ ತಂದೆ ತಾಯಿಯಂದಿರು ಯಾಕೆ ಕಾಣಿಸುತ್ತಾ ಇಲ್ಲ ಎಂಬುದಾಗಿ ತಾನು ಚಿಂತಾಕ್ರಾಂತನಾಗಿದ್ದಾನೆ. ಸರಿಯಾಗಿ ಅಲ್ಲಿ ಸಂಜಯನು ಬರುತ್ತಾನೆ. ಸಂಜಯನನ್ನು ನನ್ನ ತಂದೆ ತಾಯಿಗಳನ್ನು ನೋಡಿಕೊಂಡು ಬಾ ಎಂಬುದಾಗಿ ಕೊಟ್ಟು ಕಳಿಸಿರುತ್ತಾನೆ. ಆ ಸಂಜಯವನ್ನು ಬರುತ್ತಾನೆ. ಆಗ ಸಂಜಯನಿಗೆ ಕೇಳುತ್ತಾನೆ ಧೃತರಾಷ್ಟ್ರ, ಏನಾಯಿತು, ನಮ್ಮ ತಂದೆ ತಾಯಿಯಂದಿರು ಹೇಗಿದ್ದಾರೆ ಏನು ಅಂತ ಕೇಳಿದಾಗ ಅವನಿಗೆ ಏನು ಹೇಳಬೇಕು ಅಂತನೋ ತೋಚಲೇ ಇಲ್ಲ. ತಾನು ತೂಷ್ಣೀಯವಾಗಿ ಇದ್ದಾನೆ. ಆಗ ಸರಿಯಾಗಿ ಅಲ್ಲಿಗೆ ನಾರದರು ಬರುತ್ತಾರೆ. ಏತಸ್ಮಿನ್ ಅಂತರೇ ವಿಪ್ರಾಹ ನಾರದ ಪ್ರತ್ಯದೃಶ್ಯತ. ನಾರದರನ್ನು ನೋಡಿ ಯುಧಿಷ್ಠಿರ ಕೇಳುತ್ತಾ ಇದ್ದಾನೆ, ನಮ್ಮ ತಂದೆ ತಾಯಿಯಂದಿರು ಅವರ ಎಲ್ಲಿಗೆ ಹೋಗಿದ್ದಾರೆ ಏನೋ ನನಗೆ ಗೊತ್ತಾಗುತ್ತಾ ಇಲ್ಲ. ಹಾಗಾಗಿ ಅವರ ಗತಿಯನ್ನು ನೀವು ಅಪರೋಕ್ಷ ಜ್ಞಾನಿಗಳು, ಹಾಗಾಗಿ ನೀವು ಅವರ ಗತಿ ಅನ್ನೋದನ್ನು ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿದಾಗ ಆಗ ನಾರದರು ಹೇಳುತ್ತಾ ಇದ್ದಾರೆ, ನೀನು ಏನು ಶೋಕವನ್ನು ಪಡಬೇಡ, ಪರಮಾತ್ಮನೇ ಎಲ್ಲ ಭೂತಗಳನ್ನು ಕೂಡಿಸುತ್ತಾನೆ, ಮತ್ತೆ ತಾನೇ ವಿಯೋಗವನ್ನು ಮಾಡಿಸುತ್ತಾನೆ. ಹಾಗಾಗಿ ನೀನು ಅವರನ್ನು ದುಃಖಿಸಬೇಡ. ನನ್ನ ತಂದೆ ತಾಯಿಯಂದಿರು ನಾನು ಇಲ್ಲದೇ ಇದ್ದರೆ ಅವರು ಹೇಗೆ ಬದುಕುತ್ತಾರೆ ಎಂಬುದಾಗಿ, ಅವರು ಅನಾಥರಾಗಿದ್ದಾರೆ, ನಾನು ಇಲ್ಲದೇ ಇದ್ದರೆ ಅವರನ್ನು ನೋಡಿಕೊಳ್ಳುವವರು ಯಾರಿದ್ದಾರೆ ಎಂಬುದಾಗಿ ಶೋಕವನ್ನು ಪಡಬೇಡ. ಯಾಕೆ ಅಂತಂದರೆ ಸ್ವಯಂ ನೀನೇ ಪಾಂಚಭೌತಿಕವಾದಂತಹ ದೇಹವನ್ನು ಹೊಂದಿದ್ದೀಯ. ಆ ಪಾಂಚಭೌತಿಕವಾದಂತಹ ದೇಹ ಇಂಥದ್ದು ಕಾಲಕರ್ಮ ಗುಣಾಧೀನ, ಕಾಲ ಕರ್ಮ ಗುಣ ಅದರ ಅಧೀನವಾದಂತಹ ದೇಹವನ್ನು ಹೊಂದಿದ್ದೀಯ. ಹಾಗಾಗಿ ನೀನೇ ಪರಾಧೀನವಾದ ಮೇಲೆ ನೀನೇನು ಅವರನ್ನು ರಕ್ಷಣೆ ಮಾಡುತ್ತೀಯಾ. ಸರ್ಪಗ್ರಸ್ತೋ ಯಥಾಪರಂ, ಯಾವ ರೀತಿಯಾಗಿ ಸ್ವಯಂ ತಾನೇ ಸರ್ಪದ ಬಾಯಿಯಲ್ಲಿ ಸಿಗಿ ಹಾಕಿಕೊಂಡಂತಹ ಪುರುಷನು ಮತ್ತೊಬ್ಬರನ್ನು ರಕ್ಷಣೆ ಮಾಡಲು ಸಾಧ್ಯವಿದೆಯಾ, ಹಾಗೆ ನೀನು ಈ ಎಲ್ಲ ಕಾಲಕರ್ಮಾದಿಗಳ ಅಧೀನನಾಗಿದ್ದಿ. ಹಾಗಾಗಿ ನೀನು ಅವರನ್ನು ರಕ್ಷಣೆ ಮಾಡುತ್ತೀ ಅಂತ ಭ್ರಾಂತನಾಗಬೇಡ. ಅವರು ಎಲ್ಲ ಸಂಘವನ್ನು ಕೂಡ ಪರಿತ್ಯಾಗವನ್ನು ಮಾಡಿ ಧೃತರಾಷ್ಟ್ರ ತಾನು ಲಯ ಚಿಂತನೆಯನ್ನು ಮಾಡಿ ದಾವಾಗ್ನಿಯಲ್ಲಿ ಧುಮುಕಿದ್ದಾನೆ. ಗಾಂಧಾರಿಯು ಮತ್ತು ಕುಂತಿದೇವಿಯು ಕೂಡ ತಾವು ದೇಹವನ್ನು ಬಿಟ್ಟಿದ್ದಾರೆ. ಹಾಗಾಗಿ ನೀನು ಚಿಂತೆಯನ್ನು ಮಾಡಬೇಡ ಅಂತ ತನ್ನ ಶೋಕವನ್ನು ಪರಿಹಾರವನ್ನು ಮಾಡಿದ್ದಾರೆ ನಾರದರು. ಹೀಗೆ ಅವರ ಶೋಕವನ್ನು ಪರಿಹಾರವನ್ನು ಮಾಡಿ ತಾವು ಮತ್ತೆ ತುಂಬುರುವಿನಿಂದಾಗಿ ಸಹಿತರಾಗಿ ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ. ಇನ್ನು ಮುಂದೆ ಅರ್ಜುನನು ಯಾದವರನ್ನು ನೋಡಿಕೊಂಡು ಬರುತ್ತೇನೆ ಎಂಬುದಾಗಿ ದ್ವಾರಕಾಪಟ್ಟಣಕ್ಕೆ ಹೋಗುತ್ತಾನೆ. ಎಷ್ಟು ದಿನವಾದರೂ ಕೂಡ ಅರ್ಜುನನು ಬರೋದಿಲ್ಲ. ಆಗ ಏನಾಯಿತು ಎಂಬುದಾಗಿ ಚಿಂತಾಕ್ರಾಂತನಾದಾಗ ಯುಧಿಷ್ಠಿರ ಚಿಂತಾಕ್ರಾಂತನಾದಾಗ ಅರ್ಜುನ ಬರುತ್ತಾನೆ. ಆಗ ತಾನೇನು ದುಶ್ಶಕುನಗಳನ್ನು ಅರ್ಜುನನು ದ್ವಾರಕೆಗೆ ಹೋದಾಗ ಏನು ದುಶ್ಶಕುನಗಳನ್ನು ನೋಡಿದ, ಅರ್ಜುನನು ಬಂದ ಮೇಲೆ ಆ ಅರ್ಜುನ ತಮ್ಮವರ ಬಗ್ಗೆ ಏನು ಸುದ್ದಿಯನ್ನು ತಿಳಿಸುತ್ತಾನೆ, ಆ ಎಲ್ಲ ಕಥಾಭಾಗ ಅಂತನ್ನೋದು ಇನ್ನು ಮುಂದೆ ಬರೋದಿದೆ. ವಿಶೇಷವಾಗಿ ಪರೀಕ್ಷಿತ್ ರಾಜನ ಆ ಪ್ರಾಯೋಪವೇಶದ ಕಥೆ ಅಂತನ್ನೋದು ಬರೋದಿದೆ. ಆ ಎಲ್ಲ ಕಥೆ ಅಂತನ್ನೋದು ಪ್ರಥಮ ಸ್ಕಂದದಲ್ಲಿ ಬರೋದಿದೆ. ಅದನ್ನು ಮತ್ತೆ ನಾವು ಸಾಯಂಕಾಲದ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮೆಲ್ಲರ ಕುಲಗುರುಗಳಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 6 ಕೋಟಿ ರಾಮಮಂತ್ರ ಜಪವನ್ನು ಮಾಡಬೇಕು ಎಂಬುದಾಗಿ ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಇದೇ ಭಾಗವತವನ್ನು ನಾವು ಕೇಳುತ್ತಾ ಇರುವಾಗ ಆಪನ್ನ ಸಂಸ್ಕೃತಿಂ ಘೋರಾಂ ಎನ್ನಾಮ ವಿವಿಶೋಗೃಣನ್ ಸತಃ ಸದ್ಯೋ ವಿಮುಚ್ಚೇತ ಎಂಬುದಾಗಿ ಹೇಳಿದಂತೆ ಆ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡಿದರೆ ಕೂಡಲೇ ಮುಕ್ತರಾಗುತ್ತೇವೆ. ಹಾಗಾಗಿ ಭಕ್ತಿಯಿಂದಾಗಿ ಒಂದು ಸಲ ಎಲ್ಲರೂ ಕೂಡ ರಾಮನಾಮ ಸ್ಮರಣೆಯನ್ನು ಮಾಡೋಣ. ರಾಮ 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 ರಾಮ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀ.